ಎಷ್ಟು ವಯಸ್ಸು ನಿಮಗೆ? ಈಗ 38 ಸರ್. 38 ವರ್ಷ. ಹೌದು ಸರ್. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಸರ್ ಇದೆ. ಊಟ ಮಾಡಿದ್ರಾ? ಇನ್ನೂ ಇಲ್ಲ ಸರ್, ಮಾಡ್ಬೇಕು, ಇನ್ನು ಲೇಟು. ಇನ್ನು ಲೇಟು ಅಂದ್ರೆ ಎಷ್ಟೊತ್ತಿಗೆ ಮಾಡ್ತೀರಾ ನೀವು? ಅದು ಯಾವ ತರ ಡ್ರೈವಿಂಗ್ ಮೇಲೆ ಫ್ರೀ ಇರುತ್ತೆ ಆ ಟೈಮ್ ಮಾಡ್ತೀವಿ. ಅಯ್ಯೋ, ಬಟ್ ಇನ್ನೊಂದೇನಂದ್ರೆ ಸರ್, ನಿಮ್ ಕಾರ್ಯಕ್ರಮ ಕೇಳಕ್ ಯಾಕೆಂದ್ರೆ ಇಷ್ಟ ಸರ್. ನಾನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಹೆಡ್ಫೋನ್ ಹಾಕೊಂಡು ಕೇಳ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ. ಹೌದಾ? ಹೌದು ಸರ್, ತುಂಬಾ ಚೆನ್ನಾಗಿರುತ್ತೆ. ನೈಟ್ ಅದು ನಿದ್ದೆ ಬರಲ್ಲ. ಅಲ್ಲ, ಡ್ರೈವಿಂಗ್ ಟೈಮಲ್ಲಿ ಪಾಪ ನಿಮಗೆ ತ್ರಾಸ ಆದ್ರೆ ಬೇಡ, ಇನ್ನೊಮ್ಮೆ ಯಾವಾಗಾದ್ರೂ ಕೇಳಬಹುದು ನೀವು. ಇಲ್ಲ ಸರ್, ಇವಾಗ ಫ್ರೀ ಇದ್ದೀನಿ. ಅಲ್ಲ, ಮಾಮೂಲಿ ಪಾಪ ಕೇಳ್ಕೊಂಡು ಡ್ರೈವಿಂಗ್ ಮಾಡ್ತಿರಲ್ಲ, ಅದು ನಿಮಗೇನು ತೊಂದರೆ ಇಲ್ಲ ಅಲ್ವಾ? ಏನ್ ತೊಂದರೆ ಇಲ್ಲ ಸರ್. ನಾವು ಆಲ್ಮೋಸ್ಟ್ ಒಂದು 20 years ಡ್ರೈವಿಂಗ್ ಮಾಡ್ತಾ ಇದೀನಿ. ಓಹೋ, ಕಣ್ಣು ಮುಚ್ಕೊಂಡೆ ಓಡಿಸ್ತೀರ ಹಂಗಾದ್ರೆ? ಆ ತರ ಏನಿಲ್ಲ ಸರ್, ಎಕ್ಸ್ಪೀರಿಯನ್ಸ್ ಇದೆ. ಸಂತೋಷ. ನೋಡಿ, 20 ವರ್ಷದಿಂದ ಓಡಿಸ್ತೀರಾ? ಹೌದು, ಆಲ್ರೆಡಿ ಒಂದು 18-15 ವರ್ಷ ಆಯ್ತು ಸರ್ ಸ್ಟಾರ್ಟಿಂಗ್. ಸೂಪರ್. ಈಗ ನಿಮಗೆ 38 ವರ್ಷನಾ? ಹೌದು ಸರ್. ನೋಡಿ, ನೀವು ಡ್ರೈವಿಂಗ್ ಮಾಡ್ತೀರಿ, ಎಲ್ಲ ದುಡಿತಾ ಇದ್ದೀರಿ, ಸರಿ, ಹೆಂಗಾದ್ರೂ ಮಾಡಿ 7:30 ಅಥವಾ 8 ಗಂಟೆ ವರ್ಷದ ಊಟ ಮುಗಿಸ್ಕೊಂಡ್ಬಿಡಿ. ಆಮೇಲೆ ಅದೇ ಪ್ರಾಬ್ಲಮ್ ಸರ್ ಡ್ರೈವಿಂಗ್ ಜಾಬ್ ಅಲ್ಲಿ. ಏನಂದ್ರೆ ಪಾಪ ಊಟ ಪ್ಲಸ್ ನಿದ್ದೆ ಸರ್, ಎರಡಿಂದಾನೇ ಪ್ರಾಬ್ಲಮ್ ಸರ್. ನಿಜ. ಈಗ ನಾವು ದುಡಿಯೋದು, ಒದ್ದಾಡೋದು ಯಾಕೆ? ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಚೆನ್ನಾಗಿ ಅಂದ್ರೆ ಪಾಪ ನಿಮ್ಮ ಕೆಲಸವೇ ಅಂಥದ್ದು. ಹೌದು, ಬಟ್ ಎಲ್ಲೋ ಈ ನಿದ್ದೆಗೆಟ್ಟು ಊಟ ಸರಿಯಾದ ಟೈಮಿಗೆ ಊಟ ಮಾಡಲಿಲ್ಲ, ಗ್ಯಾಸ್ಟ್ರಿಕ್ ಆಯಿತು, ಇನ್ನೇನೋ ಅಪೆಂಡಿಕ್ಸ್ ಆಯಿತು, ಇನ್ನೇನೋ ಈ ಕಷ್ಟಪಟ್ಟು ದುಡಿದಿದ್ದೆಲ್ಲ ಆಸ್ಪತ್ರೆಗೆ ಆಗ್ತೀವಲ್ಲ. ಕಷ್ಟಪಡೋದು ಅಂದ್ರೆ ಅದರ ಅರ್ಥ ಊಟ ಬಿಡೋದು, ನಿದ್ದೆ ಬಿಡೋದು ಅಂತ ಅಲ್ಲ. ನಮ್ಮಲ್ಲೆಲ್ಲ ಜನಗಳು ತಪ್ಪು ತಿಳ್ಕೊಂಬಿಟ್ಟಾರೆ. ಅಯ್ಯೋ, ನಾನು ತುಂಬಾ ಕಷ್ಟಪಡ್ತೀನಿ ಸರ್. ಆಯ್ತು, ನಾಳೆ ಏನೋ ರೋಗ ಬಂದು ಆಸ್ಪತ್ರೆಯಲ್ಲಿ ಮಲ್ಕೊಂಡ್ರಿ, ಜನ ಬಂದು ಹಬ್ಬಬ್ಬ ಅಂದ್ರೆ ಒಂದು ಬ್ರೆಡ್ಡು, ಒಂದು ಬಾಳೆಹಣ್ಣು ತಂದು ಕೊಟ್ಬಿಟ್ಟು ನಿಮ್ಮ ಆಸ್ಪತ್ರೆ ಹಾಸಿಗೆ ಪಕ್ಕ ಇಟ್ಬಿಟ್ಟು ಅಯ್ಯೋ ತುಂಬಾ ಕಷ್ಟಪಟ್ಟ ಅನ್ಬೋದೇ ಹೊರತು ಅವ್ರು ಯಾರು ಬರಲ್ಲ. ಹೌದು ಸರ್, ಹೌದು. ಆಲ್ರೆಡಿ ನಾನು ಹಾಸ್ಪಿಟಲ್ ಸೇರಿ ಎಲ್ಲ ನೋಡಿದೀನಿ ಸರ್. ದಯವಿಟ್ಟು, ಯಾಕಂದ್ರೆ ದುಡಿಯೋದು ಉಂಟಂತೆ, ಆದ್ರೆ ದುಡಿತೀವಿ ಸರ್, ಕಷ್ಟಪಡ್ತೀವಿ ಅಂದುಕೊಂಡು ನಾವು ಆರೋಗ್ಯ ಕೆಡಿಸ್ಕೊಂಡು ನಿದ್ದೆ, ಹೌದು ಪಾಪ ನಿದ್ದೆದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೆ ಊಟ ಟೈಮಿಗೆ ಆದರೆ ನೀವು ಆರೋಗ್ಯವಾಗಿದ್ರೆ ಇಂಥದ್ದಿನ್ನು 1000 ದುಡಿಬೋದು. ನೋಡಿ, ಅದೊಂದು ಅದೇ ಪ್ಯಾಸೆಂಜರು ಒಂದು 7:30ಗೆ ಯಾರಾದರೂ ಬಂದ್ರೆ ಅವ್ರನ್ನ ಎಂಡ್ ಮಾಡಿ ಅಥವಾ ಅದನ್ನ ಗುರಿ ತಲುಪಿಸ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಶುರು ಮಾಡಿದ್ರೆ ಏನು ತೊಂದರೆ ಇಲ್ಲ. ಪರಿಸ್ಥಿತಿ ಏನಿರುತ್ತೋ ಇಲ್ವೋ, ಬಟ್ ನನ್ನ ಸಲಹೆ ಅಥವಾ ನನ್ನ ಕಾಳಜಿ ಅಷ್ಟೇ ನಿಮ್ಮ ಕುರಿತಾಗಿ. ತುಂಬಾ ಧನ್ಯವಾದ ಸರ್. ಆಗ್ಲಿ, ಒಳ್ಳೇದಾಗ್ಲಿ. ಹೇಳಿ, ಏನ್ ಕತೆ? ನಿಮ್ಗೆ ಒಂದ್ಸಲಿ ನಾನು ಅದೊಂದು ಆಶ್ರಮ ಬಂದಿದ್ರಲ್ಲ ಸರ್, ನೆಲಮಂಗಲ ಹತ್ರ ಆಶ್ರಮ ಇದೆ ಒಂದು, ಯಾವ್ದೋ ಜನಸ್ನೇಹಿ ನಿರಾಶ್ರಿತರ ಆಶ್ರಮ, ಒಂದು ಫಂಕ್ಷನ್ ಬಂದಿದ್ರ ನೀವು. ಓಕೆ, ನೀವು ಒಂದೊಂದ್ಸಲಿ ನೋಡಿದೆ ಸರ್. ಓ, ನೀವು ಅಲ್ಲಿ ಯೋಗೇಶ್ ಅವ್ರ ಆಶ್ರಮಕ್ಕೆ ಬಂದಾಗ ನೋಡಿದ್ರ? ಯೋಗೇಶ್ ಅವ್ರ ಅಂದ್ರೆ ನಾನು ಅಲ್ಲಿಗೆ ಬಂದಿರ್ಲಿಲ್ಲ, ಪ್ಲಸ್ ಅವ್ರದ್ದು ನಾನು ನೋಡ್ತಾ ಇರ್ತೀನಿ, ಅವರು ಕಾರ್ಯಕ್ರಮಗಳು ಇರ್ತಾವಲ್ಲ ಯೂಟ್ಯೂಬ್ ಅಲ್ಲಿ. ಓ, ನೀವು ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ದಾ? ಹೌದು ಸರ್. ಓಹೋ, ಯಾಕೆ ಅದು ನಮ್ಮೂರು ಹೋಗೋ ರೋಡ್ ಬರುತ್ತೆ ಅಷ್ಟೇ, ಇದ್ರ ಹತ್ರ, ನೆಲಮಂಗಲ ಹತ್ರ. ಓಕೆ, ಅಲ್ಲಿ ನೋಡಿದ್ರಿ? ಹೌದು ಸರ್. ಬಟ್ ನೀವು ಅಲ್ಲಿವರೆಗೂ ಕಾರ್ಯಕ್ರಮ ನೋಡಿರ್ಲಿಲ್ವಾ? ಇಲ್ಲ ಸರ್, ನೋಡಿರ್ಲಿಲ್ಲ, ಅಲ್ಲಿವರೆಗೂ ನೋಡಿರ್ಲಿಲ್ಲ. ಈಗ ಫೇಸ್ಬುಕ್ ಅಲ್ಲಿ ಒಂದು ಕ್ಲಿಪ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಅವಾಗ ನಿಮ್ ಮಾತು ಕೇಳ್ತಾ ಈ ತರ ಎಲ್ಲ ಇಷ್ಟು ನೀವು ಇನ್ನೊಂದು ಸರ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಸರ್, ನೀವು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ನೀವು ಯಾವ ತರ ಜನಗಳಿಗೆ ನೀವು ಈ ತರ ಮಾಡ್ತೀರ, ನಂಗೆ ಅದೇ ಆಶ್ಚರ್ಯ ಸರ್. ಅರೆ, ನಿಮ್ ದೊಡ್ಡ ಗುಣ ಸರ್. ಹೇಳೋರು ಬಹುಶಃ ತುಂಬಾ ಜನ ಸಿಗ್ಬೋದು, ನಮ್ಮಂತವ್ರು ಗೊತ್ತಿಲ್ಲ. ಬಟ್ ಯಾರು ಈ ತರ ಕಾರ್ಯಕ್ರಮಗಳು ಯಾರು ಬರ್ತಾನೆ ಇಲ್ಲ ಈ ಕಡೆ. ಹೌದೌದು, ಈ ತರ ಸ್ವಲ್ಪ ಕಷ್ಟವೇ, ಯಾಕಂದ್ರೆ ಈ ನೇರ ಪ್ರಸಾರದಲ್ಲಿ ಹಂಗೆ ಹೇಳ್ಬೇಕಲ್ಲ. ಹೌದೌದು ಸರ್. ಎಂತೆಂತ ಕಷ್ಟಗಳು ಇರ್ತಾವ ಸರ್, ನೀವೇ ಕೇಳಿದೀರಲ್ವಾ? ಹೌದು ಸರ್. ಪಾಪ ಒದ್ದಾಡ್ತಿರ್ತಾರೆ. ಏನೋ ನೋಡಿ, ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಪುಸ್ತಕ ಅಂತೂ ಓದ್ಲಿಕ್ಕೆ ಆಗಲ್ಲ, ಆದ್ರೆ ಇದನ್ನ ಕೇಳ್ತಾ ಹೋದ್ರೆ ಒಂದೊಂದು ಪುಸ್ತಕ ಓದ್ದಂಗಿದು, ಒಂದೊಂದು ಕತೆಗಳು. ಹೌದು ಸರ್, ಇದ್ರಲ್ಲಿ ತುಂಬಾ ತಿಳುವಳಿಕೆ ಬರುತ್ತೆ, ಪ್ಲಸ್ ಜನರ ನಾಲೆಡ್ಜ್ ಸಿಗುತ್ತೆ, ಪ್ಲಸ್ ನಮ್ಗೆ ಏನೇ ನೋವಿದ್ರು ಅದನ್ನ ಸ್ವಲ್ಪ ಕಮ್ಮಿ ಆಗುತ್ತೆ, ಎಲ್ಲಾ ತರನು ಇದೆ ಸರ್. ನಿಜ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನಾಗಿವ್ರೆ, ಪ್ರಪಂಚದಲ್ಲಿ ಏನೇನ್ ನಡೆಯುತ್ತೆ, ಯಾವ ತರ ನಡೆಯುತ್ತೆ, ಜನಗಳು ಯಾವ ತರ ಇದಾರೆ ಎಲ್ಲ ತಿಳ್ಕೊಬಹುದು ಸರ್. ನಿಜ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿ ಬದುಕಲಿಕ್ಕೆ ನಮಗೆ ಕಷ್ಟಗಳು ಬರ್ಬೇಕು ಅಂತ ಏನಿಲ್ಲ. 4 ಜನರ ಕಷ್ಟ ಕೇಳಿದಾಗ ಅಯ್ಯೋ ಅವನು ಬೆಂಕಿ ಮುಟ್ಟಿ ಕೈ ಸುಟ್ಕೊಂಡಂತೆ ಎಂದಾಗ, ತಡಿ ನಾನು ಸುಟ್ಕೊಂಡಾದ್ಮೇಲೆ ಬುದ್ಧಿ ಕಲಿಯೋಣ ಅಂದ್ರೆ ಅದು ಬದುಕೋ ರೀತಿ ಅಲ್ಲ. ಅವನಿಗೆ ಸುಟ್ಟೈತೆ ಅಂದ್ರೆ ನನಗೂ ಸುಡುತ್ತೆ. ಅವನಿಗೆ ಸುಟ್ಟಿರೋದ್ ನೋಡೆ ನಾನ್ ಬುದ್ಧಿ ಕಲಿಬೇಕು, ಇಲ್ಲ ನಾನ್ ಸುಟ್ಕೊಂಡ್ಮೇಲೆ ಬುದ್ಧಿ ಕಲಿತೀನಿ ಅಂದ್ರೆ ಅಷ್ಟು ಆಯಸ್ ಇದೆಯೋ ಇಲ್ವೋ ಯಾರಿಗ್ ಗೊತ್ತು.
ಹೌದು ಸರ್, ಅದು ಕರೆಕ್ಟ್. ಹಾಗಾಗಿ ಎಲ್ಲವನ್ನ ಅನುಭವಿಸಿಯೇ ಕಲಿತೀನಿ ಅಂತಲ್ಲ, ಕೇಳಿ ನೋಡಿ ಕಲ್ತ್ಬಿಡ್ಬೇಕು. ಹಾ ಸರ್. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶವೇ ಅದು. ಪಾಪ ಹಳ್ಳಿಲಿರೋ ಎಷ್ಟೋ ಜನಕ್ಕೆ ನನ್ನ ಈ ಕಾರ್ಯಕ್ರಮ ಶುರುವಾದ ಮೇಲೆ ನನಗೆ ಎಷ್ಟೋ ಹಳ್ಳಿ ಜನ ಅಥವಾ ಎಲ್ಲರೂ ಹೇಳಿ, ಸರ್ ನಾನು ತಪ್ಪು ಮಾಡ್ತಿದ್ದೆ ಸರ್, ಆ ಹೆಣ್ಮಗಳು ಕತೆ ಕೇಳಾದ್ಮೇಲೆ ಅಯ್ಯೋ ನಾಳೆ ನಂದು ಇಷ್ಟೇ ಅಲ್ವನಪ್ಪ ಅಂತ ಭಯ ಬಿದ್ದುಬಿಟ್ಬಿಟ್ಟೆ ಸರ್ ಅಂತ. ಹೌದು, ತುಂಬಾ ಜನ ಬದಲಾಗ್ತಾರೆ ಸರ್ ನಿಜವಾಗ್ಲು. ಅಷ್ಟೇ ಸರ್. ಹೇಳಿ ಸರ್, ಏನ್ ಕತೆ? ಸರ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಇಬ್ರು ಮಕ್ಕಳು, ನನ್ನ ತಮ್ಮ ನಾನು. ಸರ್ ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ನಾನು ಸೆಕೆಂಡ್ PUC ಓದಿ ಬೆಂಗಳೂರಿಗೆ ಬಂದ್ಬಿಟ್ಟೆ. ನಮ್ದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್, ಅಂದ್ರೆ ಹಳ್ಳಿ ಕಡೆ ಒಂದ್ 2 ಎಕರೆ ಹೊಲ, ಊರ್ ಕಡೆ ಬಂದ್ಬಿಟ್ಟು ಯಾವ್ದೋ ಕೆಲಸ ಇದ್ದಂಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ನಾನು ಸೇರ್ಕೊಂಬಿಟ್ಟಿ. ಎಷ್ಟು ಜನ ಮಕ್ಕಳು ಅಂದ್ರಿ? ಇಬ್ರು ಸರ್, ನಾನು ನನ್ನ ತಮ್ಮ. ಅಂದ್ರೆ PUC ಆದ್ಮೇಲೆ ಮನೇಲಿ ಓದಿಸ್ಲಿಲ್ವ ಅಥವಾ ಏನು? ಮನೆ ಕಡೆ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು ಸರ್. ಅದು ನಾನು ಇನ್ನೂ ಚೆನ್ನಾಗಿ ಓದ್ತಾ ಇದ್ದೆ, ಬಟ್ ನಾನೇನ್ ಮಾಡ್ರಿ ಬೇರೆ ಯಾರೆಲ್ಲ ಬೆಂಗಳೂರು ಕಡೆ ನೋಡಿ ಹುಡುಗರ್ನ ನಾವು ಹೋಗಿ ದುಡಿಯೋಣ ಅಂತ ಆಸೆ ಆಗಿ ಬಂದ್ಬಿಟ್ಟೆ. ದುಡ್ಡಿನ ಆಸೆ ಬಂದ್ಬಿಡ್ತು. ಹೌದು ಸರ್. ಮನೇಲಿ ಸ್ವಲ್ಪ ಕಷ್ಟನೂ ಇದ್ದಿತ್ತಲ್ಲ? ಮನೆ ಸ್ವಲ್ಪ ಕಷ್ಟನ ಸರ್, ಹಳ್ಳಿ ನಮ್ಗೆ ಅವಾಗ ಒಂದು 2 ಎಕರೆ ಜಮೀನ್ ಇದೆ ಅಷ್ಟೇ ಸರ್. ಇವಾಗ ಏನು ಸಿಕ್ಕಾಪಟ್ಟೆ ತೊಂದರೆ ಇತ್ತು. ಹೌದು ಸರ್ ಬಂದೆ, ಎಲ್ಲ ಡ್ರೈವಿಂಗ್ ಎಲ್ಲ ಸೇರ್ಕೊಂಡೆ, ಬೇರೆ ಗಾಡಿ ಓಡಿಸ್ಕೊಂಡೆ. ಪ್ಲಸ್ ಆಮೇಲೆ ಯಾರು ಪರಿಚಯ ಇದ್ರು ಸರ್? ಹಿಂಗೆ ನಮ್ಮ ರಿಲೇಷನ್ಸ್ ಗಳು ಪರಿಚಯ ಇದ್ರು ಬೆಂಗಳೂರಲ್ಲಿ. ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗಿ ತುಂಬಾ ಜನ ಇದ್ರಲ್ವಾ? ಹೌದು, ತುಂಬಾ ಜನ ಇರ್ತಾರೆ ಸರ್. ಅವಾಗೆಲ್ಲ ಸುಮಾರು ನಮ್ಮ ಊರವ್ರ ಎಲ್ಲಾರ ಮನೆ ಮಕ್ಳು ಬೆಂಗಳೂರಲ್ಲಿ ಇರ್ತಾರೆ. ಮನೆ ಊರಲ್ಲಿ ಹಿರಿ ಜೀವಿಗಳು ಮನೆ ಮುಂದೆ ವಾಸ್ಲೋತ ಕೂತ್ಕತ್ತವ, ಏನಿದ್ದ ಯುವಕರೆಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಹೌದು ಸರ್, ಹೌದು. ಅಲ್ಲಿ ಏನು ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಪಾರ್ಕೊಮ್ಮೆ ಹೋಗಿ ಅಡಿಗೆ ಗಿಡ ನೋಡ್ಕೊಳ್ಳೋಣ ಅಂತ. ಹೌದು ಸರ್, ಅಷ್ಟೇ ಅವ್ರ ಕತೆ. ನಿಜ. ನಾವು ಬೆಂಗಳೂರು ಬಂದು ತುಂಬಾ ಅನ್ಭವಿಸ್ಬಿಡಿ ಸರ್. ನಮ್ದು ಏನಂದ್ರೆ ಒಂದು ಸರ್, ಬೆಂಗಳೂರು ಬಂದ್ಮೇಲೆ ಸರ್ ಸ್ವಂತ ಗಾಡಿ ತಗೊಂಡೆ, ಕಾರು. ಅಂದ್ರೆ ನೀವು ಫಸ್ಟ್ ಡ್ರೈವಿಂಗ್ ಕಲ್ತಿದ್ರ ಊರಲ್ಲಿ? ಹೌದು ಸರ್, ಊರಲ್ಲಿ ಕಲ್ತಿರ್ಲಿಲ್ಲ. ಬೆಂಗಳೂರು ಬಂದ್ಮೇಲೆ ಬೇರೆ ಹೆಂಗ ರಿಲೇಷನ್ ಮೇಲೆ ಅವರು ಗಾಡಿಗಳು ಇಟ್ಟರು, ಅವ್ರು ಕಳ್ಸಿಕೊಟ್ರು ನನ್ಗೆ. ಅಂದ್ರೆ ನೀವು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕಲ್ತಿದ್ದ? ಡ್ರೈವಿಂಗ್ ಕ್ಲಾಸ್ಗೆ ಬರೀ DL ಗೋಸ್ಕರ ಒಂದ್ 20 ಕ್ಲಾಸ್ ತಗೊಂಡು ಕಲ್ತ್ಕೊಂಡೆ. ಡ್ರೈವಿಂಗ್ ಲೈಸೆನ್ಸ್ ಆದ್ಮೇಲೆ ತಿರ್ಗ ಬೇರೆ ಹತ್ರ ನಾನು ಗಾಡಿ ಓಡಿಸ್ಕೊಂಡು 1 ತಿಂಗಳ ಅವ್ರು ಟ್ರೈನಿಂಗ್ ಕೊಟ್ರು. ಅದರಿಂದ ನಾನು ಸ್ಟಾರ್ಟ್ ಆಯ್ತು ಸರ್ ಜೀವನ. ಎಲ್ಲ ನಾನು ಏರ್ಪೋರ್ಟ್ ಅಲ್ಲಿ ಎಲ್ಲ ಡ್ಯೂಟಿ ಮಾಡ್ತಿದ್ದೀನಿ. ಅದು ಎಲ್ಲ ತಗೊಂಡೆ, ಸ್ವಂತ ಗಾಡಿ ತಗೊಂಡೆ ಸರ್. ಚೆನ್ನಾಗಿ ದುಡ್ದೆ ಸರ್. ಅವಾಗ ಅಲ್ಲೇ ಸುಮಾರು 18 ವರ್ಷದಿಂದ ತಿಂಗಳಿಗೆ 30,000, 40,000, 20,000 ಈ ತರ ದುಡಿನಿ. ಹೌದು ಸರ್. ಅವಾಗೆಲ್ಲ ಆತರ ಇಷ್ಟೊಂದು ಕಾಂಪಿಟೇಷನ್ ಇರ್ಲಿಲ್ಲ ಸರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಅವಾಗ. ನಿಜ ಆಟೋಗಳು ಅಷ್ಟೇ ಅವಾಗ ಇದ್ದಿದ್ದು. ಹೌದು ಸರ್, ಅವಾಗೆಲ್ಲ ಜಾಸ್ತಿ ಚೆನ್ನಾಗಿದ್ದು ಡ್ಯೂಟಿ. ಅವಾಗ ಇನ್ನ ಹೆಂಗಾಗಿದ್ದೆ, ಚೆನ್ನಾಗಿ ದುಡಿತಾ ನೈಟ್ ಅಂಡ್ ಡೇ. ಅದಾದ್ಮೇಲೆ ನನಗೆ ಮದುವೆ ಮಾಡಕ್ ಸ್ಟಾರ್ಟ್ ಮಾಡಿ, ನನಗೆ 24 ವರ್ಷಕ್ಕೆ ಮದುವೆ ಮಾಡಕ್ ಸ್ಟಾರ್ಟ್ ನಮ್ಮ ಮನೆಯಲ್ಲಿ ಸರ್. 24 ವರ್ಷಕ್ಕೆ ಮದುವೆ ಮಾಡ್ಬಿಟ್ರ? ಹೌದು ಸರ್. ಓಕೆ, ನೀವು ಬೆಂಗಳೂರಿಗೆ ಬಂದಾಗ ಎಷ್ಟು ವರ್ಷ ನಿಮಗೆ? ನಾನು ಬೆಂಗಳೂರಿಗೆ ಬಂದಾಗ ಕರೆಕ್ಟ್ ಆಗಿ ಸರ್ 21 ಬಂದೆ ಸರ್. ಅಂದ್ರೆ ಬೆಂಗಳೂರಿಗೆ ಬಂದ್ 3-4 ವರ್ಷ ಆದ್ಮೇಲೆ ನಿಮಗೆ ಮದುವೆ ಮಾಡಿದ್ರು? ಹೌದು ಸರ್. ಮನೆಯವರೇ ನೋಡಿ? ಅಲ್ಲೇ ಸರ್, ನಮ್ ಕುಣಿಗಲ್ ಹತ್ರ ಒಂದು ಹಳ್ಳಿಲಿ ಒಂದು ಮನೆಯವರೆಲ್ಲ ನೋಡಿ. ಏನ್ ಲವ್ ಗಿವ್ ಮಾಡಿದ್ರ? ಇಲ್ಲ ಸರ್, ಲವ್ ಏನಿಲ್ಲ ಸರ್, ಆತರ ಇಲ್ಲ. ಎಲ್ಲಿ ಸರ್, ಟೈಮೇ ಸಿಕ್ಕಿಲ್ಲ. ಹೌದು ಸರ್, ಟೈಮೇ ಸಿಕ್ಕಿಲ್ಲ. ಓಕೆ, ಮನೆಯವ್ರು ನೋಡಿ ಮದುವೆ ಮಾಡಿದ್ರು? ಮನೇಲಿ ನೋಡಿ ಮದುವೆ ಆದ ಸರ್. ಆದ್ರೂ ಅವ್ರು ನಮ್ಮ ಮಿಸಸ್ ಮನೆ ಕಡೆ ಅವ್ರು ಒಂದ್ ಸ್ವಲ್ಪ ಅವ್ರು ಬಡವ್ರೆ. ಒಂದ್ ಕುಣಿಗಲ್ ಚೌಟ್ರಿಲಿ ಮದುವೆ ಮಾಡಿಕೊಟ್ರು ಸರ್. ಹಿಂಗ ಸರ್ ಚೆನ್ನಾಗಿದ್ದನು. 1 ವರ್ಷದವರೆಗೂ ಚೆನ್ನಾಗಿ ಸಂಸಾರ ಎಲ್ಲ ಆಯ್ತು. ಒಂದ್ ಮಗುನು ಆಯ್ತು ಸರ್, ಗಂಡ್ ಮಗು. ಚೆನ್ನಾಗಿದ್ದು ಸರ್. ನಂದು ಒಂದ್ ತಪ್ಪಿದೆ, ಎಲ್ಲ ಹೇಳ್ತೀನಿ ಸರ್. ಹೇಳಿ. ಯಾಕಂದ್ರೆ ನಾನೇ ನಮ್ದೇ ತಪ್ಪು ಮಾಡ್ಕೊಂಡು ಬೇರೆ ಮೇಲೆ ವಹಿಸ್ಬಿಟ್ರೆ ಅದು ಒಂದ್ ಕಡೆ ಇದಾಗುತ್ತೆ. ಹೌದು. ಏನಾಯ್ತು ತಪ್ಪು ಸರ್? ಏನಂದ್ರೆ ಮದ್ವೆ ಆಗಿ ಆಯ್ತು, ಮಗು ಆಯ್ತು. ಬಾಣ್ತನಕ್ ಹೋದ್ರು ಅವ್ರ ಊರ್ಗೆ. ಆದ್ಮೇಲೆ ಬೆಂಗಳೂರಲ್ಲೇ ಇದ್ದಿದ್ದ? ಬೆಂಗಳೂರಲ್ಲಿ ಸರ್ ಮನೆ ಮಾಡಿದೆ. ಅಪ್ಪ ಅಮ್ಮ ತಮ್ಮ ಊರಲ್ಲಿ ಇದ್ರು, ನೀವು ನಿಮ್ಮ ಹೆಂಡತಿ ಬೆಂಗಳೂರಲ್ಲಿ ಇದ್ರಿ? ಹೌದು, ನಮ್ಮ ತಮ್ಮ ಅವನು ಇಲ್ಲಿ ಇಂಜಿನಿಯರಿಂಗ್ ಮಾಡಿ ಅವನು ಬೆಂಗಳೂರಲ್ಲಿ ಅವನು ಇಲ್ಲೇ ಇದ್ದಾನೆ ಸರ್. ಓಕೆ, ಸೊ ನೀವು ಸಪರೇಟ್ ಮನೆ ಮಾಡಿದ್ರಿ? ಹೌದು, ನಾವು ಫ್ಯಾಮಿಲಿ ಸಪರೇಟ್ ಮನೆ ಮಾಡಿದ್ವಿ. ಅವಾಗ ಕಾರ್ ಇತ್ತು ಸರ್. ಅವ್ರ ಮಗು ಪ್ರೆಗ್ನೆಂಟ್ ಇದು ಮಗುವಾಗಿ ಬಾಣ್ತನಕ ಹೋಗ್ತಿರಲ್ಲ ಹಳ್ಳಿ ಕಡೆ, ಹೋದ್ರು ಸರ್. ಹಳ್ಳಿ ಕಡೆ ಹೌದು ಸರ್, ಹೋದ್ರು. ಅದ್ ಗಾಚಾರ ಏನೋ ಗೊತ್ತಿಲ್ಲ ಸರ್. ನಂಗೆ ಹಿಂಗೆ ಇದ್ದಕ್ಕಿದ್ದಂಗೆ ಡ್ರೈವಿಂಗ್ ಮಾಡಬೇಕಾದ್ರೆ ಯಾರೋ ಒಬ್ರು ನನ್ನ ಕರ್ಕೊಂಡು ಹೋಗಿ ರೇಸ್ ಕೋರ್ಸ್ ಬರ್ತಲ್ಲ, ಹಾರ್ಸ್ ರೇಸ್. ಅಂದ್ರೆ ಕುದುರೆ? ಹೌದು ಸರ್. ಇಲ್ಲಿ ಬೆಂಗಳೂರಲ್ಲಿ? ಹೌದು ಸರ್. ಯಾವ್ದೇ ಚಟ ಒಂದ್ ಇರ್ಲಿಲ್ಲ ಸರ್. ನಮ್ಗೆ ಹೆಚ್ಚು ಕಡೆ ದುಡ್ಡಿದೆ ಇದೆ.
ಹಿಂಗೆ ಹೇಳ್ಕೊಟ್ಬಿಟ್ಟು ಯಾರೋ ಇಷ್ಟ ಮಾಡ್ಬೋದು ಅಷ್ಟ್ ಮಾಡ್ಬೋದು ಈಗ ಫ್ರೀ ಇರ್ತೀವಲ್ಲ ಸರ್, ಈಗ ಹೆಂಗಿದ್ರೆ ಈಗ ಡ್ರೈವಿಂಗ್ ಫೀಲ್ಡ್ ಜನಗಳು ಇರ್ತಾರೆ ಅಕ್ಕಪಕ್ಕ, ಈಗ ಜನ ಕುಂತಿರ್ಬೇಕಾದ್ರೆ ಬೇರೆ ಯಾರೋ ಡ್ರೈವರ್ ಬಂದ್ಬಿಟ್ಟು ನಾನು ಮಾತಾಡ್ಸ್ದಂಗೆ ಓಕೆ, ನೀವು ಸುಮ್ಮನೆ ಮನೆ ಸ್ವಲ್ಪ ಡ್ಯೂಟಿ ಇಲ್ದಾಗ ಕೂತಿದ್ದಾಗ. ಡ್ಯೂಟಿಯಿಂದ ಕುಂತಿದಾಗ ರೋಡಲ್ಲಿ ಹ್ಮ್ ಏನ್ ಗುರು ಏನ್ ಸಮಾಚಾರ, ಬನ್ನಿ ಕಾಫಿ ಕುಡಿಯೋಣ, ಇಲ್ಲಿ ನಾನು ಇವತ್ತು ಡ್ಯೂಟಿ ಇಲ್ಲ, ನನಗೆ ರೇಸ್ ಕೋರ್ಸ್ ಹೋಗ್ತೀನಿ, ನಾನು 2,000 ದುಡ್ತೀನಿ, ಆರಾಮಾಗಿ ಆಡ್ಕೊಂಡು ಹೋಗ್ಬೋದು, ಆರಾಮಾಗಿ 2-3 ಸಾವಿರ ಬರ್ತದೆ ಅಂತ ಏನೋ ಹೇಳ್ಬಿಟ್ರು. ಅಬ್ಬಬ್ಬಬ್ಬ. ಅವಾಗ ನನ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯಾರೋ ಮುಂಚೆ ಹೇಳಿದ್ರು, ಯಾರೋ ಆಟಾಡ್ತಾರೆ ಸುಮಾರು, ನಾನು ಅವತ್ತಿಂದ ಹೋಗಿರ್ಲಿಲ್ಲ. ಬೆಂಗಳೂರಿಗೆ ಬಂದಿ ಸರ್, ಸುಮಾರು ವರ್ಷಗಳಾದ್ರೂ ನಾನು ಹೋಗಿರ್ಲಿಲ್ಲ ರೇಸ್ ಕೋರ್ಸ್ಗೆ. ಹ್ಮ್ ಆದ್ರೂ ಅವತ್ತೊಂದ್ ದಿವಸ ಏನ್ ಗಾಚಾರ ಅನ್ನೋದು ಸರ್, ನಾನು ರೇಸ್ ಕೋರ್ಸ್ಗೆಲ್ಲ ಹೋದೆ. ಅಂದ್ರೆ ಆ ವ್ಯಕ್ತಿ ಜೊತೆನೆ? ಆ ವ್ಯಕ್ತಿ ಜೊತೆ ಅಲ್ಲ, ನಾನು ಒಬ್ನೇ ಹೋದೆ. ಬಟ್ ಆ ವ್ಯಕ್ತಿ ನಿಮಗೆ ಮುಂಚೆ ಪರಿಚಯ ಇರ್ಲಿಲ್ಲ? ಇರ್ಲಿಲ್ಲ, ಸುಮ್ನೆ ಹಿಂಗೆ ಡ್ರೈವಿಂಗ್ ಅಲ್ಲಿ ಯಾರು ಸಿಕ್ಕಿದ ಅಷ್ಟೇ. ಒಳ್ಳೆ ಕೂತಿದ್ದವನಿಗೆ ಬಂದು ಒಳ್ಳೆ ತಲೆಗೆ ಹುಳ ಬಿಟ್ಟು ಹೋದ. ಹೌದು ಸರ್, ಅದೇನ್ ನಮ್ಗೆ ದೇವ್ರ ಅದೇನ್ ಕಥೆನೋ ಗೊತ್ತಿಲ್ಲ, ಹ್ಮ್ ಹಾಳಾಗ್ಬೇಕು ಅಂತ ಇದ್ರೆ ಯಾವ ಏನೋ ಕರ್ಮ ಮಾಡಿದ್ರೆ ಹಾಳಾಗ್ತಾರ ನಂಗೆ ಸರ್ ಅದು. ಸೊ ನೀವು ರೇಸ್ ಕೋರ್ಸ್ ಹೋದ್ರಿ? ಹೋದೆ ಸರ್, ಓದ್ಬಿಟ್ಟು ಎಲ್ಲ ತಿಳ್ಕೊಂಡಿ ಎಲ್ಲ ಆಟ ಆಡಿ, ನಾನು ದುಡ್ಡು ಕಟ್ಟಿನಿ 500,000 ಹ್ಮ್ ಈ ತರ ಆಡಿ ಹ್ಮ್ ಹಂಗೆ ಅಡಿಟ್ ಆಗ್ಬಿಟ್ಟಿದೆ ಸರ್ ರೇಸ್ ಕೋರ್ಸ್ಗೆ. ಮತ್ತೊಂಚೂರು ದುಡ್ಡು ಬಂದಿರ್ಬೇಕಲ್ಲ? ಸ್ಟಾರ್ಟಿಂಗ್ ಅಲ್ಲಿ ಬಂತು ಸರ್, ಹಾ ಅದ್ನೇ ಚಟ ಅನ್ನೋದು. ಚಟ ಬಂತು. ಆಮೇಲೆ 500 ಆಡ್ತೀನಿ, 1,000 ಆಡ್ದೆ, 1,000 ಆಡ್ತೀನಿ, 5,000 ಆಡೋದು. ಏನಂಗಾರಿ ಕ್ಯಾಬ್ ಎಲ್ಲೋ ಆ ಕಡೆ ಸೈಡಿಗೆ ನಿಲ್ಸ್ಬಿಟ್ಟಿದ್ದೀರ ಕಾರ? ಊಟನೇ ಮಾಡಾಕಿಲ್ಲ ಸರ್, ಹೋಗೋದು ಅಲ್ಲಿ ಹೋಗಿ ರೇಸ್ ಆಡೋದು. ಅವಾಗ ಸ್ವಲ್ಪ ದುಡ್ಡಿದ್ ನನ್ನ ಹತ್ರ ಒಂದು 4-5 ಲಕ್ಷ ರೂಪಾಯಿ. ಹೆಂಡತಿ ಬೇರೆ ಮಲ್ಲಿಲ್ಲ? ಎಂತಿಮ ಯಾರು ಹೇಳೋರಿಲ್ಲ ಕೇಳೋದಿಲ್ದಂಗ ಹೋಗಿ ಸರ್. ಊಟ ಮನೇಲಿ ಮಾಡ್ತಿದ್ರು ಹೊರಗಡೆ ಮಾಡ್ತಿದ್ರು? ಹೊರಗಡೆನೆ ಮಾಡ್ತಿದ್ವಿ ಸರ್. ಮನೇಲಿ ಮಾಡಕ್ಕೆ ಏನ್ ಸರ್, ಹೆಂಡತಿ ಊರ್ಗ್ ಹೋದ್ಮೇಲೆ ಅದ್ಯಾವ ಹೊಣೆ ಬರ? ಹಿಂಗೆ ಇದು ಇನ್ನೊಂದು ಈ ಕಾರ್ಯಕ್ರಮ ಹೇಳೋದು ಹೆಂಗಂದ್ರೆ ಸರ್, ಯಾರೇ ರೇಸ್ ಕೋರ್ಸ್ ಇಸ್ಪೀಟ್ ಆಡೋದು ನಿಜವಾಗ್ಲೂ ಅದು ಯಾವತ್ತೂ ಉದ್ದಾರ ಆಗಲ್ಲ ಸರ್. ಓಕೆ, ನೀವಲ್ಲಿ ಹೇಗೆ ಅಧಪತನ ಅಥವಾ ಹೇಗೆ ನೀವು ಪಾತಾಳಕ್ಕೆ ಹೋಗ್ತಾ ಬಂದ್ರಿ ಅದನ್ನ ಹೇಳಿ. ಅಂದ್ರೆ ರೇಸ್ ಕೋರ್ಸ್ ಅಲ್ಲಿ ಕಟ್ಟಿದ್ರಿ, ಒಂಚೂರು ದುಡಿದ್ರಿ, ಬಟ್ ಕಾಲಕ್ರಮೇಣ ಹೇಗಿತ್ತು ನಿಮ್ಮ ಮನಸ್ಥಿತಿ ಅಲ್ಲಿ? ಅದೇನಂದ್ರೆ ಸರ್, ಈಗ ಡೈಲಿ ಮಧ್ಯಾಹ್ನ ಸ್ಟಾರ್ಟ್ ಆಗೋದು ರೇಸ್ ಬೆಂಗಳೂರಲ್ಲಿ. ನಾನು ಒಬ್ನೇ ಅಲ್ಲ ಸರ್, ಅಲ್ಲಿ 1,000 ಜನ ಬರ್ತಾರೆ, ಲಕ್ಷಾನುಗಟ್ಲೆ ಕೋಟಿ ಗಟ್ಲೆ ನಡೀತಲ್ಲ ವ್ಯವಹಾರ ಅಲ್ಲಿ. ಅದು ಲೀಗಲ್ ಆಗಿ ಮಾಡ್ತಾರೆ, ರಾಜಕಾರಣಿಗಳೆಲ್ಲ ಲೀಗಲ್ ಆಗಿದ್ದಾರೆ, IPS ಆಫೀಸರ್ ಎಲ್ಲ ಬರ್ತಾರೆ, ಲೀಗಲ್ ಆಗಿದೆ ಸರ್ ಅದು. ಆತರ ಆಡಿ ಸರ್, ಒಂದ್ಸಲಿ ಹೋಗೋದು ಒಂದ್ಸಲಿ ಬರೋದು, ಫುಲ್ ಅಡಿಟ್ ಆಗ್ಬಿಟ್ಟೆ ಸರ್. ಕಂಟಿನ್ಯೂ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಕಳೆದೆ ಸರ್ ನಾನು. 1 ವರ್ಷ 6 ತಿಂಗಳಿಗೆಲ್ಲ 5 ಲಕ್ಷ ರೂಪಾಯಿ ಕಳ್ಕೊಂಡೆ. ಅಂದ್ರೆ ಮೊದ್ಲು ನಂತರ ಇತ್ತು ಅಂದ್ರಲ್ಲ, ಅದೆಲ್ಲ ಹೋಯ್ತು ಅಲ್ಲಿ? ಎಲ್ಲ ಹೋಯ್ತು ಸರ್. ಗಳಿಸಿದ್ದೆಷ್ಟು ಸರ್? ಗಳಿಸಿದ್ದೆಷ್ಟು ಅಂದೆ? ಒಂದ್ಸಲಿ ಬರೋದು 10,000 ಬರೋದು, ತಿರ್ಗಿ 3 ದಿವಸ ಆದ್ಮೇಲೆ ತಿರ್ಗಿ ನೆಕ್ಸ್ಟ್ ನಂದೇ ಹೋಗೋದು, ತಿರ್ಗಿ ಇನ್ನೊಂದ್ ಬಂದ್ 20,000 ಬರೋದು, ತಿರ್ಗಿ ಇನ್ನೊಂದ್ ದಿವಸ ಹೋಗೋದು 10,000, ಹಿಂಗೆ ಅಪ್ ಅಂಡ್ ಡೌನ್. ಗಳಿಸಿರೋದಾದ್ರೆ 5 ಲಕ್ಷ ಯಾಕೆ ಕಳ್ಕೊಳ್ತಿದ್ದೆ ಅಂತ? ಅದೇ ಬರುತ್ತೆ ಆಸೆಗೆ. ಅದೇ ಇಲ್ಲಿ ಒಂದತ್ತು ಬರೋದೆಲ್ಲ ಆಸೆ ಹುಟ್ಟಿದಂಗ ಆಗೋದು. ಮತ್ತೆ ಆಸೆ ಹುಟ್ಟು ಸರ್, ನಾವು ಇನ್ನೊಂದ್ಸಲಿ ಬೇರೆ ತರ ಆಡೋಣ, ಬೇರೆ ಈ ತರ ಆಡೋಣ, ಆಡ್ಕೊಂಡು ಈಗ ಗೊತ್ತಲ್ಲ ಸರ್, ಒಂದು ಚಟ ಬಿದ್ಬಿಟ್ರೆ, ಈಗ ಹೆಂಗಸು ಚಟ, ಸ್ಪೀಡ್ ಚಟ ಇವೆಲ್ಲ ಇರ್ತಾವಲ್ಲ ಸರ್. ಹೌದು ಚಟ ಚಪಲಗಳು. ಮತ್ತೆ ಈಗ ಕಳ್ಕೊಂಡಿರೋದು ಇಲ್ಲೇ ಗೆದ್ಕೊಂಬಿಟ್ಟು ಆಮೇಲೆ ಬಿಟ್ಬಿಡೋಣ ಅಂತ ಮತ್ತೆ ಹೋಗೋದು, ಮತ್ತೆ ಸೋಲೋದು. ಈಗ ನಾವೇನಾಗಿದೆ ಅಂದ್ರೆ, ಒಂದ್ ಸ್ವಲ್ಪ ದುಡ್ಡು ಏನಾದ್ರು ಅದು ಹೋಗ್ಬಿಟ್ರೆ, ಇದು ಇನ್ನೊಂದ್ ಚೆನ್ನಾಗಿರೋದು ಆದ್ಮೇಲೆ ನಾವು ಯಾವನ ಮಾಡಿ ದುಡ್ಡು ನಾವು ಗಳಿಸ್ಕೋಬೇಕು ಅಂತ ಇದ್ ಬಂದ್ಬಿಡುತ್ತೆ, ಹಠ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಹೋಗಿರೋದು ಬಂದ್ರೆ ಆಮೇಲೆ ಹೋಗ್ಬಿಡೋಣ ಮನೆಗೆ ಅಂತ. ಹೌದು ಸರ್. ಬಟ್ ದುರಂತ ಅಂದ್ರೆ ಅಲ್ಲಿಂದ ಮತ್ತೆ ಹೋಗೋದು. ಹೌದು ಸರ್, ಹಿಂಗೆ ಎಲ್ಲ ಕಳೆದ್ಬಿಟ್ಟೆ ಸರ್. 5 ಲಕ್ಷ ಹೋಯ್ತಾ? ಹೌದು ಸರ್. ಎಷ್ಟು, ಒಂದು 6 ತಿಂಗಳಲ್ಲಿ? ಹೌದು ಸರ್. ಹೆಂಡತಿಗೆ ಈ ಮಧ್ಯೆ ನೀವು ತಿಳಿಸ್ತಾ ಇದ್ರ ನನಗೆ ಅದ್ರ ಬಗ್ಗೆ ಆಟ ಆಡೋದು ತಿಳಿಸ್ತಿರ್ಲಿಲ್ಲ. ಪಾಪ ಅವಳು ಒಳ್ಳೆದ್, ಅವ್ಳು ಬಂದಿದ್ದು ಅವ್ರಿಗೇನು, ಅವ್ಳು ಒಳ್ಳೆ ಹುಡುಗಿ, ಚೆನ್ನಾಗಿದೆ, ಎಲ್ಲಾ ಚೆನ್ನಾಗಿದೆ, ಸಂಸಾರ ಐತೆ ಸರ್, ನಮ್ಗೆ ಒಳ್ಳೆ ಗಂಡುವಾಗಿದೆ. ಏನಾಯ್ತಾ ನಂತರ? ಆಮೇಲೆ ಸರ್ ಒಡವೆ ಇದ್ದವು, ನಂದು ಒಡವೆನೂ ಕಳೆದೆ ಇದಕ್ಕೆ. ಹೌದು ಸರ್. ಬಟ್ ನೀವು ನಿಜವಾಗ್ಲೂ ಡ್ಯೂಟಿ ಅನ್ನೋದು ಹೆಚ್ಚು ಕಡಿಮೆ ಮರ್ತೇ ಬಿಟ್ರಿ ಅವಾಗೆಲ್ಲ ಡ್ಯೂಟಿ ಮಾಡಕ್ಕೆ ಮನ್ಸ್ ಬರ್ತಿರ್ಲಿಲ್ಲ ಸರ್. ಸರ್ ನೀನ್ ನಂಬ್ತಿರ, ನಮ್ಮ ಅವಾಗೆಲ್ಲ ನಾನು ಒಂದು ಊಟ ಮಾಡಕ್ ಹಿಂದೆ ಮುಂದೆ ನೋಡೋನು, ಒಳ್ಳೆ ಮನೆ ಊಟ ಮಾಡಕ್ ಹಿಂದೆ ಮಾಡೋ ರೇಸ್ ಹೋದ್ಮೇಲೆ ಸರ್ ಡ್ರಿಂಕ್ಸ್ ಮಾಡೋದ್ ಕಲ್ತ್ಕೊಂಡೆ. ಓಹೋ, ಅಲ್ಲಿ ಆ ತರದ್ದೇ ಫ್ರೆಂಡ್ಸ್ ಗಳು ಆದ್ರ ಅಲ್ಲಿ ನಿಮ್ಗೆ? ಫ್ರೆಂಡ್ಸ್ ಅಂದ್ರೆ 1-2-3 ಆದ್ರು, ಬಟ್ ಅವ್ರ ಜೊತೆ ಸೇರಕ್ಕೆ ನಾನು ಒಬ್ನೇ. ಓಕೆ. ಡ್ರಿಂಕ್ಸ್ ಸರ್ ಅವಾಗ ಏನಾಗಿದೆ ಗೊತ್ತಾ ಸರ್, ಬೆಳಗ್ಗೆ ಮನೆ 10 ಗಂಟೆವರೆಗೂ 11 ಗಂಟೆವರೆಗೂ ಗಾಡಿ ಹತ್ಕೊಂಡು, ನನ್ನ ಕಾರ್ ಇತ್ತು, ಕಾರ್ ಎತ್ಕೊಂಡು ಹೋಗೋದು, ರೇಸ್ ಎಣ್ಣೆ ಹೊಡಿ, ಡ್ರಿಂಕ್ಸ್ ಮಾಡೋದು, ರೇಸ್ ಕೋರ್ಸ್ ಹೋಗೋದು, ಆಡೋದು. ಚಿಲ್ಲರೆ ದುಡ್ಡು ಅಂದ್ರೆ ಬರೋದು ಹೋಗೋದು ದುಡ್ಡು ಇರ್ತದಲ್ಲ, ಅದ್ರ ಬೆವ್ರ ಇಲ್ದೆ ಸುಲಭವಾಗಿ ಬರೋದು, ಸುಲಭವಾಗಿ ಹೋಗೋದು. ಆ ದುಡ್ಡಲ್ಲಿ ಏನ್ ಮಾಡ್ತೀವಿ ನಾವು, ಎಂಜಾಯ್ ಮಾಡೋದು. ಹಿಂಗೆ ಒಳ್ಳೊಳ್ಳೆ ಹೋಟ್ಲು ಹೋಗೋದು, ಅಂದ್ರೆ ನಾನ್ ತಿಂದಿರೋ ಹೋಟ್ಲು, ಒಳ್ಳೊಳ್ಳೆ ಊಟ, ನಾನ್ ವೆಜ್, ಎಣ್ಣೆ, ಇವೆಲ್ಲ ಹಿಂಗೆ ಆಗೋಯ್ತು ಜೀವನ. ಈ ತರ ಎಲ್ಲ ಆಗೋಯ್ತು ಸರ್. ರಾಜಕಾರಣಿ ಜೀವನ ಅನುಭವಿಸ್ಬಿಟ್ಟಿದ್ದೀರ ಆಗ?
ಅಯ್ಯ ಎಲ್ಲ ಇಲ್ದಿದ್ದಲ್ಲ ಸರ್, ಏನೇನೋ ಕತೆ ಆಯ್ತು. ಆಗಿ. ಅಲ್ಲಿಂದ ಅಂದ್ರೆ ಕುಡಿತಕ್ಕೆ ಚಟಕ್ಕೆ ಬಿದ್ರಿ. ಅಲ್ಲಿವರೆಗೂ ಅದು ಯಾವ್ದು ಇರ್ಲಿಲ್ಲ. ಈಗ ರೇಸ್ ಕೋರ್ಸ್ ಆಯ್ತು, ಅದೇ ತರ ಕುಡಿತ ಆಯ್ತು. ಎಲ್ಲ ಆಯ್ತು ಅಲ್ಲಿಂದ ಸರ್, ಹೇಗ್ ಒಡವೆನ ಬದಲಾದ್ರಿ? ಅಂದ್ರೆ ಏನಾಯ್ತು ಆ ನಂತರ? ಸೊ ಆನಂತರ ನಾನೇನ್ ಮಾಡ್ದೆ, ಈ ಒಡವೆ ಎಲ್ಲ ಕಳೆದ್ಬಿಟ್ಟಲ್ಲ, ಅದು ದುಡ್ಡು ಹೋಯ್ತು. ಹ್ಮ್. ಆಮೇಲೆ ನನ್ನೊಂದು ಕಾರ್ ಇತ್ತು, ಆ ಕಾರ್ನು ಮಾರ್ಬಿಟ್ಟೆ. ಅಯ್ಯೋ. ಅದೆಲ್ಲ ಕಳೆದ್ಮೇಲೆ ಮನೆಗ್ ಹಾಗೆ ಆಗುತ್ತಲ್ಲ ಸರ್, ಹ್ಮ್. ಇವೆಲ್ಲ ಈ ತರ ಇದ್ದೋ ನಿಂಗೆ ಆಗ್ಬಿಟ್ನಲ್ಲ ಅನ್ಕೊಂಡು. ಹೇಗ್ ಗೊತ್ತಾಯ್ತು ಅವ್ರಿಗೆ? ಹೇಗ್ ಗೊತ್ತಾಯ್ತು ಅಂದ್ರೆ ಸರ್, ಎಲ್ಲ ಕಳೆದ್ಬಿಡಿ. ಇದುವರೆಗೂ ನಾನೇನ್ ಮಾಡಿದೆ ಅಂದ್ರೆ, ಕಲಿಯೋವರ್ಗು ಯಾರಿಗೂ ಗೊತ್ತಿಲ್ಲ, ಯಾರು ಇದುವರೆಗೂ ಒಬ್ರಿಗೂ ನಾನು ಏನ್ ಆಡ್ತೀನಿ ಅಂತ ಗೊತ್ತಿಲ್ಲ ಅವ್ರಿಗೆ. ಹ್ಮ್. ಆಮೇಲೆ ನಾನೇನ್ ಮಾಡಿದೆ ಸರ್, ನನ್ಗೆ ಸಾಯೋ ಸ್ಥಿತಿಗೆ ಹೋಯ್ತು ಆ ಕತೆ. ಅದು ಒಡವೆ ಹೋಯ್ತು, ದುಡ್ಡು ಹೋಯ್ತು, ಕಾರ್ ಹೋಯ್ತು. ಸಾಲ ಬೇರೆ ಆಗಿತ್ತಾ? ಸಾಲ ಮಾಡಿರ್ಲಿಲ್ಲ ಸರ್, ನಾನು ಯಾವ್ದೇ ಕಾರಣಕ್ಕೂ ಬೇರೆ ಸಾಲ ಮಾಡಿಲ್ಲ. ಇರೋದ್ನೇ ಕಳ್ಕೊಂಡ್ಬಿಟ್ಟಿದ್ರಿ. ಇರೋದ್ ಕಳ್ಕೊಂಬಿಟ್ಟೆ. ನಾಳೆ ಸರ್ ಈಗ ಹೆಂಗ್ ಮನೆಗೆ ಹೋಗೋದು ನಾನು, ಹೆಂಗ್ ಕೇಳ್ತಾರಲ್ಲ ಏನ್ ಮಾಡೋದು ಹ್ಮ್. ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ ಸರ್, ಮನೆ ಖಾಲಿ ಮಾಡ್ಕೊಂಡು, ಅಂದ್ರೆ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೊಂಟೋದೆ. ಎಲ್ಲಿಗೆ ಹೋದ್ರಿ? ಮೈಸೂರಿಗೆ ಹೋಗ್ಬಿಟ್ಟೆ ಸರ್. ಬೆಂಗಳೂರಿಂದ? ಹೌದು. ಅಂದ್ರೆ ಏನ್ ಪ್ಲಾನ್ ಇತ್ತು ನಿಮ್ ತಲೆಯಲ್ಲಿ? ಅಂದ್ರೆ ಎಲ್ಲಿಗೆ ಹೋಗೋದು, ಏನ್ ಮಾಡೋದು, ಏನಿತ್ತು ಅವಾಗ? ಏನ್ ಪ್ಲಾನ್ ಸರ್, ಒಂದ್ ₹1,00,000 ದುಡ್ಡು ಇಟ್ಕೊಂಡೆ ಸರ್ ಅಷ್ಟೇ ಹೋಗ್ಬೇಕಾದ್ರೆ. ಹ್ಮ್. ₹1,00,000 ದುಡ್ಡು ಇಟ್ಕೊಂಡೆ. ಯಾರಿಗೂ ನನ್ ಮಾನ ಮರ್ಯಾದೆ ಹೋಗುತ್ತೆ, ಊರಲ್ಲೆಲ್ಲ ಮಾನ ಮರ್ಯಾದೆ ಹೋಗುತ್ತೆ, ಅಪ್ಪ ಅಮ್ಮನ ಮುಂದೆ ಹೋಗುತ್ತೆ, ನೆಂಟರು ಮುಂದೆ ಎಲ್ಲಾರು ಒಳ್ಳೆಯವ್ರು ಅಂತ ತಿಳ್ಕೊಂಡಿದ್ರು. ಹ್ಮ್. ಅದೇನಾಯ್ತು ಅಂದ್ರೆ ಸರ್, ಆಮೇಲೆ ನಾನು $1,00,000 ಇಟ್ಕೊಂಡು ಹೊಂಟೋಗೋಣ, ಇನ್ ಮನೆ ಕಡೆ ಬರೋದೇ ಬೇಡ ಅಂತ ಹೇಳ್ಬಿಟ್ಟು, ಹ್ಮ್. ಕಣ್ಣಿಗೆ ಇಲ್ಲ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ ಸುಳ್ಳು ಹೇಳ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ಟು. ಅಂದ್ರೆ ಆ ವೇಳೆಗೆ ಮತ್ತೆಂದೂ ಈ ಕಡೆ ಬರಬಾರ್ದು ಅನ್ನೋ ತಲೆಯಲ್ಲಿ? ಎಂದು ಯಾವತ್ತಿನ ಮೇಲೆ ಮುಖನೇ ತೋರಿಸ್ಬಾರ್ದು ನನ್ನ ಜೀವನದಲ್ಲಿ. ಅಷ್ಟೊಂದು ತಪ್ಪು ಮಾಡಿದೀನಿ ನಾನು. ಯಾರು ಎಲ್ಲ ನಮಗ್ ಬದಿಗಳಂತ ಹೊಂಟೋಗಿದ್ದು ಎಲ್ಲಾರನ್ನು ಬಿಟ್ಟು ಸರ್. ಅಂದ್ರೆ ಹೆಂಡತಿ ಮಕ್ಳು ಕುರಿತು ಏನು ಯೋಚನೆ ಇತ್ತು? ಓಕೆ, ಅವರು ಈ ಮರ್ಯಾದೆ ತಲೆ ತಗ್ಸೋದಕ್ಕಿಂತ ನಾನು ಹೋಗೋದೇ ಬೆಟರ್ ಅನ್ನೋ ಯೋಚನೆ ಇತ್ತು. ಅವ್ರು ಹೆಂಗೋ ಬದುಕೊಳ್ತಾರೆ ಅಂತ. ಹೌದು. ಓಹೋ. ಹೊರಟ್ರಿ? ಫೋನ್ ಮಾಡಿ ಹೋಗ್ಬೇಕಾದ್ರೆ ಟ್ರೈನ್ ಹತ್ತೆ. ಹ್ಮ್. ಮನೆ ಅಲ್ಲೇ ಬೆಂಗಳೂರಲ್ಲಿ ಅವ್ರಿಗೆ ಮನೆ ಖಾಲಿ ಮಾಡಿಲ್ಲ, ಓನಾಗೆಲ್ಲ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೇ ಓಪನ್ ಮಾಡಿ ಬಾಗ್ಲ, ಹ್ಮ್. ಒಂದ್ ಬ್ಯಾಗ್ ಅಲ್ಲಿ ಒಂದ್ ಸ್ವಲ್ಪ ಬಟ್ಟೆ ಇಟ್ಕೊಂಡು ಹ್ಮ್. ₹1,00,000 ದುಡ್ಡು ತಗೊಂಡಿ ಸರ್, ಮೈಸೂರಿಗೆ ಟ್ರೈನ್ ಹತ್ತೆ ನಾನು. ಬೆಂಗಳೂರಿಂದ? ಹೌದು. ಟ್ರೈನ್ ಹತ್ಬೇಕಾದ್ರೆ ಮಾತ್ರ ನನ್ನ ಹೆಂಡತಿಗೆ ಫೋನ್ ಮಾಡಿದೆ. ಓಹ್, ಏನಂದ್ರಿ? ಹಿಂಗೆ ಈ ತರ ಆದ್ರೆ ಎಲ್ಲ ಕಳ್ಕೊಂಬಿಟ್ಟೆ ದುಡ್ಡು ನಾನು ಆಟ ಆಡಿ. ಓ. ನನ್ಗೆ ನಿನ್ಗೆ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿದ್ದೀನಿ ನಾನು, ನಾನು ಯಾವತ್ತೂ ನಿಮ್ಗೆ ಸಿಗಲ್ಲ, ದಯವಿಟ್ಟು ನನ್ನ ಮಗನ್ ಚೆನ್ನಾಗ್ ನೋಡ್ಕೊ ಅಂತ ಹೇಳ್ಬಿಟ್ಟು ಹತ್ಕೊಂಡಿ. ಬಾಣಂತಿ ಪಾಪ ಆಗ? ಹೌದು ಸರ್, ಬಾಣಂತಿ. ಏನಂದ್ರ ಆಕೆ? ಅವ್ರು ಹೊತ್ಬಿಟ್ರು. ಎಲ್ಲ ಹೋಯ್ತು, ಆಯ್ತು ಬಾ ಎಲ್ಲಿ ಹೋಗ್ತಾ ಇದೀನಿ ಅಂತ ಕರೆದ್ರು. ನನ್ಗೆ ಆಗ್ಲಿಲ್ಲ ಸರ್, ಮೈಸೂರಿಗೆ ಹೋಗ್ಬಿಟ್ಟು ಸರ್, ಅಲ್ಲೆಲ್ಲ ಮೈಸೂರಿಂದ ಆಚೆ ಒಂದ್ ರೂಮ್ ಮಾಡ್ಕೊಂಡೆ ಹೋಗಿ. ರೂಮ್ ಮಾಡ್ಕೊಂಡೆ ಒಂದ್ ತಿಂಗಳಿದ್ದೆ ಸರ್. ಬಟ್ ಆ ನಡುವೆ ನಾನ್ ಇರಬಾರ್ದು ಅಥವಾ ನಾನ್ ಸಾಯ್ಬೇಕು ನಿಮ್ಗೆ? ಹೌದು ಸರ್, ಸಾಯ್ಬೇಕಂತ ಮನ್ಸಿಗೆ ಭಾರಿ ಸಿಕ್ಕಾಬಿಟ್ಟು ಡೈಲಿ ಅನ್ಸೋದು. ಬಟ್ ನನ್ಗೆ ಅಷ್ಟು ಏಡಿ ತರ ಇರ್ಲಿಲ್ಲ. ಏನಾದ್ರು ಮಾಡಿ ಸಾಧಿಸ್ಲೇಬೇಕು, ಏನಾದ್ರು ಮಾಡ್ಬೇಕು, ಜೀವನ ಮಾಡ್ಬೇಕು, ಒಟ್ನಲ್ಲಿ ಅವ್ರಿಗೆ ಕಣ್ಣಿಗೆ ಕಾಣಬಾರ್ದು, ನಮ್ಮೂರಿಗೆ ನಾ ಸಿಗಬಾರ್ದು, ಒಟ್ನಲ್ಲಿ ಒಬ್ನೇ ಎಲ್ಲಾನು ಜೀವನ ಮಾಡ್ಬೇಕು ಅಂತ ಅನ್ಸ್ಕೊಂಡೆ. ಸಾಯೋದಕ್ಕೂ ಭಯ ಅನ್ನೋದಕ್ಕಿಂತ ಬೇಡ, ನಾನು ಎಲ್ಲ ಒಟ್ನ ಬದುಕಿರ್ಬೇಕು ಅಂತ. ಹೌದು ಸರ್. ನನ್ನವ್ರಿಗೆ ಮರ್ಯಾದೆ ಹೋಗ್ಬಾರ್ದು, ಬಟ್ ನಾನ್ ಜೀವಂತವಾಗಿರ್ಬೇಕು ಅಂತ. ಹೌದು ಸರ್. ಮನೆ ಅಂದ್ರೆ ಅಲ್ಲಿ ರೂಮ್ ಮಾಡ್ಕೊಂಡ್ರ? ರೂಮ್ ಮಾಡ್ಕೊಂಡೆ ಸರ್. ಆಮೇಲೆ ಒಂದು ತಿಂಗಳಿದ್ದೆ ಸರ್, ಹಂಗೂ ಫೋನ್ ಮಾಡ್ತಾ ಇದ್ದೆ. ನಮ್ಮ ಮನೆಯವರೆಲ್ಲ ಗೊತ್ತಾಗೋಯ್ತು, ಊರಿಗೆಲ್ಲ ಗೊತ್ತಾಗೋಯ್ತು ವಿಷಯ. ಎಲ್ಲಾರು ಫೋನ್ ಮಾಡಕ್ ಶುರು ಮಾಡಿ, ಆಯ್ತು ಬಾರಪ್ಪ ಹೋಗಿದ್ದಾಯ್ತು, ಇನ್ಮೇಲೆ ನೀವು ಊರಲ್ಲಿ ಜಮೀನ್ ಇದೆ, ಆರಾಮಾಗಿ ಇರ್ಬೋದು, ಏನ್ ಇಲ್ಲ ಅಂತ ಎಲ್ಲ ಹೊತ್ಬಿಟ್ರು ನಮ್ಮ ಮನೇಲುವ. ಅವರು ಕರೆದ್ಬಿಟ್ರು ಸರ್. ಆಯ್ತು ಅಂತ ಲಾಸ್ಟ್ಗೆ ಒಂದ್ ತಿಂಗಳಾದ್ಮೇಲೆ ಬಂದೆ ಸರ್ ಕರೆ ಊರಿಗೆ. ಊರಿಗೆ ಬಂದ್ರು? ಬೆಂಗಳೂರಿಗೆ ಬಂದ್ರ? ನಮ್ಮೂರ್ಗೆ ಹೋದೆ, ಹಳ್ಳಿಗೆ ಹೋದೆ ಫಸ್ಟ್. ಹಳ್ಳಿಗೆ ಹೋದ್ಮೇಲೆ ಯಾಕೆ ಹಿಂಗ್ ಮಾಡ್ಕೊಂಡು ಎಲ್ಲ ಇದ್ ಮಾಡ, ಕೆಲವರು ಬೈದ್ರು, ಕೆಲವು ಇದ್ ಮಾಡಿದ್ರು, ಏನೇನೋ ಆಯ್ತು ಸರ್. ಆಮೇಲೆ ತಿರ್ಗಾ ಹೆಂಡತಿ ಮಕ್ಳನ್ನ ಕರ್ಕೊಂಡು ಆಯ್ತು ಹಿಂಗ್ ಹೊಸ ಜೀವನ ಸ್ಟಾರ್ಟ್ ಮಾಡುವಂತ ನನ್ನ ತಿರ್ಗಾ ಬೆಂಗಳೂರಲ್ಲಿ ಮನೆ ಮಾಡಿದೆ ಸರ್. ಓಕೆ. ಅಲ್ಲಿ ನಿಜವಾಗ್ಲೂ ಅಲ್ಲಿಗೆ ಹೋದಾಗ ನಿಮ್ ತಾಯಿ ತಂದೆ ಏನ್ ಹೇಳಿದ್ರು? ಅಂದ್ರೆ ಎಲ್ಲ ಕಳ್ಕೊಂಡ್ರಿ, ಮೈಸೂರಿಗೆ ಹೋದ್ರಿ, ಅದೇ ಈ ತರ ಇದ್ದ ಮನುಷ್ಯ ಈ ತರ ಆಗೋದು, ದುಡ್ಡೆಲ್ಲ ಕಳ್ಕೊಂಬಿಟ್ಟೆ, ಆಯ್ತು ಹೆಂಗ್ ಬಿಟ್ಟು ಹಿಂಗ್ ಏನಾಯ್ತು ನಿಂಗೆ ಎಲ್ಲ ಬೈದ್ರು ಸರ್. ನಾನು ಏನ್ ಹೇಳಿ, ಎಲ್ಲ ಈ ತರ ಚಟಕ್ ಬಿದ್ಬಿಟ್ಟಿದೆ. ಹೇಳಿದ್ರ ಏನೇನಾಯ್ತು ಅಂತ? ಹೇಳಿದ್ರ ಅಲ್ಲಿ? ಎಲ್ಲ ಹೇಳಿದ್ರು ಸರ್, ಈ ತರ ಹಿಂಗೆ ಕಳ್ಕೊಂಡೆ, ಇದರಿಂದಲೇ ಕಳ್ಕೊಂಡೆ. ಹೌದು, ಇದರಿಂದಲೇ ಕಳ್ಕೊಂಡೆ ಅಂತ ಹೇಳಿದೆ ಸರ್. ಬಟ್ ಈ ಮೈಸೂರಿಗೆ ಹೋದಾಗ ಎಣ್ಣೆ ಚಟ ಬಿಟ್ಟಿದ್ರ? ಇಲ್ಲ ಸರ್, ಅವಾಗ್ಲೂ ಇತ್ತು ಸರ್. ಊರ್ಗ್ ಹೋಗೋ ವೇಳೆಗೂ ಇತ್ತ?
ಯಾವಾಗ ಸ್ಟಾರ್ಟ್ ಮಾಡೋದು ಅವಾಗಿಂದ ಇತ್ತು, ಅಲ್ಲಿ ಹೋದ್ಮೇಲೆ ಇನ್ನೂ ಜಾಸ್ತಿ ಆಯ್ತು ಮೈಸೂರಿಗೆ ಹೋದ್ಮೇಲೆ. ಯಾಕಂದ್ರೆ ಅವಾಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು ತಲೆ ನನಗೆ. ಅಲ್ಲ ಹೌದು, ಬಟ್ ಈ ಊರಿಗೆ ಹೋಗೋ ದಿನ ಅಥವಾ ಆ ವೇಳೆಗೂ ಇನ್ನೂ ಇತ್ತು. ಹೌದು ಇತ್ತು ಸರ್. ಹೆಂಗ್ ಕುಡ್ಗಂಡೆ ಹೋಗ್ಬಿಟ್ಟಿದ್ರೆ ಹೆಂಗೆ? ಇಲ್ಲ ಸರ್, ಕುಡ್ಕೊಂಡೇನು ಹೋಗ್ಲಿಲ್ಲ. ಹಾ, ಇತ್ತು. ಇತ್ತು ಸರ್. ಬಟ್ ಇದೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿಲ್ಲ. ಏನು ಈ ಕುಡಿಯೋದು ಬೇರೆ ಕಲ್ತವನಿ ಅಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ ಸರ್. ಸೊ ಹೆಂಡತಿ ಏನಂದ್ರು ಊರಿಗೆ ಹೋದಾಗ? ಅವರೆಲ್ಲ ಹತ್ತಿದ್ರು ಈ ತರ ಎಲ್ಲ ಹಿಂಗ್ ಮಾಡ್ದೆ, ಯಾಕೆ ಹಿಂಗ್ ಮಾಡ್ಕೊಂಡಿ ಅಂತ ಎಲ್ಲ ಹತ್ಕೊಂಡಿ ಸರ್. ಆಮೇಲೆ ಬೆಂಗಳೂರಿಗೆ ಸರ್ ಮನೆ ಮಾಡಿದೆ ಸರ್. ತಿರ್ಗಾ ಡ್ರೈವಿಂಗ್ ಬಂದೆ ಬೇರೆ ಗಾಡಿ ಓಡ್ಸಕ್ಕೆ. ಬಾಡಿಗೆ? ಹೌದು ಸರ್. ಅಂದ್ರೆ ಗಾಡಿನೂ ಬಾಡಿಗೆ? ಗಾಡಿ ತಗೊಂಡು ಬೇರೆ ಓನರು, ನಾನ್ ಡ್ರೈವರು. ಓಕೆ. ದಿವಸಕ್ಕೆ ಎಷ್ಟು ಕೊಡೋದು ಅಲ್ಲಿಗೆ? ಸರ್ ನಮ್ಗೆ ಅವಾಗೆಲ್ಲ ನಂಗೆ ತಿಂಗಳು ಒಂದು 22 ಸಾವಿರ 20 ಸಾವಿರ ಕೊಡೋರು. ಅಲ್ಲ ಬಾಡಿಗೆ ಕಾರ್ ಅಲ್ವಾ? ಹೌದು ಸರ್. ಅವ್ರಿಗೆ ಎಷ್ಟು ಕೊಡೋದು ಡೈಲಿ ಅಂತ? ಸರ್ ಅವ್ರು ನಂಗೆ ತಿಂಗಳು ಸಂಬಳ ಕೊಡ್ತಿದ್ರು, ಅವ್ರದ್ದು ಸ್ವಂತ ಗಾಡಿ. ಓಹ್, ತಿಂಗಳು ಸಂಬಳನ ಇದು? ಹೌದು, ತಿಂಗಳು ಸಂಬಳ ತರ ಸರ್. 23 ಸಾವಿರ 24 ಸಾವಿರ ಈ ತರ ಸಿಗೋದು ನನಗೆ ತಿಂಗಳಿಗೆ. ಆತರ ಮಾಡ್ಕೊಂಡು ಹೆಂಗೋ ಜೀವನ ನಡೀತಾ ಇತ್ತು ಸರ್ ಬೆಂಗಳೂರಲ್ಲಿ. ನಡೆಸ್ದೆ. ಅದೇ ಒಂದ್ಸಲಿ ತಪ್ಪು ಮಾಡಿದ್ಮೇಲೆ ಬತ್ತ ಏನಾಯ್ತು ಅಂದ್ರೆ ಸರ್, ನಮ್ಗೆ ನನ್ನ ಹೆಂಡತಿನ ನನ್ಗೆ ಮರ್ಯಾದೆ ಕೊಡ್ದಂಗೆ ಆಗ್ಬಿಟ್ಲ ಸರ್. ಓಕೆ. ಹೇಗ್ ಪರಿವರ್ತನೆ ಆಯ್ತು ಆಕೆ ವರ್ತನೆಯಲ್ಲಿ? ಚೆನ್ನಾಗಿದ್ದವಳು ಹಿಂಗೆ ಸರ್, ಹಂಗೆ ಈ ತರ ಎಲ್ಲ ಕಳ್ಕೊಂಡ್ಬಿಟ್ನಲ್ಲ. ಮದ್ವೆ ಆಗಿ ಮಗು 1.5 ವರ್ಷ 2 ವರ್ಷ ಆಗೋವರೆಗೂ ಚೆನ್ನಾಗಿದ್ದು. ಈಗ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಸರ್ ಒಂದೊಂದ್ಸಲಿ ಟೈಮ್ ಸರಿಯಾಗಿ ಮನೆಗೆ ಹೋಗಕ್ ಆಗಲ್ಲ. ದುಡ್ಡು ಸರಿಯಾಗಿ ಶಾರ್ಟೇಜ್ ಆಗ್ತಾ ಇತ್ತು. ಆಮೇಲೆ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಅವಾಗ್ಲೂ. ಅದ್ ಬಿಟ್ಟಿಲ್ಲ? ಡ್ರಿಂಕ್ಸ್ ಅಂದ್ರೆ ಸರ್ ಬೇರೆ ತರ ಬೆಳಗಿನ ಸಾಯಂಕಾಲ ಕುಡಿತಾ ಇರ್ಲಿಲ್ಲ ಸರ್. ಯಾವಾಗ್ಲೂ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಟಯರ್ಡ್ ಆಗಿರೋದು ಒಂದ್ ಕ್ವಾರ್ಟರ್ ಅಷ್ಟು ಮಾಡ್ಕೊಂಡು ನಮ್ ಮಲ್ಕೊತಾ ಇದ್ದೆ ಅಷ್ಟೇ. ಇಲ್ಲ, ಒಟ್ನಾಗ ಆಧಾರ ಇತ್ತು ಅಂತ. ಹೌದು ಸರ್. ಅದು ಓಲಿ ಬಿಡಿ ಅಂತ ಅನ್ನೋಷ್ಟು ಒಳ್ಳೆವ್ ನಾನಂತೂ ಅಲ್ಲ. ಹೇಳಿ ಸರ್, ಯಾಕಂದ್ರೆ ಇತ್ತು ಸರ್. ಆಯ್ತು. ಸೊ ಹೆಂಡತಿಗೆ ಅದು ನೀವು ಕಳ್ಕೊಂಡಿದ್ದೆಲ್ಲ ಗೊತ್ತಿತ್ತು, ಆಮೇಲೆ ಬೆಂಗಳೂರಿಗೆ ಬಂದ್ರಿ ಮತ್ತೆ ಹೊಸ ಜೀವನ ಶುರು ಮಾಡಿದ್ರಿ. ಬಟ್ ಈ ಕುಡಿಯೋದು ಆಕೆ ಹೊಸದು. ಹೌದು ಸರ್. ಮತ್ತೆ ಆನಂತರ ಆಕೆ ವರ್ತನೆಯಲ್ಲಿ ಹೆಂಗ್ ಬದಲಾಯ್ತು? ಉದಾಹರಣೆ ಹೇಳೋದಾದ್ರೆ? ಸರ್ ಉದಾಹರಣೆ, ಮನೆಗ್ ಬಂದ್ರೆ ಮರ್ಯಾದೆ ಕೊಡ್ತಿರ್ಲಿಲ್ಲ, ಬೈಯೋದು ನನಗೆ. ನಾನು ಇದುವರೆಗೂ ಸರ್ ಹೆಂಡತಿನ ಯಾವ್ದೇ ಕಾರಣಕ್ಕೆ ಒಂದು ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಯಾವತ್ತೂ ಮಾಡಿರ್ಲಿಲ್ಲ. ಅವಳಾಗ ಏನ್ ಮಾಡಿದ್ರೆ ಸುತ್ತಮ ಅಕ್ಕಪಕ್ಕ ಮನೆಯವರೆಲ್ಲ ನೋಡೋರು ಹಂಗ್ ಬೈಯೋ ಜೋರಾಗಿ ನನ್ಗೆ. ಮೊದ್ಲು ಹೆಂಗಿತ್ತು ಅಂದ್ರೆ ಇದೆಲ್ಲ ಆಕಿಂತ ಮದುವೆ ಆದ ವಸ್ತ್ರಲ್ಲ ಮದುವೆ ಆಗ ಚೆನ್ನಾಗಿದ್ಲು ಸರ್. ನನ್ನ ಹತ್ರ ಏನು ಮಾತಾಡಿ ನಾನು ಚೆನ್ನಾಗಿ ಇಷ್ಟಪಡ್ತಿದ್ಲು, ಮಾತಾಡ್ತಿದ್ಲು, ಸೂಪರ್, ಏನ್ ತೊಂದ್ರೆ ಇರ್ಲಿಲ್ಲ. ಮನೆಗ್ ಬಂದಾಗ ಚೆನ್ನಾಗಿ ನೋಡ್ಕೊತಾ ಇದ್ರು. ಈಗೆಲ್ಲ ಉಲ್ಟಾ? ಎಲ್ಲ ಉಲ್ಟಾ ಆಗೋಯ್ತು ಸರ್. ಪ್ರತಿಯೊಂದು ಮನೆ ಸರ್. ಇನ್ನೊಂದ್ ಏನಂದ್ರೆ, ಈಗ ಬರೋದು ಅವ್ರು ಅಪ್ಪ ಅಮ್ಮ ಫೋನ್ ಮಾಡೋದು ಡೈಲಿ ಹಿಂಗ್ ಮಾಡ್ತಾನೆ, ಕುಡಿತಾನೆ. ಒಂದ್ ಚಿಕ್ಕದೊಂದು ವಿಷಯಕ್ಕೂ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ಊರ್ ಹೋಗಿ ಹೇಳ್ತಿದ್ಲು ಸರ್. ಫೋನ್ ಮಾಡಿ ಹೇಳ್ತಿದ್ರ? ಊರಿಗೆ ಹೋಯ್ತಿದ್ರ? ಊರ್ಗೆ ಹೇಳ್ತಿದ್, ಫೋನ್ ಮಾಡಿ ಡೈಲಿ ಫೋನ್ ಮಾಡೋದು, ಹಿಂಗ್ ನನ್ ಬಗ್ಗೆ ದೂರ ಹೇಳೋದು ಅವ್ರಿಗೆ. ಓಕೆ. ಆಮೇಲೆ ಅವ್ರ ತಮ್ಮನು ನಮ್ಮ ಮನೆಗ್ ಬಂದ ಸರ್. ಏನಕ್ಕೆ ಅವ್ರಿಗೂ ಒಂದು ಡಿಪ್ಲೊಮಾ ಅವ್ನ ಕೆಲ್ಸ ಸಿಕ್ತು, ಯಾರು ಮನೆ ಇರ್ಲಿಲ್ಲ ಅವ್ರಿಗೆ. ನಮ್ಮ ಮನೇಲಿ ನಮ್ ಜೊತೆನೆ ಇಟ್ಕೊಂಡು ಸುಮಾರು 5 ವರ್ಷ ನಮ್ ಜೊತೆನೆ ಇದ್ದ ಸರ್. ನಾನು, ನನ್ನ ಹೆಂಡತಿ, ನನ್ನ ಮಗು, ಆಮೇಲೆ ಅವನು ನಮ್ಮ ಮಿಸಸ್ ತಮ್ಮ ಬಾಮೈದ. ಹೌದು ಸರ್. ಅವನೇನ್ ಮಾಡೋದು ಬತ್ತಾ ಅವನು ಹೇಳಕ್ ಶುರು ಮಾಡ್ತಾನೆ. ಆಮೇಲೆ ದೂರ ಅವನಿಂದಲೂ ಮರ್ಯಾದೆ ಇಲ್ಲ ಅಂತ. ಅವ್ನ ಮುಂದೆ ನನ್ಗೆ ಇಂತ ನಮ್ದು ಏನೇನೋ ಭಯ ಮಿಸಸ್. ನೋಡಿ ಸರ್, ದುಡ್ಡಿದ್ರೆ ಜನ ಹೆಂಗಿರ್ತಾರೆ ಅಂದ್ರೆ, ದುಡ್ಡಿದ್ದಾಗ ಒಂಥರ, ದುಡ್ಡಿಲ್ದಾಗ ಒಂಥರ ಜನ. ಇಂತ ನಮ್ ಹೆಂಡತಿನೇ ನಂಗೆ ಆತರ ಆಗೋದು. ಸ್ವಲ್ಪ ಕೆಟ್ಟದಾಗೆಲ್ಲ ಬೈತಿದ್ರ? ಕೆಟ್ಟದಾಗೆಲ್ಲ ಬೈತಿದ್ರು ಸರ್. ಯಾವ ತರ ಅಂದ್ರೆ ಸರ್, ನೀವ್ ಅಂತೀರ ನಂಬಲ್ವ, ಫಿಸಿಕಲ್ ಅಫೇರ್ ಸ್ಟಾಪ್ ಆಗೋಯ್ತು ಅಲ್ಲಿಗೆ. ಏನ ಅಂದ್ರೆ ದೈಹಿಕ ಸಂಪರ್ಕ ಮಾಡೋದು, ಪಕ್ಕ ಕುಂತ್ಕೊಳ್ಳೋದು, ಇವ್ಯಾವು ನನಗೆ ಫುಲ್ ಸ್ಟಾಪ್ ಮಾಡ್ಬಿಟ್ರು. ಅಂದ್ರೆ ದೈಹಿಕವಾಗಿ ನಮ್ಮ ಹತ್ರ ಬರ್ತಿರ್ಲಿಲ್ಲ. ಓಕೆ. ಅಂದ್ರೆ ನೀವು ಕುಡಿದು ಬರ್ತಿದ್ರಲ್ಲ, ವಾಸನೆಗೆ ಪಾಪ ಆಕೆಗೆ ಬರ್ದಿಕ್ಕೆ ಆಗದೆ ಇರ್ಬೋದೇನೋ? ಅದು ತರಾನೇ ಇರ್ಬೋದು ಸರ್. ಆದ್ರೂ ನನಗೆ ಏನೇ ಕುಡಿದ್ರು ಸರ್, ಎಲ್ಲಾ ತಂದ್ಕೊಡಿನಿ, ಮನೆಗೆ ಏನ್ ಬೇಕು ಐಟಮ್ ತಂದ್ಕೊಡಿನಿ, ಎಲ್ಲಾ ಚೆನ್ನಾಗ್ ನೋಡ್ಕೊಳ್ಳಿ, ಎಲ್ಲಾ ಪ್ರತಿಯೊಂದು ನೋಡ್ಕೊಳ್ಳಿ ಸರ್. ಅದೊಂದು ಅವಳಿಗೆ ಎಲ್ಲ ಕಳೆದ್ಬಿಟ್ಟಾರ್ಲ ಅಂತ ಒಂದ್ ಚುಚ್ಚು ಮಾತಾಡೋದು ಒಂದು ಯಾವಾಗ್ಲೂ. ಕುಡಿಯೋದೊಂದು ಸ್ವಲ್ಪ ಇತ್ತು ಅದ್ರಿಂದ. ಆಮೇಲೆ ಇನ್ನೊಂದೇನಂದ್ರೆ, ನನಗೆ ಒಂದೊಂದ್ಸಲಿ ಕೆಲ್ಸಗಳು ಇರ್ತಿರ್ಲಿಲ್ಲ ಸರ್. ಒಂದ್ 15 ದಿವಸ 10 ದಿವಸ ಈ ತರ ಮನೇಲಿ ಹೇಳ್ಕೊಂಡ್ಬಿಟ್ಟಿದ್ದೆ. ಅವಾಗ ಏನಾಗೋದು ಅಂದ್ರೆ, ಅವಳು ಕೆಲ್ಸ ಸ್ಟಾರ್ಟ್, ಅವಳು ಗಾರ್ಮೆಂಟ್ಸ್ ಹೋಗಿ ಸ್ಟಾರ್ಟ್ ಮಾಡಿದ್ರು ನನ್ನ ಮಿಸ್ಸಸ್. ಅಲ್ಲಿ ನಮ್ಮ ಮನೆ ಹತ್ರನೇ ಪಕ್ಕದಲ್ಲಿ.
ಅದ್ರಿಂದ ನಾವ್ ಮನೇಲಿ ಇರ್ತೀಯ, ಕೆಲ್ಸಕ್ಕೆ ಹೋಗಲ್ಲ ಸರಿಯಾಗಿ, ಕುಡಿತಾ ಇರ್ತೀಯ, ಅಂತವನು ಇಂತವನು ಅಂತ ನನಗೆ ಡೈಲಿ ಬೈತಾ ಇದ್ರು ಸರ್. ಹ್ಮ್ ಈ ತರ ಎಲ್ಲ ಆಗೋಯ್ತು ಸಂಸಾರ. ಹ್ಮ್ ಹಿಂಗೆ ಸರ್. ಆಮೇಲೆ ನನ್ಗೆ ಒಂದ್ಸಲಿ ಈ ಆಪರೇಷನ್ ಆಯ್ತು ಸರ್, ಹಾಸ್ಪಿಟಲ್ ಇದ್ದೆ. ಏನಕ್ಕೆ ಆಪರೇಷನ್? ಈ ಪೈಲ್ಸ್ ಆಪರೇಷನ್ ಆಗುತ್ತೆ ಸರ್. ನಮ್ ಡ್ರೈವಿಂಗ್ ಜಾಸ್ತಿ ಒಂದ್ ಸ್ವಲ್ಪ ಅದು ಆಗುತ್ತೆ. ಓಕೆ ಓಕೆ. ಅದು ಹಾಸ್ಪಿಟ್ಲ್ ಹೋದೆ ಸರ್. ಅಲ್ಲಿ ಏನಾಯ್ತು ಅಂದ್ರೆ ಸರ್, ನನ್ ಹೆಂಡತಿ ನಾನು ಒಂದ್ಸಲಿ ಫೋನ್ ಮಾಡಿದೆ. ಅವಾಗ ಇವತ್ತು ನಾಳೆ ಅಡ್ಮಿಟ್ ಆಗ್ಬೇಕು ನಾನು, ನೀನ್ ರಜಾ ಹಾಕು, ನಾನ್ ನೋಡ್ಕೋಬೇಕು ಅಂತ ಕೇಳಿದೆ ಸರ್. ಹ್ಮ್ ಇಲ್ಲ ನಾನು ರಜಾ ಹಾಕಲ್ಲ, ನಾನು ನಿಮ್ಮ ಊರಕ್ಕಿಂದ ನಿಮ್ಮ ಅವ್ನ್ ಕರ್ಸು ಅಂತ ಹೇಳ್ಬಿಟ್ಲು ಸರ್. ಓಹೋ. ಬಟ್ ನೀವು ಆಸ್ಪತ್ರೆಗೆ ಹೋಗುವುದು ಹೇಳಿ ಹೋಗಿರ್ಲಿಲ್ವಾ? ಹೇಳಿ ಹೋಗಿದ್ದೆ ಸರ್. ಹೇಳ್ಬಿಟ್ಟು ಚೆಕಪ್ ಮಾಡ್ಸಕ್ ಹೋಗಿದ್ದೆ, ನಾಳೆ ಅಡ್ಮಿಟ್ ಆಗ್ತೈತೀನಿ. ಅವ್ರು ಹೇಳಿದ್ರು ಡಾಕ್ಟರ್ ನಾಳೆ ಅಡ್ಮಿಟ್ ಆಗಪ್ಪ, 4 ದಿವಸದಲ್ಲಿ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಸೊ ಜೊತೆಗೆ ಯಾರೋ ಒಬ್ರು ಇರಬೇಕು ಅಂತ. ಯಾರೋ ಇರ್ಬೇಕು ಜೊತೆಲಿ. ಹ್ಮ್ ನೋಡಿ ಸರ್, ಈಗ ಗಂಡನಿಂತ ಕೆಲ್ಸನೇ ಮುಖ್ಯನ ಅವ್ರಿಗೆ. ಹ್ಮ್ ಬರ್ಲಿಲ್ಲ ಸರ್. ಆಗಲ್ಲ ಅಂದ್ರು. ಅವಾಗ ನನ್ಗೆ ದುಡ್ಡು ಒಂದ್ ಸ್ವಲ್ಪ, ಅವಾಗ ಸಿಕ್ಕಾಬಡೆ ಫೈನಾನ್ಷಿಯಲ್ ಸಿಕ್ಕಾಬಡೆ ಪ್ರಾಬ್ಲಮ್ ಇತ್ತು. ಅವಳ ಹತ್ರ ದುಡ್ಡಿತ್ತು. ಓಕೆ. ಒಂದ್ 10,000 ದುಡ್ಡು ಕಡಿಮೆ ಆಯ್ತು ಅಂತಂದ್ರೆ ಅದು ₹1 ಕೊಡ್ಲಿಲ್ಲ. ಹ್ಮ್ ಆಮೇಲೆ ಊರಿಂದ ಫೋನ್ ಮಾಡಿ ಸರ್, ನಮ್ಮ ಅವ್ವನ್ ಕರ್ಸ್ಕೊಂಡೆ, ಅಂದ್ರೆ ನಮ್ಮ ಅಮ್ಮನ್ ಕರ್ಸ್ಕೊಂಡೆ ಹ್ಮ್ ಹಾಸ್ಪಿಟ್ಲಿಗೆ. ಹ್ಮ್ ಇದ್ದೆ ಸರ್. ಆಪರೇಷನ್ ಆಯ್ತು, ಎಲ್ಲ ಆಯ್ತು ಸರ್. ಮನೆಗ್ ಬಂದೆ. ಹ್ಮ್ ಅತ್ತಂದ್ ಈಚೆಗೆ ಡೈಲಿ ಜಗಳಗಳು, ಮನಸ್ತಾಪಗಳು, ಸರಿಯಾಗಿ ನೋಡ್ಕೊತಿರ್ಲಿಲ್ಲ. ಹ್ಮ್ ಪಕ್ಕದಲ್ಲಿ ಕುಂತ್ಕೊಂಡು ದೂರ ಎದ್ದು ಹೋಗೋದು, ಹ್ಮ್ ಬೇರೆ ಮುಂದೆ ಬೈಯೋದು. ಹ್ಮ್ ಆಮೇಲೆ ನಾನ್ ಸ್ವಲ್ಪ ದಪ್ಪ ಇದೀನಿ ಸರ್. ದಪ್ಪ ಅಂದ್ರೆ ಯಾವ ತರ ಅಂದ್ರೆ ಆಲ್ಮೋಸ್ಟ್ 80 kg ಹತ್ತದ್ರ ಇದೀನಿ ಸರ್. ಹ್ಮ್ ಅಸಹ್ಯ ಪಡೋದು ನಾನು ನೋಡಿದ್ರೆ. ಅಂದ್ರೆ ಮೊದ್ಲಿಂದಲೂ ನಿಮ್ ದೇಹ ಸ್ವಲ್ಪ ಹಾಗೇನಾ? ಹೌದು ಸರ್. ಮೊದ್ಲಿಂದ ಮದುವೆ ಸ್ಟಾರ್ಟಿಂಗ್ ಚೆನ್ನಾಗಿದ್ದೆ. ಬತ್ತಾ ಸ್ವಲ್ಪ ದಪ್ಪ ಆಗ್ಬಿಟ್ಟೆ ಸರ್. ಡ್ರೈವಿಂಗ್ ಕೆಲಸ ಅಂದ್ರೆ ಹೌದು ಸರ್. ದೈಹಿಕ ಚಟುವಟಿಕೆಗಳು ಕಡಿಮೆ. ಹೌದು ಕೂತಿತ್ತಾನೇ ಕೂತಿತ್ತು. ಹೌದು ಸರ್. ಸ್ವಲ್ಪ ದೇಹದ ಗುರಿತ ಅಸಹ್ಯ ಪಡೋರು. ಅಸಹ್ಯ ಪಡೋದು, ಗಂಡನ್ ಬೇರೆ ಮುಂದೆ ಹೇಳ್ಕೊಳಕ್ ಒಂಥರ ಮಾತಾಡೋದಕ್ ಬಂದ್ರೆ ಇದ್ ಮಾಡೋದು. ಪ್ರತಿಯೊಂದು ಸರ್ ಅವ್ರ ಅಮ್ಮ ಇವ್ರು ಸಪೋರ್ಟ್ ಮಾಡೋದು. ಬೈಯು, ನೀನು ಊಟ ಹಾಕ್ಬೇಡ, ಕಳ್ಸು ಆಚೆಗೆ ಅನ್ನೋದು. ಈ ತರ ಎಲ್ಲ ಸಾಧ್ಯ ಆಗುತ್ತೆ ಸರ್ ನಮ್ಗೆ. ಅಂದ್ರೆ ಆಪರೇಷನ್ ಆದ್ಮೇಲೆ ನೀವು ಊರ್ಗ್ ಹೋದ್ರೆ ಇಲ್ಲೇ ಉಳ್ಕೊಂಡಿದ್ರ? ಇಲ್ಲೇ ಉಳ್ಕೊಂಡೆ ಸರ್. ಇಲ್ಲೇ ಒಂದು 15 ದಿವಸ ಉಳ್ಕೊಂಡೆ. ತಿರ್ಗಿ ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ತಾಯಿ ಇದ್ರ ಆ ಸಮಯದಲ್ಲಿ? ನಮ್ ತಾಯಿ ನಮ್ ಜೊತೆಲಿ ಇದ್ರು ಸರ್, ಹಾಸ್ಪಿಟಲ್ ಇದ್ರು. ಅಲ್ಲ, ಮನೆಗ್ ಬಂದಾಗ? ಮನೆಗ್ ಬಂದ್ಬಿಟ್ಟೆ ನಮ್ ಮನೆವರೆಗೂ ಬಂದ್ರು. ಆಮೇಲೆ ನಾನು ಊರ್ಗ್ ಹೋಗ್ಬಿಟ್ಟೆ ಒಂದ್ 2 ತಿಂಗಳು ಆಪರೇಷನ್ ಆದ್ಮೇಲೆ. ಅಲ್ಲಿ ರೆಸ್ಟ್ ತಗೊಳಕ್ಕೆ ಊರಲ್ಲಿ. ಅವ್ರಿಗೆ ಗೊತ್ತಿತ್ತು ನಮ್ಮ ಮನೆಗೆ ಪರಿಸ್ಥಿತಿ, ಇವಳು ಸರಿಯಾಗಿ ನೋಡ್ಕೊಳ್ಳಲ್ಲ, ಬಾರಪ್ಪ ನೀನು ಊರಿಗೆ ಅಂತ ನಂಗೆ ಕರ್ಕೊಂಡು ಹೋದ್ರು. ಹೆಂಡತಿ ಇಲ್ಲೇ ಇದ್ರು? ಹೆಂಡತಿ, ಅವ್ರೊಬ್ಬರ ಹೆಂಡತಿ, ನನ್ ಮಗ, ಅವ್ನ ತಮ್ಮ, 3 ಜನ ಮನೇಲಿದ್ರು. ಓಕೆ. ಈ ತರ ಎಲ್ಲ ಆಯ್ತು ಸರ್. ಬಟ್ ಅಂದ್ರೆ ಅವಳು ಬೇರೆ ಯಾವ್ದು ಇದಿಲ್ಲ. ನನಗೆ ಈಗ್ಲೂ ಅಷ್ಟು ನಂಬಿಕೆ ಐತೆ. ಬೇರೆ ತರ ಅವ್ಳಿಗೆ ಸೆಕ್ಷುಯಲಿ ಆಗ್ಲಿ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಪ್ಲಸ್ ಬೇರೆ ಈಗ ಎಲ್ಲ ಹೇಳ್ತಾರೆ ಜನಗಳು, ಅದಿನ್ನ ಮುಂದೆ ಇದೆ ಸ್ಟೋರೀಸ್. ಈ ತರ ಎಲ್ಲ ಆಯ್ತು ಸರ್. ಎಲ್ಲ ಇದಾಯ್ತು, ಪ್ರಾಬ್ಲಮ್ ಆಯ್ತು. ಅವ್ಳು ಬತ್ತಾ ರೀಸೆಂಟ್ ಆಗಿ ಈಗ ಸರ್ ಒಂದ್ 3 ವರ್ಷದಿಂದ ಕಂಪ್ಲೀಟ್ ಆಗಿ ನನ್ನ ರಿಜೆಕ್ಟ್ ಮಾಡತಾರ ಆಡ್ಬಿಟ್ಲು. ಊಟನೇ ಆಗ್ತಿರ್ಲಿಲ್ಲ ಸರ್ ನನಗೆ. ಸುಮ್ನೆ ಏನೋ ಹೋಗ್ತೀನ ಅಷ್ಟೇ ಮನೆಗೆ. ಸರ್ ನಾನು ಈಗಲೂ ಕಷ್ಟಪಟ್ಟು 30,000 ದುಡಿತೀನಿ. ಎಲ್ಲ ಅವಳು ಹೇಳಿ ಕೇಳಿದ ಊಟ ಏನ್ ಬೇಕು, ಖಂಡಿಬೇಕಾದ್ ಏನ್ ಬೇಕು ಹೇಳಿ ತಂದ ಹಾಕ್ತೀನಿ. ಅದು ಪ್ರಶ್ನೆ ಇದ್ದಕ್ಕಿದ್ದಂಗೆ ಚೇಂಜ್ ಆಗ್ಬಿಟ್ಲು. ಅದೇನು ಅಂತ ನಂಗೆ ಈಗ್ಲೂ ಕರೀತಾ ಇದ್ ಏನಕ್ಕಿಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ಮೊದ್ಲಿಂದಲೂ ಸ್ವಲ್ಪ ಗೌರವ ಇಲ್ಲದೆ ನಡ್ಕೊಳ್ತಿದ್ರಲ್ವಾ, ಅದಾದ್ಮೇಲೆ ಇನ್ನೇನ್ ಚೇಂಜು? ಅದೇ ಸರ್, ಹಿಂಗೆ ಅದು ಅವಾಗ ಚುಚ್ಚು ಮಾತಾಡೋದು, ದುಡ್ಡೆಲ್ಲ ಕಳೆದೆ, ಒಡವೆ ಕಳೆದೆ, ಕಾರ್ ಕಳೆದೆ, ನಾನು ಕುಡಿತೀಯ, ಆಮೇಲೆ ಸರಿ ಕೆಲ್ಸಕ್ಕೆ ಹೋಗಲ್ಲ, ಇವೇ ಸಣ್ಣ ಪುಟ್ಟಕ್ಕೆಲ್ಲ ಮುನ್ಸ್ಕೊಳಕ್ ಶುರು ಮಾಡ್ಬಿಟ್ಲು ಸರ್. ಅಡಿಗೆ ಹಾಕಿ ಏನೇನ್ ಹೇಳಿದ್ರಲ್ಲ ಅವೆಲ್ಲ ಸತ್ಯವೂ ಹೌದು? ಹೌದು ಸರ್, ಅವೆಲ್ಲ ಸತ್ಯವೂ ಹೌದು. ಇಲ್ಲ ಅಂತಲ್ಲ, ನಾನ್ ತಪ್ಪು ಮಾಡಿದೀನಿ. ಆದ್ರೆ ಇನ್ಮೇಲೆ ಬದಲಾಕ್ ಅವ್ರು ಸಮಯನೇ ಕೊಡ್ಲಿಲ್ಲ ಅವ್ರು ನನ್ಗೆ. ಕುಡ್ಕೊಂಡು ಬದಲಾಗ್ತಿದ್ರ? ಅದು ಬದಲಾಗ್ತೀನಿ. ಅವ್ರು ಹೇಳಿದ್ರೆ ನಾನು ಯಾವ್ದು ಕುಡಿಬೇಡ, ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂದ್ರೆ ನಾನು ಕುಡಿಯೋದು ಬಿಡ್ತಾ ಇದ್ದೆ ಸ್ವಲ್ಪ ಕಡೆ. ಸೊ ಕಡಿಗೆ ನೀನ್ ಬೇಡ ಅನ್ನೋ ಸ್ಥಿತಿಗೆ ಅವ್ರು ಬಂದ್ರ? ಬೇಡ ಅನ್ನೋ ಪರಿಸ್ಥಿತಿಗೆ ಬಂದ್ರು. ಅವಳು ಅವನ್ ತಮ್ಮ ಎದುರುಗಡೆ ಊಟ ಮಾಡ್ತಾ ಇದ್ರು, ನನ್ನ ಊಟ ಕರೀಲಿಲ್ಲ. ಅದನ್ನ ಈ ದಿವಸ ನಾನು ಹೊರಗಡೆ ಹೋಟ್ಲಿಂದ ತಿಂದಿ ಊಟ ಮಾಡಿದ್ನಿ ಮನೆ ಒಳಗಡೆ ಬರ್ತು. ಊಟ ಮಾಡಿದ್ ನಮ್ ಕತ್ತಿ ಮುಚ್ಚಿ ಮಡಗ್ಬಿಟ್ಟು ಹೋಗೋಳು ಕೆಲ್ಸದವಳು.
ಹ್ಮ್ ಏನಾದ್ರೂ ಅಪ್ಪಿತಪ್ಪಿ ನಾನೇನೋ ಅನ್ನ ಮಾಡ್ಕೊಂಡ್ರೆ ಅದನ್ನ ಬೈಯೋದು, ಯಾಕೆ ಮಾಡ್ಕೊಂಡೆ, ನಮ್ಮ ಅಕ್ಕಿ ನಂದಿದು ಊಟ, ಆ ಊರಿಗೆ ಹೇಳೋದು, ಫೋನ್ ಮಾಡೋದು. ಅಂದ್ರೆ ನೀವು ಮನೆಗೆ ತಂದಾಗ್ತಿದ್ರಾ? ಅವಾಗ ನಾನು ಸ್ಟಾಪ್ ಮಾಡಿದೆ ಸರ್. ಯಾವಾಗ ನನ್ಗೆ ಊಟ ಕೊಡ್ತಿರ್ಲಿಲ್ವೋ ಸ್ಟಾಪ್ ಮಾಡಿದ್ರಿ. ನಾನು ಏನು ದುಡ್ಡು ಕೊಡ್ತಿರ್ಲಿಲ್ಲ, ಊಟನೂ ಕೊಡ್ತಿರ್ಲಿಲ್ಲ. ಬಟ್ ಗ್ಯಾಸಲ್ಲಿ ಅನ್ನ ಮಾಡ್ಕೊಳಕ್ ಹೋಗ್ತಿದ್ರಿ, ಹ್ಮ್ ಅದಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೂ ಬೈಯೋದು, ಹೆಂಗ್ ಬೇಕ ಮನ್ಸಿಗೆ ಇದು ಅದು, ಹೆಂಗ್ ಬೇಕಾಗಿ ಬೈಯೋದು, ಓಕೆ. ಈ ತರ ಎಲ್ಲ ಮಾಡಿದ್ರು ಸರ್. ಹ್ಮ್ ಈ ತರ ನಮ್ಮ ಮನೆಗೂ ಹೇಳ್ದೆ, ಊರಿಗೂ ಹೇಳ್ದೆ. ಅವರು ಒಂದ್ 2-3 ಸಲ ಬಂದು ಈ ಬುದ್ಧಿವಾದ ಹೇಳಿದ್ರು. ಹ್ಮ್ ಹಠ ಅಂದ್ರೆ ಹಠ ಸರ್, ಸಿಕ್ಕಾಪಟ್ಟೆ ಹಠ. ಹೆಣ್ಣಿಗೆ ನಿಜವಾಗ್ಲು ಹೆಣ್ಣಿಗೆ ಹಠ ಇರಬಾರ್ದಂತೆ, ಗಂಡಿಗೆ ಚಟ ಇರಬಾರ್ದಂತೆ. ನಿಮ್ಮ ಮನೇಲಿ ಇಬ್ಬರಿಗೂ ಎರಡೂ ಅವೆ. ಹೌದು ಸರ್, ನಿಮಗೆ ಚಟ ಐತೆ, ಅವ್ರಿಗೆ ಹಠ ಐತೆ. ಹಠ ಇದೆ. ಇನ್ ಸಂಸಾರದ ಕತೆ ಗೋವಿಂದ. ಹೌದು ಸರ್. ಆಮೇಲೆ ಏನಾಯ್ತು? ನಮ್ಗೆ ಚೀಟಿಗಳೆಲ್ಲ ಹಾಕಿದ್ರು ಸರ್. ಒಂದ್ ಮನೆ ಲೀಸ್ ಹಾಕ್ಸ್ಕೊಂಡಿದ್ದು ಅವಾಗಲೇ 4 ಲಕ್ಷಕ್ಕೆ. ಅವಳ ಹೆಸರಿಗೆ ಮಾಡ್ಸಿದೆ. ಅವಳು ಸ್ವಲ್ಪ ದುಡ್ಡು ಹಾಕಿಲ್ಲ ಜಾಸ್ತಿ, ಒಡವೆಲ್ಲ ಇಟ್ಟೆ, ಅವಳ ಹೆಸರಿಗೆ ಆಯ್ತು. ಅದಾದ್ಮೇಲೆ ಸರ್ ನನ್ಗೆ ಬೇಜಾರಾಗ ಸಿಕ್ಕಾಪಟ್ಟೆ ಸರ್. ಒಂದು ಸರ್ ಮೊನ್ನೆ ಅವ್ರಿಬ್ರ ತಮ್ಮ ಅವಳು ಇಬ್ರು ಊಟ ಮಾಡ್ಬೇಕಾದ್ರೆ ನನ್ನ ಏನೋ ಒಂಥರ ಕಾಲ್ ಕಸಬಾಗ್ ನೋಡೋರು ಸರ್ ನನ್ನ. ನನ್ಗೆ ಬೇಜಾರಾಗುತ್ತೆ, ಇವಳ ಹತ್ರ ಇರೋದೇ ಬೇಡ ಅನ್ಸ್ಬಿಡ್ತು ನನ್ ಜೀವನ. ನಾನೇನ್ ಮಾಡ್ದೆ ಸರ್, ಈ ತರ ಹೇಳ್ಬಿಟ್ಟು ನಮ್ಮ ಮನೆಗೆ ಇವಳ ಹತ್ರ ನಾನು ಇರಲ್ಲ, ನೆಮ್ಮದಿ ಇಲ್ಲ ನನಗೆ, ಊಟ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ಸರ್ ಹೊರಗಡೆ, ಮನೆಯಿಂದ ಆಚೆ. ಅಂದ್ರೆ ಅಲ್ಲೇ ಬೆಂಗಳೂರಲ್ಲೇ, ಬಟ್ ಬೇರೆ ಅವ್ರ ಮನೆ ಇರ್ಲಿಲ್ಲ, ಹೊರಗಡೆ ಬಂದ್ಬಿಟ್ಟೆ ಸರ್. ಹೊರಗಡೆ ಸರ್ ಬರ್ಬೇಕಾದ್ರೆ ಸರ್ ನಾನು ನನ್ ಮಗ ಅವನ ಅಲ್ಲೇ 7ನೇ ಕ್ಲಾಸ್ ಹುಡುಗ. ನನ್ ಮಗನು ಅವಳು ಸಿಗ ಬದಲಾಯಿಸ್ಬಿಟ್ಟವಳು. ನಾವು ನನ್ ಕಂಡ್ರೆ ಅಷ್ಟಕ್ಕಷ್ಟು ಅವನ್ಗೂ ನನ್ ಮಗಂಗೂ. ನನ್ ಮಗನು ಒಂದು ಬಾಯ್ ಇಡ್ಲಿಲ್ಲ ಸರ್. ಒಂದು ಫೋನ್ ಮಾಡಲ್ಲ, ಆಯ್ತು ಹೋಗ್ ಬರ್ತೀನಿ ಅನ್ಲಿಲ್ಲ, ಒಂದ್ ಬಾಯ್ ಇಡ್ಲಿಲ್ಲ. ನಾನು ಎಲ್ಲಿ ಒಡವೆಯಲ್ಲಿ ಎತ್ಕೊಂಡ್ ಹೋಗ್ತೀನೋ ಅಂತ ಹೇಳ್ಬಿಟ್ಟು ಕದ್ದಿ ಮುಚ್ಚಿ ಸರ್ 2 ದಿವಸ ಹಿಂದೆನೆ ಊರಿಗೆ ಕೊಟ್ಕೊಳ್ಸ್ಬಿಟ್ಟವಳೆ. ನಾನು ಆತರ ಕತ್ಕೊಂಡ್ ಹೋಗ್ಬಿಡ್ತೀನಿ ಅಂತ. ಈ ತರ ಎಲ್ಲ ಆಯ್ತು ಸರ್. ನಾನು ಬಂದ್ಬಿಟ್ಟೆ ಸರ್ ಹೊರಗಡೆ ಏರ್ಪೋರ್ಟ್ ಹತ್ರ ಸರ್ ಒಂದು PGಲಿ ಸೇರ್ಕೊಂಡೆ ಸರ್ ಬಂದು. ಸರ್ ಇವಾಗ ನನ್ಗೆ ಈಗ ಇದೆಲ್ಲ ಆಗಿದ್ದು ಸರ್ ಆಲ್ಮೋಸ್ಟ್ 2 ವರ್ಷ ಆಯ್ತು ಬತ್ತಾಗ ಸರ್. ಈ ತರ ಎಲ್ಲ ಆದ್ರೆ ನಾನು ಒಬ್ನೇ ಬದುಕ್ತಾ ಇದೀನಿ, ಸ್ವಾವಲಂಬಿ, ಯಾರ ಸಹವಾಸನೂ ಇಲ್ಲ, ನಾನು ಒಬ್ನೇ ಇದ್ದೀನಿ ಈಗ. ಈಗ್ಲೂ ಪ್ರೆಸೆಂಟ್. ಅದಾದ್ಮೇಲೆ ಹಿರಿಯರು ಪಂಚಾಯತಿ ಮಾಡಿ ಅಥವಾ ಸೇರ್ಸೋ ಪ್ರಯತ್ನ ಮಾಡಿದ್ರ ಸರ್? 1 ಸಲಿ 2 ಸಲಿ 3-4 ಸಲಿ ಪಂಚಾಯತಿ ಮಾಡಿದ್ರು. ಪಂಚಾಯತಿ ಅಂದ್ರೆ ನಮ್ಮ ಅಪ್ಪ ಬರೋದು, ನಮ್ಮವ್ವ ಬರೆಯೋದು, ಬೇರೆಯವ್ರ ನಮ್ ರಿಲೇಷನ್ ಕರ್ಕೊಂಡು ಹೋಗೋದು, ಯಾರು ಮಾತು ಒಪ್ತಾ ಇಲ್ಲ ಸರ್. ಏನ್ ಹೇಳ್ತಾರ ಅವ್ರ ಹತ್ರ? ಕಾರಣ ಏನಿದೆ? ಕುಡಿತಾರೆ. ಹೌದು ಸರ್. ಒಂದು ಈಗ ಸರ್ ಒಂದು ಗಂಡ ಹೆಂಡತಿ ಸಂಸಾರ ಅಂದ್ಮೇಲೆ ಸರ್ ಲಕ್ಷ ಈಗ ಎಲ್ಲಾರ ಮನೇಲಿ ಕುಡಿತಾರಲ್ಲ ಸರ್. ಅಲ್ಲಿ ಹೇಳಿದ್ ತಪ್ಪದು, ಕುಡಿಯೋದು ತಿದ್ಕೊಳಕ್ ಬಿಡ್ಬೇಕು ಅಂತ. ಅದು ಒಂದ್ ಚಿಕ್ಕ ವಿಷಯ ದೊಡ್ಡದಾಗ ಒಂದು ಇದು ಮಾಡಿ ದೊಡ್ಡ ರಂಪ ಮಾಡಲ್ಲ ಸರ್. ಒಂದೊಂದ್ ಚಿಕ್ಕ ವಿಷಯ ದೂರ ಹೇಳಿ ಇವೆಲ್ಲ ಮಾಡಿ ನನ್ನ ಇವನ್ ಜೊತೆ ಇರೋದೇ ಇಲ್ಲ ನಾನು ಇದು ಮಾಡಿ ಬಂದ. ನಾನು ಬಂದಿದ್ದೆ, ತಿರ್ಗಿ ಹೋಗೋಣ ಅಂತ ನನ್ಗೆ ಇಷ್ಟ ಆಯ್ತು, ತಿರ್ಗಿ ಹೋಗೋಣ ಅಂತ ಹೋದೆ. ಆದ್ರೆ ಅವ್ರು ಒಪ್ತಾ ಇಲ್ಲ, ನಾನು ಸೇರ್ಸ್ಕೊತಾ ಇಲ್ಲ. ಅವರು ಬಂದ್ರೆ ಚಪ್ಪಲಿ ಹೊಡಿತೀನಿ ಅಂತ ಎಲ್ಲಾರ ಮುಂದೆ 10 ಜನ ಮುಂದೆ ಹೇಳಲ್ಲ ಸರ್. ಅವ್ ನಮಗೂ ಸ್ವಾಭಿಮಾನ ಅನ್ನೋದು ಇರುತ್ತಲ್ಲ ಸರ್, ಅದಕ್ಕೆ ನಾನು ಹೋಗೋದೇ ಬಿಟ್ಬಿಟ್ಟೆ ಸರ್. ಅದಕ್ಕೆ ನಾನು ಒಂದು PGಲಿ ಸರ್, ಈಗ್ಲೂ ಅಷ್ಟೇ ಅದೇ PGಲಿ ಇದ್ದೀನಿ. ನಾನು ಕೆಲ್ಸಕ್ಕೂ ಮಾಡ್ತೀನಿ, ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಸರ್. ಈಗ ದುಡ್ಡಿಗೆ ಏನ್ ತೊಂದ್ರೆ ಇಲ್ಲ ಸರ್, ತಿಂಗಳಿಗೆ 30,000-35,000 ದುಡಿತೀನಿ. ನಾನು ಒಬ್ನೇ ಇದ್ದೀನಿ ಸರ್. ಅವಳು ಏನಂದ್ರೆ, ಇವ್ನ್ ನಾವಿದ್ರೆ ಮಾತ್ರ ಇರೋದು ಇವನ್ ಜೊತೆ, ಇಲ್ಲಾಂದ್ರೆ ಊರ್ ಕಡೆ ಹೊಂಟೋಯ್ತಾನೆ ಪೋಲಿ ತರ, ಇವ್ನ್ ದುಡಿಯಕ್ ಶಕ್ತಿ ಇಲ್ಲ, ಆತರ ನಮ್ ತಿರ್ಗಾ ನನ್ನ ಕಾಲ್ ಬಂದು ಹಿಡ್ಕತಾನೆ ಅಂತ ಅವಳಿಗೆ. ಈಗ ಅವ್ರು ಬೇರೆ ಇದಾರೆ, ನೀವು ಬೇರೆ ಇದ್ದೀರಿ. ಈಗಲೂ ಇದಾರೆ ಸರ್, ಡೈವರ್ಸ್ ತಗೊಂಡಿಲ್ಲ, ಬೇರೆ ಹಂಗೆ ಇದೀವಿ ಅಷ್ಟೇ. ಮಾತಾಡ್ತಾ ಸರ್, ನನ್ನ ಫೋನ್ ನಂಬರ್ಸ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಬಿಡವಳೆ. ಫೋನಲ್ಲೂ ಮಾತಾಡಲ್ಲ ಈಗ? ಏನಿಲ್ಲ ಸರ್, ಕಾಲ್ ಮಾಡಲ್ಲ. 2 ವರ್ಷದ ಮೇಲೆ ಆಯ್ತು. ನನ್ ಮಗನ ಸರ್ ಅವಾಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ನಾನು. ನನ್ ಇನ್ನೇನ್ ಏನು ಬೇಜಾರಿಲ್ಲ ಸರ್. ನನ್ ಮಗನ್ ಮಾತಾಡ್ಸಕ್ ಹೋದ್ರಿ ನನ್ ಮಗನೇ ನನ್ ಮಾತಾಡ್ಸಕ್ ದೂರ ಓಡ್ಬಿಡ್ತಾನ ಸರ್ ನನ್ಗೆ. ಈಶ್ವರ, ತುಂಬಾ ನೋವು.
ಆಯ್ತು. ನನ್ ಮಗನು ಮಾತ್ರ ನನ್ ತಮ್ಮನ ಮನೆ ಅಲ್ಲೇ ಸೈರತ್ ಪಕ್ಕದ ರೋಡಲ್ಲಿಯ. ನಾನ್ ಮನೆಗೆ ಹೋಗ್ರಿ ಅಂತ ಅಡ್ಕದ್ರೆ ನನ್ ತಮ್ಮನ್ನ ಹೋಗ್ಬಿಟ್ಟು ನನ್ ಮಗನ್ ನೋಡ್ಬೇಕು ಕರ್ಕೊಂಡ್ ಬರೋ ಅಂದ್ರೆ ಅವ್ನ್ ನನ್ ಬರಲ್ಲ ನನ್ ನೋಡಲ್ಲ ಅಂತಾನೆ ಸರ್. ಯಾರು ನಿಮ್ಮ ಮಗ? ಹೌದು ಸರ್. ಅವಳೆಲ್ಲ ನನಗೆ ಹೇಳ್ಕೊಟ್ಬಿಡ್ಲು ಸರ್, ಅಂತವ್ನು ಇಂತವ್ನು ಮಾತಾಡ್ಸ್ಬೇಡ, ಸಿಕ್ರು ಏನು ತಗೋಬೇಡ. ಎಷ್ಟೋ ಸಲ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಸರ್ ಕಾಯ್ದು ಮೂರ್ ವಾರ ಕಾಯ್ದು ಆ ಸ್ಕೂಲ್ ಬಿಡವು ಸುಲಭವಾಗಿ ಬಟ್ಟೆ ಎಲ್ಲ ಕೊಡ್ಸಕ್ಕೆ ಹೋದ್ರು ಅವ್ನ ನನ್ ಬೇಡ ಏನು ಬೇಡ ಅಂತ ನನ್ಗೆ ಸಿಕ್ಕಾಪಟ್ಟೆ ನನ್ ನೋವು ಮಾಡ್ದ ಸರ್. ನನ್ಗೆ ಏನ್ ಮಾಡ್ಲಿ ಸರ್, ನನಗೂ ಒಂದು ಆಸೆ ಇರುತ್ತಲ್ವ. ಹೌದು ಹೌದು. ಎಲ್ಲ ಫ್ಯಾಮಿಲಿಗಳು ನೋಡ್ತಾ ಇದ್ರೆ ಸರ್, ಊರ ಈಗ ಒಂದು ಯುಗಾದಿ ಹಬ್ಬ ಆಗ್ಲಿ ಗಣೇಶನ ಹಬ್ಬ ಆಗ್ಲಿ ಎಲ್ಲ ಗಂಡ ಹೆಂಡತಿ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಸರ್. ಹಬ್ಬಗಳು ಬಂದ್ರೆ ನನ್ ಯಾರು ಕರಿಯರ್ ಇಲ್ವಲ್ಲ, ನನ್ಗೆ ಎಲ್ಲ ಓಟಾಗ ನಾನೆಲ್ಲ ಹೋಟ್ಲ ತಿನ್ಕೊಂಡು ನನ್ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹೆಂಡತಿ ಮಕ್ಳು ಇದ್ರು ನಂಗೆ ಇಲ್ದಂಗ ಆಯ್ತು ಅಂತ. ತಾಯಿ ತಂದೆ ಬಳಿ ಹೋಗೋದಿಲ್ವ ನೀವು? ಸರ್ ಈಗ್ಲೂ ಇಲ್ಲ, ಚೆನ್ನಾಗಿದ್ದೀನಿ. ನಮ್ ತಾಯಿ ನಮ್ ತಂದೆ ಈಗ್ಲೂ ಚೆನ್ನಾಗವ್ರೆ. ಈಗ್ಲೂ ಊರಿಗೆ ಬಂದ್ಬಿಡಪ್ಪ ನಾ ಆರಾಮಾಗಿರ್ಬೋದು ಸರ್. ನಮ್ದೊಂದ್ 2 ಎಕರೆ ಜಮೀನ್ ಇದೆ, ಬೋರ್ ಹಾಕ್ಸಿದೀವಿ, ಅಡಿಕೆ ಗಿಡ ಹಾಕಿದೀವಿ, ಆ ಸೀಮೆ 3-4 ಹಸು. ಹಬ್ಬ ಹರಿದಿನಗಳಲ್ಲಿ ಹೋಗಲ್ವ ನೀವು ಊರಿಗೆ? ಹೋಗ್ತೀನಿ ಸರ್, ಅವರೇ ಕರೀತಾರ ಸರ್. ನಾನೇ ಹೋಗಿರ್ಲಿಲ್ಲ, ಇಲ್ಲೇ ಇದೆ. ಯಾಕೋ ನನ್ಗೆ ಜೀವನ ಸರ್ ಯಾರ ಸವಾಸನೂ ಬೇಡ, ಒಂಟಿ ಆಗಿದ್ಬಿಡ್ತಿದೀನಿ ಸರ್. ಆದ್ರೂ ಒಂದೊಂದ್ಸಲ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಗ್ಬಿಡು ಸರ್ ನನ್ಗೆ. ಈ ತರ ಎಲ್ಲ ಜೀವನ ಆಯ್ತು. ಅವಳು ನನ್ನ ಈಗ್ಲೂ ಅಷ್ಟೇ, ನಾನು ಅವಳು ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಸರ್. ನನ್ನ ಹೆಂಡ್ತಿನ ಈಗ್ಲೂ ನಾನು ಅಂತೀನಿ ಸರ್, ಈಗ್ಲೂ ಅವಳು ಬೇರೆ ಸವಾಸ ಇಲ್ಲ, ಬೇರೆ ಯಾವ್ದೇ ತರ ಇಲ್ಲಿಗಲ್ ರಿಲೇಷನ್ಸ್ ಇಲ್ಲ ಅವಳಿಗೆ. ಬೇರೆ ಸರ್ ನನ್ನ ಫ್ರೆಂಡ್ಸ್ ಕೂಡ ಅಂದ್ಬಿಟ್ರು ನನ್ಗೆ, ಲೇ ಬಿಡಲು ನೀನು ಅವ್ಳ ಗಾರ್ಮೆಂಟ್ಸ್ ಹೋಗ್ತಾಳೆ ಯಾರನ್ನ ಇಟ್ಕೊಂಡವಳೆ ಅಂತ ನನಗೆ ಚುಚ್ಚಿ ಮಾತಾಡೋರು ಸುಮಾರು ಜನ. ಆದ್ರೆ ನನ್ಗೆ ಈಗ್ಲೂ ಅಷ್ಟು ನಂಬಿಕೆ ಐತೆ ಅವಳ ಮೇಲೆ. ಇಲ್ಲ ನಿಜವಾಗ್ಲೂ ಇಲ್ಲ, ಅವಳು ಯಾವ ತರ ಇಲ್ಲ ಹುಡುಗಿ, ಅವ್ಳು ಒಳ್ಳೆಲ್ಲ ಅಂತ ಈಗ್ಲೂ ಆಸೆ. ಅವಳು ಸಿಕ್ಕಾಪಟ್ಟೆ ನೋಡ್ಬೇಕು ಅಂತ ಆಸೆ ಐತೆ. ಆದ್ರೂ ನಾನು ಒಂದು ಸ್ವಾಭಿಮಾನದಿಂದ ಅವ್ಳು ಹೋಗಕ್ ಆಗ್ತಾ ಇಲ್ಲ. ಮಗುನಂತೂ ನಾನು ಮಿಸ್ ಮಾಡ್ತೀನಿ ಸರ್. ತಿಂಗಳು ಒಂದ್ಸರಿ ಹೋಗ್ತಾ ಇರ್ತೀನಿ, ಸ್ಕೂಲ್ ಹತ್ರ ನೋಡ್ತಾ ಇರ್ತೀನಿ ದೂರದಿಂದಲೇ. ಅವ್ರಿಗೂ ನಿಮ್ಗೆ ಎಷ್ಟು ದೂರ? ಒಂದ 30 ಕಿಲೋಮೀಟರ್ ಅಷ್ಟೇ ಸರ್. ಓಹ್, ನೀವು ಅಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಹೌದು ಸರ್, ಅದಕ್ಕೆ ಅಲ್ಲಿಗೆ ಇದ್ಬಿಟ್ರೆ ನನ್ಗೆ ಇದಾಗಿರಲ್ಲ ಅಂತ 30 ಕಿಲೋಮೀಟರ್ ದೂರ ಇದ್ದೀನಿ ಸರ್. ಆಕೆಯನ್ನು ನೋಡಿ ಎಷ್ಟು ಸಮಯ ಆಯ್ತು? ನಾಳೆ 1 ವರ್ಷ ಆಯ್ತು ಸರ್ ನೋಡಿ ನಾನು. ಸರ್ ಅವರು ಸುಮ್ನೆ ನನ್ನ ಬೇರೆ ಕಾಲ್ನ ಇದು ಬ್ಲಾಕ್ ಲಿಸ್ಟ್ ಆಗವ್ರೆ. ಅವಳಿಗೂ ಸರ್ ಅವಳಿಗೂ ನನಗ್ ಗೊತ್ತು ಅವ್ರು ನೆಮ್ಮದಿಯಾಗಿಲ್ಲ ಅಂತ. ಯಾರು? ಹೆಂಡತಿ ಮಗ ಅವರು ನೆಮ್ಮದಿಯಾಗಿಲ್ಲ, ಅವರು ಅನ್ಭವಿಸ್ತಾರೆ, ಅವರು ನೆಮ್ಮದಿ ಇಲ್ಲ ಅಂತ ನನಗ್ ಗೊತ್ತಿದೆ. ಏನ್ ಕಾರಣಕ್ಕೆ ನೆಮ್ಮದಿ ಇಲ್ಲ? ಹೌದು. ಅಂದ್ರೆ ಏನ್ ಕಾರಣಕ್ಕೆ? ಏನಕ್ಕೆ ಸರ್ ನೋಡ, ಅವ್ರ ಜೀವನನು ಗಂಡ ಇಲ್ಲ, ಬೇರೆ ಅಕ್ಕಪಕ್ಕದವ್ರನ್ನ ಮಾತಾಡ್ತಾರೆ. ಹಂಗಾದ್ರೆ ಕರಿಬೇಕಿತ್ತಪ್ಪ ನಿಮ್ನ, ನೆಮ್ಮದಿ ಇಲ್ಲದಿದ್ರೆ. ಎಲ್ಲವೂ ಸಮಾಜ ಹಿಂಗನ್ನುತ್ತೆ, ಊರ್ನವ್ರು ಹಿಂಗಂತಾರೆ, ನೆಂಟ್ರಿಸ್ಟ್ ಹಿಂಗಂತಾರೆ, ಗಂಡ ಇಲ್ಲ ಅಂತ, ಅದು ಇದು ಅವನಿವ್ನ ಸಂಪರ್ಕ ಇಟ್ಕೊಂಡಾರೆ ಅಂತ ಅಂತಾರೆ. ಬಾರಪ್ಪ ಬೇಡ ಅಂತ ನನ್ಗೆ ಒಂದ್ ಕಡೆ ಅಂದ್ರೆ ನನಗ್ ಅನ್ಸುತ್ತ ಆತರ ಅನ್ಸಿಕೆ. ಅದೇ ಆಕೆನೂ ನೆಮ್ಮದಿಯಾಗಿಲ್ಲ ಅಂದ್ರೆ ಅದೇ ಗಂಡನಿಂದ ದೂರ ಅವಳೆ, ಕಳಂಕಗಳು ಒರೆಸಿರ್ತಾರೆ ಜನ, ಹಾಗಾಗಿ ಅವಳು ನೆಮ್ಮದಿ ಕಳ್ಕೊಂಡಿರ್ತಾಳೆ ಅಂತ ನೀವ್ ಅಂದ್ಕೊಂಡಿದ್ದೀರಾ? ಹೌದು ಸರ್. ಹಾಗಿದ್ರೆ ಕರಿಬೇಕಿತ್ತಲ್ಲ. ಸರ್ ಏನ್ ಮಾಡ್ಸ, ಈಗ ನನ್ ಮಗಂಗೆ ಹೆಸರು 8ನೇ ಕ್ಲಾಸ್ ಅವನು. ಹೋಗಿ ಕರೆದ್ರ ಮನೆ ಹತ್ರ ಹೋಗ್ಬಿಟ್ಟಿ ಸರ್, ನಾನು ಕಾರ್ ನಿಲ್ಸ್ಬಿಟ್ಟಿ ಬಾರೋ ನಾನು ಮಾತಾಡ್ಬೇಕು ನಿನ್ ಹತ್ರ, ಏನೋ ಬಟ್ಟೆ ಕೊಡ್ತೀನಿ ಬಾರೋ ಅಂತ ಕರೆದ್ರು ಬರಲ್ಲ ಅಂತ ಹೋಗಿ ಬಾಗ್ಲಾಕೊಂಡ್ಬಿಟ್ಟ ಸರ್. ನನ್ಗೆ ಅವತ್ತು ಸಿಕ್ಕಾಪಡೆ ಒಳಗೊಂಡ್ಬಿಡ್ಸ ಸಿಕ್ಕಾಪಡೆ. ನನಗೆ ನನಗೂ ಒಂದ್ ಮಗ ಅಂತ ನಾವ್ ಏನೇ ತಪ್ಪು ಮಾಡಿದ್ರು ಸರ್, ಈಗ ನನ್ಗೂ ನನ್ನ ಹೆಂಡತಿಗೆ ನನ್ ಮಗಂಗೆ ಏನ್ ತೊಂದ್ರೆ ಮಾಡಿದೀನಿ ಸರ್. ಆಮೇಲೆ ಸರ್ ನನ್ ತಮ್ಮರ ಮನೇನು ಅಲ್ಲೇ ಇರೋದು. ನನ್ ತಮ್ಮರ ಮನೆಗೆ ನಮ್ಮಮ್ಮ ನಮ್ಮವ್ವ ಎಲ್ಲ ಬರ್ತಾ ಇರ್ತಾರ ಅವಾಗ. ಅವ್ರ ಮೊಮ್ಮಗ ನೋಡ್ಬೇಕು ಅಂತ ಅವ್ರಿಗೂ ಆಸೆ ಇರ್ತಲ್ಲ ಸರ್. ಹೋದ್ರೆ ಒಂದು ಕಾಸಿನ ಮರ್ಯಾದೆ ಕೊಡಲ್ಲ ಸರ್. ಅತ್ತೆ ಅಂತ ಬಿಡು, ನನ್ಗೇನ ಮಾಡ್ಲಿ, ಅವ್ರೇನ್ ಮಾಡಿದ್ರು ಸರ್, ನಮ್ಮವ್ವ ಏನ್ ಮಾಡಿದಾರ ಅವರು, ಹೋದ್ರು ಒಂದ್ ಲೋಟ ನೀರ್ ಕೊಡ್ಲಿ ಅಂತ ಸರ್. ಮೊಮ್ಮಂಗ ನೋಡ್ಬೇಕು ಅಂತ ಹೋಗಿರ್ತಾರ ಸರ್. ಹೋದ್ರೆ ಅವನು ಅಷ್ಟಕ್ಕಷ್ಟು ಮಾತಾಡಿದ್ ಮೊಮ್ಮಗ, ಇವಳು ಏನು ಒಂದ್ ಮರ್ಯಾದೆನೇ ಇಲ್ಲ. ನೀರ್ ಕೊಡಮ್ಮ ಅಂದ್ರೆ ನೀರು ಕೊಡ್ಲಿ, ಮತ್ತೆ ಯಾಕೆ ಬಂದ್ರಿ ಅಂತ ಕೇಳ್ತಾಳಂತೆ ಸರ್.
ಹ್ಮ್ ಏನ್ ಮಾಡೋಣ ಸರ್ ಹಿಂಗಾದ್ರೆ? ಆಕೆಗೆ ಎಷ್ಟು ವರ್ಷ? ಆಲ್ರೆಡಿ ಈಗ 26-27 ವರ್ಷ ಆಗಿದೆ ಸರ್. ಅರ್ಥಾತ್ ನಿಮಗಿಂತ 10-12 ವರ್ಷ ಚಿಕ್ಕವರ? ಹೌದು ಸರ್, ಚಿಕ್ಕವರು. ಸರ್ ಅವ್ರು ಸರಿಯಾಗಿ ಬೆಂಗಳೂರೇ ನೋಡಿರ್ಲಿಲ್ಲ ಸರ್. ಈ ಒಂದ್ ಸ್ಟಾಪ್ ಇಲ್ಲಿ ಒಂದ್ ಸ್ಟಾಪ್ ಹೋಗಕ್ ಇದು ಹಿಂದೆ ಮುಂದೆ ನೋಡ್ತಿದ್ರು. ನಾನೆಲ್ಲ ಬೆಂಗಳೂರೆಲ್ಲ ತೋರ್ಸಿ ಎಲ್ಲ ಮಾಡಿ ಇದ್ದಿಗೆ ಅವಳು ಸ್ವಲ್ಪ ದುಡ್ಡು ನೋಡಕ್ ಸ್ಟಾರ್ಟ್ ಮಾಡಿದ್ರು, ದುಡ್ಡು ದುಡಿಯಕ್ಕೆ. ಅದರಿಂದ ನಾನ್ ದುಡಿತೀನಲ್ಲ, ಇವಂದ್ ಏನಕ್ಕೆ ಅವಶ್ಯಕತೆ ಇಲ್ವಲ್ಲ. ಅಂದ್ರೆ ಗಾರ್ಮೆಂಟ್ಸ್ ಕಳ್ಸಿದ್ ನೀವೇನಾ? ಅವರು ಹೋಗ್ಬೇಕಂದ್ರೆ ಸರ್ ಬೇರೆಯವರೆಲ್ಲ ಹೋಗ್ತಿರಲ್ಲ, ಅವ್ಳು ಮುಂಚೆ ಒಂದ್ 2 ಕಡೆ ಮಾಡಿದ್ರಂತೆ, ರೂಢಿ ಇತ್ತು, ನಾನು ಹೋಗ್ತೀನಿ ಅಂತ ಹೋದ್ಲ ಅವಳೆ. ಅದಾದ್ಮೇಲೆ ಬದಲಾವಣೆ ಬಂದಿದ್ದ? ಹೌದು ಸರ್. ಅಂದ್ರೆ ಸಂಬಳ ಅಂತ ಬರೋಕ್ ಶುರುವಾದ್ಮೇಲೆ? ಸಂಬಳ ಅಂತ ಬರೋದ್ಮೇಲೆ ದುಡಿತೀನಿ ಅಂತ ಒಂದ್ ಧೈರ್ಯದ ಮೇಲೆ ನಾನ್ ದುಡಿತೀನಿ, ನಿನ್ನ ಅವಶ್ಯಕತೆ ಇಲ್ಲ ಅಂತ ಬೈಯೋದು, ಕೆಟ್ಟದಾಗೆಲ್ಲ ಬೈಯೋದು ಮಾಡೋದು, ಊರ್ಗೆ ಹೇಳೋದು. ಆಮೇಲೆ ಹೌದು ಸರ್. ಹೇಳಿ ಸರ್. ಆಮೇಲೆ ಅವ್ರ ಅಮ್ಮನೂ ಸಪೋರ್ಟ್ ಇವ್ರಿಗೆ, ಅವ್ನ್ ಬಿಟ್ಬಿಡು, ಅವ್ನ್ ಸರಿ ಇಲ್ಲ, ಬೇಡ, ಅವ್ನ್ಗೆ ಯಾಕೆ, ಗಂಡ ಇಲ್ದವ್ರು ಸುಮಾರು ಜನ ಇಲ್ವಾ, ನೀನ್ ಯಾಕೆ ಅವನ ಜೊತೆ ಇರ್ತೀಯ, ಓಡ್ಸು, ಊಟ ಹಾಕ್ಬೇಡ, ಓಡ್ಸು ಅವ್ನ, ಈ ತರ ಎಲ್ಲ ಹೇಳ್ಕೊಡುತ್ತ ಸರ್. ಅಲ್ಲ, ಅದ್ರಿಂದ ಅವ್ರಿಗೆ ಏನ್ ಲಾಭ ಸಿಕ್ತು ಅಂತ ಗೊತ್ತಿಲ್ಲ ಸರ್. ಹೇಳ್ಕೊಟ್ಟು ಇವಳಿಗೆ ಏನ್ ಲಾಭ ಸಿಕ್ತು, ಅಷ್ಟೊಂದು ಏನ್ ಮಾಡಿದೆ ನಾನು. ಈಗ ನೆಮ್ಮದಿಯಾಗ ಅವರು ನೆಮ್ಮದಿಯಾಗಿರ್ಬೋದಪ್ಪ, ಯಾರಿಗ್ ಗೊತ್ತು. ನೆಮ್ಮದಿಯಾಗಿ ಇರ್ಬೋದು, ಪ್ಲಸ್ ಇಲ್ಲಿ ಇರ್ಬೋದು ಅಂತ ನನ್ನ ಅನ್ಸಿಕೆ, ಗೊತ್ತಿಲ್ಲ. ಈಗ ನಿಮ್ಮ ಅನ್ಸಿಕೆ ನನ್ನ ಅನ್ಸಿಕೆ ಬಿಡಿ. ಈಗ ನಿಮ್ಗೆ 2 ವಿಚಾರ ಹೇಳ್ತೀನಿ. ಒಂದು, ಆಕೆ ಗಾರ್ಮೆಂಟ್ಸ್ಗೆ ಹೋಗ್ಲಿಕ್ಕೆ ಶುರು ಆದ್ಮೇಲೆ ಅಥವಾ 4 ಕಾಸು ದುಡಿಯೋಕೆ ಶುರು ಆದ್ಮೇಲೆ ಆಕೆ ಬದಲಾದ್ಲು ಅನ್ನೋದು ಒಂದು ಘಟನೆ ಅಥವಾ ಒಂದು ಸೈಡು. ಇಲ್ಲ ಸಹ ಎಲ್ಲ ಚೆನ್ನಾಗಿತ್ತು, ನಾನು ಅವಳು ಬಾಣಂತನಕ್ಕೆ ಹೋದಾಗ ಈ ರೇಸ್ ಕೋರ್ಸ್ ಆಡಿ, ಬೆಟ್ಟಿಂಗ್ ಆಡಿ ಅಥವಾ ಈ ಥರದ್ದೇನೋ ಮಾಡಿ ನಾನು ಕುಡುಕ ಆದೆ, ದುಡ್ಡು ಕಳ್ಕೊಂಡೆ, ಕಾರ್ ಕಳ್ಕೊಂಡೆ, ಎಲ್ಲ ಕಳ್ಕೊಂಡಾದ್ಮೇಲೆ ಅವಳು ಬದಲಾದ್ಲು, ಅಥವಾ ಸಂಬಳ ಬರೋಕ್ಕಾದ್ಮೇಲೆ ಅವಳು ಕೆಲ್ಸಕ್ಕೆ ಹೋಗಿ 4 ಕಾಸು ದುಡಿಯೋಕಾದ್ಮೇಲೆ ಬದಲಾದ್ಲು. ಇವೆರಡರಲ್ಲಿ ಯಾವ್ದು ದೊಡ್ಡದು? ಅಥವಾ ಯಾವ್ದು ಅಂದ್ರೆ ಸರ್, ಅವಳು ಕೆಲ್ಸಕ್ಕೆ ಹೋದ್ಮೇಲೆ ಸ್ವಲ್ಪ ದುಡ್ಡು ನೋಡಿದ್ಮೇಲೆ ಈಗ ಒಂದ್ 3-4 ವರ್ಷ ಹಿಂದೆ. ಅರ್ಥಾತ್ ಮತ್ ನೀವು ಕಳ್ಕೊಂಡ ಆದ್ಮೇಲೆ ನಿಮಗೆ ಸ್ವಲ್ಪ ಮರ್ಯಾದಿಕ ಹೊಂಟೋ ಅಥವಾ ಮರ್ಯಾದೆ ಕೊಡೋದು ಕಡಿಮೆ ಮಾಡಿದ್ಲು ಅನ್ನೋದು ಅದು ಸುಳ್ಳ ಅಥವಾ ಅದು ಹೌದಾ ಅಥವಾ ಇಲ್ವಾ? ಸರ್, ನಾನೆಲ್ಲ ಕಳ್ಕೊಂಡ್ಮೇಲೆ ಹೊಸ ಮನೆ ಮಾಡ್ಮೇಲೆ ಆವಾಗ್ಲೂ 1 ವರ್ಷ ಚೆನ್ನಾಗಿರ್ಲಿಲ್ಲ ನನ್ನ ಹತ್ರ. ತಿರ್ಗಾ ಅದಾದ್ಮೇಲೆ ಅದ್ ಏನು ಆಯ್ತು ಅಂತಾನೆ ಗೊತ್ತಿಲ್ಲ ಸರ್. ಆಮೇಲೆ ಅವಾಯ್ಡ್ ಮಾಡಕ್ ಹೋದ್ಲು ನನ್ನ, ಈ ತರ ಬೈಯೋದು, ಚುಚ್ಚು ಮಾತಾಡೋದು. ಕೆಲ್ಸಕ್ಕೆ ಹೋದ್ಮೇಲೆ ಬದಲಾಗಿದ್ದ? ಹೌದು ಸರ್. ಆಯ್ತು, ಈಗ ಅದು ಬಿಡಿ. ನಿಮಗೆ ಏನ್ ಅನ್ಸುತ್ತೆ, ಹೆಂಗಿದ್ದ ಜೀವನ ಏನು? ಬಹುಶಃ ನಿಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಕಾಲೇಜು, ITI ಅದು ಇದು ಡಿಪ್ಲೊಮಾ ಅಂದ್ಕೊಂಡಿದ್ದ ಕಾಲದಲ್ಲೇ ನೀವು 18-20-30 ಸಾವಿರ ದುಡಿತಿದ್ದವ್ರು ಅಲ್ವಾ? ಹೌದು ಸರ್. ಅವರೆಲ್ಲ ಅಲ್ಲಿಗೆ ಓದ್ಲಿಕ್ಕೆ ಹೋದ್ರೆ ನೀವು ಮನೇಲಿ ಕಷ್ಟ ಇತ್ತು, ಏನೋ ಇತ್ತು ಅಂದ್ಕೊಂಡು ಬೆಂಗಳೂರು ಕಡೆ ಬಂದು ಅವತ್ತಿಗೆ ಜವಾಬ್ದಾರಿಯಿಂದ ಯಾವ ಚಟಕ್ಕೂ ಬೀಳದೆ, ಯಾರ ಸವಾಸಕ್ಕೂ ಹೋಗದೆ ದುಡಿತಾ ಬದುಕ್ತಾ ಇದ್ದವರು. ಅಷ್ಟು ಚೆನ್ನಾಗಿದ್ದ ಬದುಕು, ಭಗವಂತ ನಿಮ್ಮ ಪರಿಶ್ರಮದ ಅನುಗುಣವಾಗಿ ಎಲ್ಲ ಫಲವನ್ನ ಕೊಟ್ಟಿದ್ದ, ಎಲ್ಲ ಒಳ್ಳೇದಾಗ್ತಿತ್ತು. ಏನು ಕಳ್ಕೊಂಡೆ ಅಂತ ಇವತ್ತಿಗೆ ನಿಮಗೆ ಆಕೆಯನ್ನು ದೂಷಿಸುವುದನ್ನು ಬಿಡಿ, ಅದನ್ನ ಆಮೇಲೆ ಮಾತಾಡೋಣ. ನಿಮಗೇನು ಅನಿಸುತ್ತೆ, ನೀವು ಕಳ್ಕೊಂಡಿದ್ದ ಅಥವಾ ನಾನು ಈ ತಪ್ಪು ಮಾಡಿದ್ದಕ್ಕೆ ನನ್ನ ಜೀವನ ಹಿಂಗಾಯ್ತು ಸರ್ ಅನ್ನೋದಾದ್ರೆ ಏನು ನೆನಪಿಗೆ ಬರುತ್ತೆ ನಿಮ್ಮ ಕಣ್ಣು ಮುಂದೆ? ಹೌದು ಸರ್, ನಂದು ತಪ್ಪಿದೆ ಸರ್. ನಾನ್ ಮಾಡಿದ್ದು ಒಂದು ತಪ್ಪಿದೆ. ನಾನ್ ಮಾಡಿದ ಚಟದಿಂದ ಈಗೆಲ್ಲ ಬಿಲ್ಲಿಂಗಟ್ಟೆ ಬರೋ ಕಾರಣ ಆಯ್ತು. ಅದೊಂದೇ ಪ್ಲಸ್ ಪಾಯಿಂಟ್ ಸರ್. ಅದಲ್ದಲೆ ಅವ್ರದ್ದು ತಪ್ಪಿದೆ ಸರ್. ಯಾಕೆ ನಾನೆಲ್ಲ ಬಿಟ್ಟು ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂದ್ಮೇಲೆ ಅವಳು ನನಗೆ ಇನ್ನೊಂದ್ ಏನಂದ್ರೆ ಸರ್, ಚೆನ್ನಾಗಿರ್ಬೇಕಾದ್ರೆ ದಪ್ಪ ಆಗ್ಬಿಟ್ಟೆ, ನನ್ ಶುಗರ್ ಬೇರೆ ಬಂದ್ಬಿಡ್ತು ಸರ್ ಇಷ್ಟು ವರ್ಷಕ್ಕೆ. ಅವಾಗಿಂದ ಅವಳು ನನ್ಗೆ ಸಿಕ್ಕಾಪಟ್ಟೆ ಸರಿಯಾಗಿ ಸರ್, ಒಂದ್ ಗಂಡ ಅಂದ್ರೆ ಈ ಕೆಲ್ಸನ ಮಾಡಿ ಬಂದ್ ಮನೆ ಸಾಯಂಕಾಲ ಬಂದ್ರೆ ಒಂದ್ ನೆಮ್ಮದಿ ಇರ್ತಿರಲ್ಲ ಸರ್. ಡೈಲಿ ಜಗಳ, ಅದೇನು ಮನೆ ಸರಿ ಇಲ್ವೋ, ಇಲ್ಲಾಂದ್ರೆ ಹೆಂಡತಿ ಬಂದ್ಮೇಲೆ ಕಾಲ್ಗುಣ ಸರಿ ಇಲ್ವೋ, ಎಲ್ಲ ಹಂಗ ಅನ್ನಾರ ಸರ್ ನಮ್ನ. ಈಗ ಮನೆಗೆ ಕುಡ್ಕೊಂಡು ಬರ್ತಿದ್ರಿ ಅಥವಾ ಅಂದ್ರೆ ಇವೆಲ್ಲ ಮುಗ್ದು ರೇಸ್ ಕೋರ್ಸ್ದು ಇವೆಲ್ಲ ಕಳ್ಕೊಂಡು ಮತ್ತೆ 2ನೇ ರೌಂಡು ಈ ಎರಡನೇ ಲಾಕ್ಡೌನ್ ಅನ್ನೋ ತರ ಈ 2ನೇ ಸಲ ಬೆಂಗಳೂರಿಗೆ ಬಂದ್ರಲ್ಲ? ಹೌದು ಸರ್. ಅಲ್ಲಿ ನೀವು ಆಕೆ ನಿಮ್ಗೆ ಅವಕಾಶ ಕೊಡ್ಲಿ ಬಿಡ್ಲಿ, ನೀವ್ ಯಾಕೆ ಕುಡಿಯೋದು ಬಿಡ್ಲಿಲ್ಲ?
ಸರ್ ಅದು ಕುಡಿಯೋದು ಬಿಡ್ಲಿಲ್ಲ ನಾನು, ಇಲ್ಲ ಅಂತಲ್ಲ, ಬಿಡ್ಲಿಲ್ಲ ಅಂದ್ರೆ ಯಾವ ತರ ಅಂದ್ರೆ ಸರ್, ಒಂದ್ ಸ್ವಲ್ಪ ಅವ್ರು ನಾನು ಕುಡಿದ್ರು ಅವ್ಳು ಏನು ನನ್ನ ಬೈಯಕ್ಕಿಲ್ಲ ನಾನು. ಒಳ್ಳೆ ಕಥೆ ಆಯ್ತಲ್ಲ ಇದು. ಅದೊಂದ್ ಬಿಡ್ಲಿಲ್ಲ ಸರ್. ಆಮೇಲೆ ಹಂಗೆ ಇತ್ತು, ಆಯ್ತ್ ಬಿಡು ಕುಡಿತಾರೆ, ಸಾಕಾಗಿರ್ತದೆ, ಒಂದು ಕೊಡ್ತಾರೆ ಸುಮ್ನೆ ಇದ್ರು ಸರ್. ಅವಾಗ್ಲೂ ಚೆನ್ನಾಗಿದ್ದ ನಾವು. ಹ್ಮ್ ತಿರ್ಗಾ ಬತ್ತ ಆಮೇಲೆ ಅವ್ರ ತಮ್ಮನ ವಿಷಯವಾಗಿ ಒಂದ್ ಜಗಳ ನಡೀತು ಸರ್. ಹ್ಮ್ ನಾನು ಹಿಂಗೆ ನಮ್ಮ ಮಾತಾಡ್ಬೇಕಾದ್ರೆ ಸರ್ ನನ್ಗೆ ಒಂದ್ ಏಟ್ ಹೊಡೆದ್ಬಿಟ್ಲು ನನ್ನ ಹೆಂಡತಿ. ಹ್ಮ್ ಹಿಂಗೆ ಮಗನ ವಿಷಯವಾಗಿ ಏನೋ ಒಂದ್ ಮಾತಾಡ್ಬೇಕಾರೆ, ಊಟ ಮಾಡ್ಬೇಕಾರೆ ಸುಮ್ನೆ ಏನೋ ಸಣ್ಣ ಪುಟ್ಟ ಮಾತು ಬೆಳ್ದಿ ಅವಳು ಅದು ರೊಟ್ಟಿ ಹಾಕ್ತಾರಲ್ಲ ಸರ್, ಕಬ್ನ ಇರ್ತಾರಲ್ಲ ರೊಟ್ಟಿ ಕಬ್ನ, ಅದೇ ರೊಟ್ಟಿ ಎತ್ತದು. ಹೌದು, ಅದ್ರೊಳಗೆ ನಂಗೆ ಹೊಡೆದ್ಬಿಟ್ಟು ನನಗೆ ಕೋಪ ತಡ್ಕೊಳಕ್ಕಾಗಿಲ್ಲ. ಅವತ್ತೇ ಫಸ್ಟ್ ಹೊಡೆದೆ ನಾನು, ಒಂದ್ ಏಟ್ ಹೊಡೆದೆ ಚಪ್ಪಾಳಕ್ಕೆ ಅವಳಿಗೆ. ಅವಾಗಿಂದ ಅವ್ನ ತಮ್ಮ ನನ್ ಜಗಳ ಮಾಡಕ್ ಬಂದ, ನಾನು ನನ್ನ ತಮ್ಮಂಗೂ ಹೊಡೆದೆ ಒಂದ. ಆಮೇಲೆ ಅವ್ರಿಬ್ರಿಗೂ ಜಗಳ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅವಳು ನನ್ ಬೇಡ ಅಂತ ಅವಳು ಡಿಸೈಡ್ ಮಾಡ್ಬಿಟ್ಟು ನನ್ನ ಜಗಳ ಆದಾಗ. ಹೌದು ಸರ್, ಅದು ಮೇಜರ್ ಸರ್. ಅದು ಮೇಜರ್ ಅಂತ ಅದಕ್ಕಿಂತ ಮುಂಚೆನು ನಾನು ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಏನ್ಕಿಂತ ಸರ್ ನೋಡಿ, ಈಗ ಒಂದ್ ಡ್ರೈವಿಂಗ್ ಫೀಲ್ಡ್ ಇದೆ ಸರ್. ನಾನು ಒಂದ್ಸಲಿ ಏನಾಯ್ತು, ನನಗೆ ಕಾಯಿಲೆ ಬಂದು ಹುಷಾರಿಲ್ದ ಆಪರೇಷನ್ ಇಲ್ದಾಗ ಒಂದ್ 15 ದಿವಸ ನಾನು ಕೆಲ್ಸಕ್ಕೆಲ್ಲ ಅವಾಗ ಮನೇಲಿ ಇದ್ದೆ. ಅದಕ್ಕೆ ನೀನ್ ಮನೇಲಿ ಇರ್ತೀಯ, ಕೆಲ್ಸಕ್ಕೆ ಹೋಗಲ್ಲ, ನಾವ್ ಸಾಕ್ಬೇಕಂತ ನಿನ್ನ ಅಂತ ಏನೋ ಕೆಟ್ಟದಾಗ ಮಾತಾಡೋದು. ಹೋಗ್ ನಿಮ್ಮ ಊರಲ್ಲಿ ಇಲ್ವಾ, ಊರ್ಗ್ ಹೋಗಿ ಇಲ್ಲಿ ಹಾಕಿರ್ತಿ, ಈ ತರ ಎಲ್ಲ ಇದ್ ಮಾಡೋದು ಸರ್. ಆಯ್ತು, ಈಗ ಹುಡುಕ್ತಾ ಹೋದ್ರೆ ಏನಾಗ್ಬಿಡುತ್ತೆ, ಅವ್ರದ್ದು ತಪ್ಪು ನಿಮ್ದು ತಪ್ಪು. ಇವತ್ತಿಗೆ ಇಲ್ಲಿಗೆ ಬಂದು ನಿಂತಿದ್ದೀರಿ, ಬದುಕಿನ 30, 38, 40 ಈ ಆಸುಪಾಸಲ್ಲಿ ಇದ್ದೀರಿ. ಇಲ್ಲಿ ಯಾರು ತಪ್ಪು ಅನ್ನೋದಕ್ಕಿಂತ ಈಗ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಈಗ ನಾನು ಈ ಸ್ಥಾನದಲ್ಲಿ ಕೂತು ನೇರವಾಗಿ ಹೇಳೋದಾದ್ರೆ, ಚೆನ್ನಾಗಿದ್ದು ಬದುಕನ್ನು ಹಾಳು ಮಾಡ್ಕೊಂಡಿದ್ದು ನೀನೇ ಕಣೆಯ. ಆನಂತರ ಈಗ ಚೆನ್ನಾಗಿ ಏನು ನಿಮ್ಮದೇ ಕಾರ್ದೆ ಉದಾಹರಣೆ, ನೀವು ಕಾರ್ ಓಡಿಸ್ತಾ ಇದ್ದೀರಿ, ಚೆನ್ನಾಗಿ ನಡೀತಾ ಇದೆ, ಅಲ್ಲೆಲ್ಲ ಒಂದು ಕಡೆ ಒಂದು ಮಳೆ ಚುಚ್ಚಿ ಒಂದು ಚಿಕ್ಕ ಪಂಚರ್ ಆಯಿತು ಅಂತ ನಿಮ್ಮ ಗಮನಕ್ಕೆ ಬಂತು. ಮುಂದ್ಲಿಂದ ಚಕ್ರ, ಬಲಗಡೆ ಚಕ್ರ ಯಾಕೋ ಪಂಚರ್ ಆಯಿತು. ಇಲ್ಲಿ ಪಂಚರ್ ಆಗಿದೆ ಒಂಚೂರು, ಅಥವಾ ಏನೋ ಒಂದು ಮಳೆ ಚುಚ್ಕೊಳ್ತು ಅಂದಾಗ ಬಿಡು ಇನ್ನೊಂದಷ್ಟು ದೂರ ಹೋಗ್ಬಿಡೋಣ ಅಂತ ಹೋದಾಗ ಬಹುಶಃ ಅಲ್ಲಿ ಮುಂದೆಲ್ಲೋ ಅದು ಆಕ್ಸಿಡೆಂಟ್ ಆಯಿತು, ಅಥವಾ ಚಕ್ರ ಸಂಪೂರ್ಣ ಬ್ಲಾಸ್ಟ್ ಆಯಿತು, ಏನೋ ಆಕ್ಸಿಡೆಂಟ್ ಆಗಿ ಏನೋ ತೊಂದರೆ. ಈ ಆಕ್ಸಿಡೆಂಟ್ ಯಾಕಾಯಿತು ಅಂತ ನಾನು ಅಳ್ತಾ ಕೂತ್ರೆ, ಅಲ್ಲಿ ಮಳೆ ಚುಚ್ಕೊಂಡಾಗ್ಲಿ ನಾನು ಬುದ್ಧಿ ಕಲಿಬೇಕಿತ್ತು ಅಂತ. ಇಷ್ಟೆಲ್ಲ ಯಾಕಾಯ್ತು ಅಂದ್ರೆ ಅಲ್ಲಿ ಮಳೆ ಚುಚ್ಕೊಂಡಾಗ ನಾನು ಬುದ್ಧಿ ಕಲ್ತಿರ್ಲಿಲ್ಲ, ಅಥವಾ ಚೆನ್ನಾಗಿ ನಡೀತಿತ್ತು, ಚೆನ್ನಾಗಿ ಹೋಗ್ತಾ ಇತ್ತು ಜೀವನ. ಒಂಚೂರು ಏನೋ ಅಯ್ಯೋ ಯಾರು ಆಡ್ದಿದ್ದ ಅಂತ ನೀವು ದುಡಿಯೋಕೆ ಹೋದ್ರೋ, ಅಥವಾ ದುಡ್ಡು ಮಾಡೋಕ್ಕೆ ಅಂತ ಜಾಸ್ತಿ ದುಡ್ಡು ಮಾಡೋಣ ಒಂದೇ ಸತಿ ಅಂತ ಹೋದ್ರೋ, ಶ್ರಮ ವಹಿಸಿ ಕಷ್ಟಪಟ್ಟು ನಿಮಗೆ ಅನ್ನ ಹಾಕ್ತಿದ್ದ ರಥವನ್ನ ಬಿಟ್ಟು ಕೂತ್ಕೊಂಡು ಬೆಟ್ಟಿಂಗ್ ಆಡ್ಲಿಕ್ಕೆ ಯಾವಾಗ ಹೋದ್ರೋ, ನಿಮ್ಮ ವೃತ್ತಿಗೆ ನೀವು ಬಹಳ ದೊಡ್ಡ ಅನ್ಯಾಯ ಮಾಡಿದ್ರಿ. ಹೌದು ಸರ್. ಅನ್ನ ತಿಂತಿದ್ದಕ್ಕೆ ಮಣ್ಣು ಹಾಕೊಂಡ್ರಿ. ಹೌದು ಸರ್. ಅದು ಹೆಂಡತಿ ಇವತ್ತೇನೋ ದೂರ ಇಟ್ಟಿದ್ದಾಳೆ, ಹೆಂಡತಿ ಇವತ್ತೇನೋ ನನ್ನ ಬದುಕಲ್ಲಿ ಹಿಂಗ ನನ್ಗೆ ಅನ್ಯಾಯ ಮಾಡಿದ್ದಾಳೆ ಅನ್ನ, ಇದೆಲ್ಲದರ ಮೂಲ ಬಿಂದು ಎಲ್ಲಿ ಅಂದ್ರೆ, ಯಾವಾಗ ಮನುಷ್ಯ ಗಂಡಸಾದವನು ಆ ದುಡಿತಾ ಇದ್ದ ದುಡಿಮೆ, ಕಷ್ಟಪಟ್ಟು ನಿಮ್ಮ ಕಸಬು, ನಿಮ್ಮ ಡ್ರೈವಿಂಗ್ ಸ್ಕಿಲ್ಲು ಇವೆಲ್ಲ ಬೆಳೆಸಿ ಏನೋ ತಿಂಗಳಿಗೆ ಇಷ್ಟು ಅಂತ ಬರ್ತಿತ್ತು, ಜೀವನ ನಡೀತಾ ಇತ್ತು. ಇಲ್ಲಿ ನಿಮ್ಮ ಹೆಂಡ್ತಿನೂ, ನಿಮ್ಮ ಅಪ್ಪನೂ, ಅಮ್ಮನೂ ಯಾರೋ ಇಲ್ಲ, ಡ್ರೈವಿಂಗ್ ಬಿಟ್ಬಿಟ್ಟು ನೀನು ಒಂದು ದಿವಸಕ್ಕೆ 1 ಲಕ್ಷ, ಒಂದು ದಿವಸಕ್ಕೆ 10,000, 20,000, 50,000 ದುಡಿಯುವಂಥದ್ದು ಏನೋ ಬೆಟ್ಟಿಂಗ್ ಆಡು ಅಂತ, ಅಥವಾ ಒತ್ಕೊಂಡು ಬಾ ಚೀಲ ದುಡ್ಡ ಊರಿಗೆಲ್ಲ ಅಂತ ಅವ್ರೇನು ಹೇಳಿರ್ಲಿಲ್ಲ. ಇರೋದ್ರಲ್ಲಿ ಜೀವನ ನಡೀತಾ ಇತ್ತು. ಆಕೆ ಬಾಣಿತನಕ್ಕೆ ಹೋಗಿದ್ಲು, ಇಲ್ಲೇನೋ ಊರಲ್ಲೆಲ್ಲ ಏನೋ ಚೆನ್ನಾಗಿ ನಡೀತಾ ಇತ್ತು. ಆದರೆ ನಾನು ದುಡ್ಡನ್ನ ಆಸೆಗೋದ್ನೋ, ಅಥವಾ ಮನುಷ್ಯ ಸಹಜವಾಗಿ ಸುಲಭವಾಗಿ ಬರುತ್ತೆ ಅಂದ್ರೆ ಯಾರು ಬಿಡ್ತಾರೆ? ಹೌದು ಸರ್. ಆದರೆ ಇದೇ ಸಮಯದಲ್ಲಿ ಮನುಷ್ಯನಿಗೆ ವಿವೇಚನೆ, ವಿವೇಕ, ಬುದ್ಧಿ ಅಂತ ಬರ್ಬೇಕು. ಸುಲಭವಾಗಿ ಬರ್ತಿದೆ ಅಂದ್ರೆ ಅದರ ಅರ್ಥ ಅದರ 10ರಷ್ಟು 100ರಷ್ಟು ಕಿತ್ಕೊಂಡು ಹೋಗುತ್ತೆ ಒಂದಿನ ಅಂತ. ಹೌದು ಸರ್. ಅದು ಬೆಟ್ಟಿಂಗ್ ಮಾತ್ರ ಅಲ್ಲ, ಜಗತ್ತಿನ ಏನೇ ವಿಚಾರ ಆಗಲಿ ಬದುಕಲ್ಲಿ ಸುಲಭವಾಗಿ ಬಂದದ್ದು ಅದು ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬರಲ್ಲ, ಅದು ನಿಮ್ಮನ್ನು ಬೂಡ್ ಸಮೇತ ಕಿತ್ತಾಕ್ಲಿಕ್ಕೆ ಬರುತ್ತೆ. ಹೌದು ಸರ್. ಈಗ ಆಯ್ತು, ನಿಮ್ಮ ಹೆಂಡತಿ ಜೊತೆ ಚೆನ್ನಾಗಿ ಬದುಕ್ತಾ ಇದ್ರಿ, ಯಾರೊಬ್ಳು ಹೆಂಗಸು ಬಂದ್ಲು,
ನನಗೆ ನನ್ನ ಗಂಡ ಹಿಂಸೆ ಕೊಡ್ತಾನೆ, ನನ್ನ ಗಂಡ ನಂಗೆ ಇಷ್ಟ ಇಲ್ಲ, ನನಗೆ ನೀನು ಇಷ್ಟ ಬಾ ನಾವಿಬ್ಬರು ಹೋಗೋಣ ಅಂತ ಅಂದ್ಲು. ಅಂದರೆ ನೀನು ಅವಳಿಗೆ ಪತ್ರ ಬರೆದಿಲ್ಲ, ಮೆಸೇಜ್ ಮಾಡಿಲ್ಲ, ಅವಳು ಎಂದು ಹೋಗಿಲ್ಲ, ಏನೂ ಇಲ್ಲ, ಯಾರೊಬ್ಳು ಬಂದ್ಲು ಹಿಂಗೆ ಕರೆದ್ಲು, ನೀನು ಸುಖಕ್ಕೆ ಹೋದೆ ಅಂದ್ಕೋ, ಏನಾಗ್ಬೇಕು ನಿನ್ನ ಜೀವನ? ಹೌದು ಅಂದರೆ ಸುಲಭವಾಗಿ ಸಿಕ್ತು ಆ ಹೆಣ್ಣು, ಆ ಜೂಜು, ಆ ಹೆಂಡ, ಇದು ಯಾವುದು ಸುಲಭವಾಗಿ ಬಂತೋ ಅದು ನಿಮ್ಮ ಬದುಕನ್ನು ಬುಡ ಸಮೇತ ಕಿತ್ತಾಕ್ಬಿಡುತ್ತೆ. ಇನ್ನೆಂದೂ ತಿದ್ದಿಕೊಳ್ಳಿಕ್ಕೆ ಅದು ಅವಕಾಶ ಕೊಡಲ್ಲ. ಹೆಂಡತಿ ಅನ್ನೋದೊಂದು ನೆಪ ಅಷ್ಟೇ. ಈ ಒಟ್ಟಾರೆ ಘಟನೆ ಏನು ಹೇಳ್ತಿದೆ ಅಂದರೆ, ಚೆನ್ನಾಗಿ ನಡೀತಾ ಇದೆಯಾ ಧರ್ಮಯುತವಾಗಿ ಒಳ್ಳೆ ದಾರಿಯಲ್ಲಿ, ಅಷ್ಟೋ ಇಷ್ಟೋ ಅದನ್ನೇ ಉಳಿಸ್ಕೊಳ್ಳೋದು ಕಲೀರಿ. ಇಲ್ಲ ನಾನು ವಾಮ ಮಾರ್ಗದಲ್ಲಿ ಬೇಗ ಹೋಗಿ ಏನೋ ಮಾಡಿಬಿಡ್ತೀನಿ ಅಂತ ಹೋದಾಗ ಇರೋದನ್ನು ಕಳ್ಕೊಂಡ ಮೇಲೆ ಗೊತ್ತಾಗೋದು ನಾವೆಷ್ಟು ಚೆನ್ನಾಗಿದ್ದೋ ಈ ಹಿಂದೆ ಅಂತ. ಹೌದು ಸರ್. ಇವತ್ತು ಯೋಚನೆ ಮಾಡಿ, ಅವತ್ತಿನ ಬದುಕು ದುಡಿತಾ ಇದ್ರಿ, ತಿಂಗಳಿಗೆ 30, 25, 40 ಏನೋ ದುಡಿತಾ ಇದ್ರಿ, ಹೆಂಡತಿ ಇದ್ರು, ಎಲ್ಲ ಗೌರವ ಸಿಗ್ತಾ ಇತ್ತು. ಆ ಬದುಕು ಅಯ್ಯೋ ಇಷ್ಟೇ ಇದ್ರೆ ಆಗಲ್ಲ, ಇನ್ನೂ ಏನೋ ಮಾಡೋಣ ಅಂತ ಹಂಗಾರೆ ಇಲ್ಲಿಗೆ ಬರೋದಾದ್ರೆ ಈಗ ನಿಮಗೆ ಅರ್ಥ ಆಗ್ತಿದೆ ಆ ಬದುಕೇ ಚೆನ್ನಾಗಿತ್ತು ಅಂತ. ಯಾರ ಮನೆ ಆದ್ರೂ ಅಷ್ಟೇ ಸಾರ್, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಅಂದರೆ ನಮ್ಮ ನಡತೆ, ನಮ್ಮ ದುಡಿಮೆ, ನಮ್ಮ ಬದುಕುವ ರೀತಿ ಎಲ್ಲ ಅವನನ್ನು ಮಾತಾಡಿಸೋದು ಕಷ್ಟ. ಅಂದರೆ ಬಿಡಪ್ಪ ಅವನ ಬಗ್ಗೆ ನಾವೇನು ಮಾತಾಡೋಕ್ಕಲ್ಲ. ನಿಮ್ಮ ನಡತೆ, ನಿಮ್ಮ ಬದುಕುವ ರೀತಿಯಿಂದ ನೀವು ಹಾಗೆ ಗೌರವದಿಂದ ಉಳಿಸ್ಕೊಂಡಿರ್ಬೇಕೆ ಹೊರತು ಈ ಕುಡ್ಕೊಂಡು ದುಡ್ಡು ಕಳ್ಕೊಂಡು ಎಲ್ಲ ಬಂದರೆ ಎಂತ ಪೂಜೆ ಮಾಡ್ತಿದ್ದೆ ಹೆಂಡತಿ ಕೂಡ ಒಂದಿಷ್ಟು ತಿರುಗಿ ಬೀಳ್ತಾಳೆ. ಹೌದು ಸರ್. ಖಾಲಿ ಜೇಬು ಯಾವತ್ತು ಬೆಲೆಗೆ ಯೋಗ್ಯ ಅಲ್ಲ ಅದು. ಇನ್ನೊಂದೇನ ಸರ, ಇಡೀ ಪ್ರಪಂಚದಲ್ಲಿ ಯಾರೇ ಕೈ ಬಿಟ್ರು ನಾವು ಕಲ್ತಿರೋ ವಿದ್ಯೆ ಕೈ ಬಿಡಲ್ಲ ಅಂತಾರಲ್ಲ, ನನಗಿದೆ ಸರ್. ನೋಡಿ ಅವತ್ತು ಆದ್ರೂ ಅಷ್ಟೇ, ನೀವು ಅಲ್ಲಿ ಇದನ್ನಾಡ್ಲಿಕ್ಕೆ ಏನು ರೇಸ್ ಕೋರ್ಸ್ ಆಡ್ಲಿಕ್ಕೆ ನಿಮ್ಮ ರಥ ಎಲ್ಲಿ ನಿಲ್ಸಿ ಹೋಗ್ತಿದ್ರು, ಅದಕ್ಕೆ ಏನು ಅನ್ಸಿರ್ಬೋದು ಆ ಸಮಯ. ಅಂದ್ರೆ ಆ ವೃತ್ತಿಗೆ ಜೀವ ಇದೆ, ಆ ವೃತ್ತಿಗೊಂದು ಮನಸ್ಸಿದೆ ಅನ್ನೋದಾದ್ರೆ ಅದು ಅವತ್ತು ಏನ್ ಶಪಿಸಿರ್ಬೇಕಲ್ಲ ನಿಮ್ಗೆ. ಅದು ಖಂಡಿತ ಸರ್, ಖಂಡಿತ. ಆದ್ರೆ ಅದು ನರಮನುಷ್ಯರಷ್ಟು ವಿಷ ಅಲ್ಲ. ಇವತ್ತು ನಿಮ್ಮನ್ನು ಮತ್ತೆ ಕೈ ಹಿಡಿದಿದೆ. ಹೌದು ಸರ್. ಅದಕ್ಕೆ ಜೀವನದಲ್ಲಿ ಕಸುಬು ಕಲೀರಿ, ಏನೋ ಒಂದು ಕಸುಬು ಕಲೀರಿ. ಎಲ್ಲ ಮನುಷ್ಯರು ಬಿಟ್ಟು ಹೋಗ್ಬೋದು, ಎಲ್ಲ ಸಂಬಂಧಗಳು ಬಿಟ್ಟು ಹೋಗ್ಬೋದು, ಆದರೆ ಹೊಟ್ಟೆಪಾಡು ಅನ್ನೋದೇ ಮನುಷ್ಯನ ಅದು ತೀರಾ ಅನಿವಾರ್ಯ. ಏನು ಈ ಜಗತ್ತಲ್ಲಿ ಅಂದರೆ ತಂದೆನೂ ಅಲ್ಲ, ತಾಯಿನೂ ಅಲ್ಲ, ಹೆಂಡತಿ ಅಲ್ಲ, ಮಕ್ಕಳು ಅಲ್ಲ, ಹೊಟ್ಟೆಗೆ ಅನ್ನ ಅದು ಅನಿವಾರ್ಯ. ಹೌದು ಸರ್. ಇವತ್ತು ಹೆಂಡತಿ ಇಲ್ಲ ಬದುಕ್ತಾ ಇದ್ದೀರಾ, ಮಕ್ಕಳಿಲ್ಲ ಬದುಕ್ತಾ ಇಲ್ಲ, 3 ದಿವಸ ಊಟ ಬೇಡಿ ಆಗಲ್ಲ ಸರ್. ಅಂದರೆ ಲೋಕದಲ್ಲಿ ಅನಿವಾರ್ಯ ಗಾಳಿ, ನೀರು, ಬೆಂಕಿ, ಒಟ್ಟಿಗೂಟ, ಈ ಪಂಚಭೂತಗಳು, ಅದರಲ್ಲೂ ಅನ್ನ ನೀರು ಅನಿವಾರ್ಯ. ಹೌದು ಸರ್. ಆದರೆ ಅನ್ನ ನೀರು ಅಂದರೆ ಅನ್ನಪೂರ್ಣೇಶ್ವರಿ ಆಗಲಿ, ನಿನ್ನ ಉದ್ಯೋಗ ಇವತ್ತು ನಿಮಗೆ ಅನ್ನ ಕೊಡ್ತಾ ಇದೆ. ಅದೇ ಥರ ಅದನ್ನೇ ನಂಬಿ ಜೀವಿಸಿ, ಆದಷ್ಟು ಚಟಗಳು ಬಿಡಿ. ಏನು ಇಲ್ಲಿಗೆ ಮುಗ್ದಿಲ್ಲ ಮಗ. ಹೌದು, ಅಲ್ಲೇನೋ ನೋಡಿ ಸರ್, ಒಂದು ಕೆಟ್ಟಗಳಿಗೆ ಅಂತ ಬಂದ್ಬಿಟ್ರೆ ರಾಮ ಒಂದು ಕಡೆ, ಸೀತೆ ಒಂದು ಕಡೆ, ಲವಕುಶ ಒಂದು ಕಡೆ, ಅಯೋಧ್ಯೆ ಒಂದು ಕಡೆ, ಹಿಂಗೆ ಎಲ್ಲ ಮಹಾನ್ ಪುರುಷರ ಬದುಕಲ್ಲಿ ಹಿಂಗೆ ನಡೆದಿದೆ. ರಾಮ ಸೀತೆನೂ ಬಿಟ್ಟಿಲ್ಲ ಅದು. ರಾಮ ಸೀತೆ ಒಟ್ಟಿಗೆ ಕಾಡ್ಗೋದ್ರಾದ್ರೂ ಕೂಡ ಆನಂತರ ದುರ್ವಿಧಿ, ಸೀತೆ ರಾವಣನ ಲಂಕೆಯಲ್ಲಿ, ರಾಮ ಇಲ್ಲಿ ಈ ಕಪಿಗಳ ಜೊತೆ. ಆನಂತರ ಆದ್ರೂ ನೆಮ್ಮದಿಯಾಗಿ ಬದುಕೋಣ ಅಂದ್ರೆ ಅಲ್ಲೂ ಇಲ್ಲ. ಆ ಅಗಸನ್ ಪಿಟ್ಟಿಂಗು, ಮತ್ತೆ ಸೀತೆ ಕಾಡ್ಗೆ, ರಾಮ ಅಯೋಧ್ಯೆಯಲ್ಲಿ, ಲವಕುಶರು ವಾಲ್ಮೀಕಿ ಆಶ್ರಮದ. ಅಂದ್ರೆ ಈ ಗಂಡ ಹೆಂಡತಿ ಇವರು ಯಾಕೋ ಒಟ್ಟಿಗೆ ಇರ್ಲಿಕ್ಕಾಗಲಿಲ್ಲ, ವಿಧಿಯ ಆಟ. ಆದ್ರೆ ಅಲ್ಲಿ ರಾಮನದ್ದೇನು ತಪ್ಪಿರಲಿಲ್ಲ, ಬಟ್ ಇಲ್ಲಿ ನಿಮ್ಮದು ಆಸ್ಕೋ ಒದ್ಕೋ ಅನ್ನೋಷ್ಟಿದಾವೆ. ಅದಕ್ಕೆ ನಾಳೆ ದಿನ ಆದ್ರೂ ಒಂದು ಕಾಲ ಬರುತ್ತೆ, ಏನು ಹೆಂಡತಿ ಹೀಗೇ ಇರಲ್ಲ, ಮಗ ಹಾಗೇ ಇರಲ್ಲ, ಎಲ್ಲವೂ ಕೂಡಿ ಬರುವ ಒಂದು ಕಾಲ ಬರುತ್ತೆ. ಆದರೆ ಅಷ್ಟೊತ್ತಿಗೆ ನಾನು ಹಣದ ವಿಚಾರದಲ್ಲಿ, ನಡತೆಗಳು, ಚಟಗಳು, ಎಲ್ಲದರಲ್ಲೂ ಅವತ್ತು ನೋಡು ಮತ್ತೆ ಇವನು ಹಿಂಗೆ ಇದ್ದಾನೆ ಅಂತ ಅನ್ಲಿಕ್ಕೆ ಕಾರಣ ಅವಕಾಶವೇ ಕೊಡಬಾರ್ದು ನಾವು. ಚಟ ಬಿಟ್ಟಿರಬೇಕು. ಯಾಕಂದ್ರೆ ನೋಡಿ, ಹೆಂಡತಿ ಬರ್ತಾಳೆ, ಮಗ ಬರ್ತಾನೆ ಅಂತ ಚಟ ಬಿಡೋದಲ್ಲ, ನಿಮ್ಮ ದೇಹದ ಆರೋಗ್ಯ. ಹೌದು ಸರ್. ಹಾಲು ಕುಡ್ದವ್ರೆ ಉಳಿಯಲ್ಲ, ಇನ್ನು ಹೆಂಡ ಕುಡ್ದವ್ರೆ ಇಲ್ಲಿ. ಈ ಕಾಲ ಹಂಗಿದೆ, ಸೇವಿಸೋ ಗಾಳಿ, ತಿನ್ನೋ ಸೊಪ್ಪು ಎಲ್ಲವೂ ವಿಷಕಾರಿಯಾಗಿರ್ಬೇಕಾದ್ರೆ ಏನು ತಡೆಯಪ್ಪ, ಹುಡುಗಿ ತಡ್ಕಿ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕ್ತೀನಿ ಅಂದ್ರೆ ಆರೋಗ್ಯ ಇಲ್ದಿರೋ ಕಾಲದಲ್ಲಿ ನಾನು ಕೂಡ್ಕೊಂಡಿರ್ತೀನಿ ಅಂದ್ರೆ ಹೆಂಗ್ ಕತೆ ಅದು? ಮನ್ ತುಂಬ ಮಕ್ಳವೆ, ಎಲ್ಲ ನೋಡ್ಕೊಳಕ್ ಆಳು ಕಾಳಿದ್ದಾರೆ, ಎಲ್ಲ ತುಂಬಾ ದೊಡ್ಡ ಕುಟುಂಬ, ನಾನು ಬಿದ್ರು ಹಾಸಿಗೆ ಹತ್ರ ಯಾರೋ ಬಂದು ನೋಡ್ಕೊಳ್ಳೋವಷ್ಟು ಎಲ್ಲ ಇದಾರೆ ಅಂತ ಇನ್ನೂ ಏನಿಲ್ಲ, ಬಿದ್ರೆ ಎತ್ತೋಕಲ್ಲಿ ಯಾರು ಇಲ್ಲ.
ಹೌದು ಸರ್. ಹೀಗಿರ್ಬೇಕಾದ್ರೆ ನಾನು ಎಷ್ಟು ಮುತುವರ್ಜಿ ವಹಿಸ್ಬೇಕಲ್ಲ. ಅದು ಹೆಂಡತಿ ಮಕ್ಕಳು ನಾಳೆ ಬರ್ತಾರೆ, ನಾನು ಅದಕ್ಕೆ ಚಟ ಬಿಡ್ತೀನಿ. ಹೆಂಡತಿ ಮಕ್ಕಳಿಗೋಸ್ಕರ ಚಟ ಬಿಡೋದಲ್ಲ. ನನ್ನ ಆರೋಗ್ಯ ನಾನು ಚೆನ್ನಾಗಿದ್ದರೆ ಹೆಂಡತಿಯನ್ನು ಮಕ್ಕಳನ್ನು ಮನವೊಲಿಸ್ಬೋದು. ಅಥವಾ ವಿಧಿಯೇ ನಮ್ಮ ಹತ್ರ ಕಳಿಸಿದಾಗ, ಇಲ್ಲಪ್ಪ ನಮ್ಮಪ್ಪ ಅಥವಾ ಇಲ್ಲ ಕಣೆ ನನ್ನ ಗಂಡ ಈಗ ಚೆನ್ನಾಗವನೆ ಅಂತ ನಾಳೆ ದಿನ ಸರಿ ಹೋಗ್ಬೋದು. ಅವ್ರು ಬಂದಾಗ ಮತ್ತೆ ನಾನು ₹1 ಜೇಬಲ್ಲಿ ದುಡ್ಡಿಲ್ಲ, ಅಯ್ಯೋ ನಾನು ಇವಳು ನೆನಪಲ್ಲೇ ನಾನು ಕುಡ್ದು ಎಲ್ಲ ಮತ್ತೆ ಹಂಗೆ ಇದ್ದೀನಿ ಅಂದಾಗ ಮತ್ತೆ ಬಿಟ್ಟು ಹೋಯ್ತಾರೆ. ಹೌದು ಸರ್. ಏನೋ ವಿಧಿ ಆಟ, ಮುಂದಿನ ತಿಂಗಳು, ಮುಂದಿನ ವರ್ಷವ ಅಥವಾ ಮುಂದಿನ 3 ತಿಂಗಳಲ್ಲಿ ಇಲ್ಲ ಅಂತ ಏನೋ ಒಂದು ವಿಧಿ ನಿಮ್ಮನ್ನು ಒಟ್ಟಿಗೆ ಕೂಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿತು ಅಂದರೆ, ನೀವು ಅವಾಗ ನಿಮ್ಮ ಹತ್ರ ₹1 ದುಡ್ಡಿಲ್ಲ, ಮತ್ತೆ ಅವಳು ನೆನಪಲ್ಲಿ ಕುಡ್ಕೊಂಡೇ ಪಿ ಜಿಲೇ ಕೂತಿದ್ದೀರಾ ಅಂದಾಗ ಬಾಗ್ಲ ಹತ್ರ ತಕ ಬರ್ತಾರೆ, ಇವನು ಮತ್ತೆ ಹಂಗೆ ಅವನಿಂದ ಮತ್ತೆ ಹೋಯ್ತಾರೆ. ಹೌದು ಸರ್. ರೆಡಿಯಾಗಿರಿ, ಒಳ್ಳೆದಿ 4 ಕಾಸು ಸಂಪಾದನೆ ಮಾಡಿ, ಚಟಗಳು ಬಿಡಿ, ಒಳ್ಳೆ ಊಟ ಮಾಡಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಬೆಳಗ್ಗೆದ್ದು ವಾಕ್ ಮಾಡಿ, ಟೈಮ್ ಊಟ ಮಾಡಿ. ಅವ್ರು ಬರ್ತಾರೆ ಖಂಡಿತ. ಮುಂದಿನ 8 ತಿಂಗಳೊಳಗಡೆ ನಿಮಗೆ ಅವೆರಡರಲ್ಲಿ ಒಂದು ಸಂಬಂಧ ನಿಮ್ಮ ಪರವಾಗಿ ಬರುತ್ತೆ, ಆಯ್ತಾ? ನಿಜವಾಗ್ಲೂ ಆ ಥರ ಏನಾದ್ರೆ ಬಂದ್ಬಿಟ್ಟು ನಿಮ್ಮ ಹತ್ರ ಆಶೀರ್ವಾದ ಮಾಡ್ತೀನಿ. ಆಗುತ್ತೆ, ದೇವರಾಣೆ ಆಗುತ್ತೆ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹಣಕಾಸು ವಿಚಾರದಲ್ಲಿ ಈಗ ಯಾರೂ ಇಲ್ಲ, ಹೇಳೋರು ಕೇಳೋರಿಲ್ಲ ಅಂದ್ಕೊಂಡು ಹೆಂಗೆ ಬೇಕಂಗೆ ಖರ್ಚು ಮಾಡೋದು, ಹೆಂಗೆ ಬೇಕಂಗೆ ಬೇಡ, ಆಯಿತಾ? ನಂಗೆ ಸಂಸಾರ ಇದೆ ಅಂದ್ಕೊಂಡೇ ನೀವು ಬದುಕಬೇಕು. ಇಲ್ಲ ನಂಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ ಅಂದ್ಕೊಂಡೇ ಬದುಕಿ. ನಾಳೆ ದಿನ ಅವರೆಲ್ಲ ಬಂದಾಗ ಅಯ್ಯೋ ಅಥೋ ನಾನು ಇವ್ರು ಬರಲ್ಲ ಅಂದ್ಕೊಂಡು, ಇವ್ರಿಲ್ಲ ಅಂದ್ಕೊಂಡು ನಾನು ಹೆಂಗೆಂಗೂ ಖರ್ಚು ಮಾಡಿ ಬಿಸಾಕ್ಬಿಟ್ನಲ್ಲ ಅನ್ಸಬಾರ್ದು ಅವತ್ತು. ಹೌದು ಸರ್. ಬರ್ತಾರೆ. ಈಗ ಒಂದೊಂದ್ ಕಡೆ ಯೋಚನೆ ಅಂದ್ರೆ ಸರ್, ನನ್ಗೆ ಈಗ್ಲೇ ಹಿಂಗ ಆಗೋದ್ನಲ್ಲ, ಮುಂದೆ ನಾನು 60 ವರ್ಷ ನನ್ಗೆ ಯಾರು ಇಲ್ವಲ್ಲ ಅಂದ್ರೆ ಈಗ ನನ್ಗೆ ಸಿಕ್ಕಾಬಿಡ ದುಃಖ ಆಗ್ತಿದೆ ಸರ್. ಏನ್ ಮಾಡಬೇಕು? ನಾನು ಹೇಳೋದು ವಿಧಿ ಆಟ. ಸಾವಿನ ಗಳಿಗೆ ಬಂದಾಗ ನಿಮ್ಮ ಸುತ್ತ ಯಾರವ್ರೆ, ನಿಮ್ಗೆ ಎಷ್ಟು ಜನ ಮೊಮ್ಮಕ್ಳವ್ರೆ, ಎಲ್ಲ ಚೆನ್ನಾಗಿದ್ದಾರೆ, ಅಲ್ಲೆಲ್ಲೋ ರಸ್ತೆಯಲ್ಲಿ ಆಕ್ಸಿಡೆಂಟಾಗಿ ಅನಾಥವಾಗಿ ಸಾಯ್ತಾರೆ, ಅವ್ರದ್ದೇನು ಕತೆ? ಹೌದು ಸರ್. ಅದು ಅಯ್ಯೋ ಈಗ ನೋಡಿ ಸರ್, ನಿಮ್ಮ ಸುತ್ತಮುತ್ತ ನೋಡ್ಕೊಳ್ಳೋಕೆ ಎಲ್ಲ ಅವರೇ ಅಂತಲೇ ಅಂದ್ಕೊಳ್ಳಿ. ಎಲ್ಲೋ ಆ ರೆಸ್ಟ್ ರೂಮ್ಗೆ ಹೋದಾಗ ಟಾಯ್ಲೆಟಲ್ಲಿ ಬಿದ್ದು ನರಳಾಡಿ ಸತ್ರಪ್ಪ, ಅಲ್ಲಿ ಯಾರು ಬರೋಕ್ಕಾಯ್ತು? ಅಲ್ಲಿ ಆ ಬಾಗ್ಲೋಡ್ದು ಒಳಗೆ ಬರೋ ವರ್ಷಕ್ಕೆ ನೀವು ನರಳಾಡೇ ಸತ್ರಿ. ಆದ್ರೆ ಮನೇಲಿ ಎಲ್ಲ ಇದ್ರು, ಬಟ್ ಆದ್ರೂ ನಿಮ್ಗೆ ಈ ಥರ ಸಾವು ಯಾಕೆ ಬಂತು? ನಮ್ಮ ಕೈಲಿ ಇಲ್ಲ. ಗೊತ್ತಾಯ್ತು ಸರ್, ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅಯ್ಯೋ ನನಗೆ ಈಗಲೇ ಹಿಂಗೆ, ಇನ್ನು ನಾಳೆ ದಿನ ಏನು ಮನೆಯೊಳಗೆ ಸತ್ರ ವಾಸನೆ ಬಂದರೆ ಜನಕ್ಕೆ ಗೊತ್ತಾಗೋದಿಲ್ಲ, ನಂಗೆ ಯಾರವರಪ್ಪ ಅಂತ ಎಲ್ಲ ಯೋಚನೆ ಮಾಡಬೇಡಿ. ಯಾಕಂದ್ರೆ ಹಾಗೆಯೇ ದೇಹದಿಂದ ಆತ್ಮ ಹೊರಗಡೆ ಹೋದ್ಮೇಲೆ ನೀವು ನಿಮ್ಮ ದೇಹ ಯಾವ ಸ್ಥಿತಿಲಿ ಐತಿ, ನಾಯಿ ತಿಂತ, ನರಿ ತಿಂತ, ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅದು ನಮಗೆ ಬೇಡ. ನಮಗಿರೋ ಅವಕಾಶ ಏನು? ಬದುಕಿದ್ದ ವೇಳೆಯಲ್ಲಿ ನಾಳೆ ಮಗ ಬರ್ತಾನೆ, ಹೆಂಡತಿ ಬರ್ತಾಳೆ. ಯಾಕಂದರೆ ನೀವೇ ಹೇಳಿದ್ರಿ, ಹಾಗೆಯೇ ಬದುಕು ಕೂಡ ನಿಮ್ಮನ್ನು ಬಿಟ್ಟು ಬದುಕೋದು ಸುಲಭ ಅಲ್ಲ. ಅದು ಈಗೇನೋ ಒಂಚೂರು ಮೈಯಲ್ಲಿ ಶಕ್ತಿ ಇದೆ, ಅವ್ರಿವ್ರು ಹೇಳ್ಕೊಡೋರು ಇದ್ದಾರೆ ಅಂತ ಇರ್ಬೋದೇನೋ, ಆದರೆ ಹೀಗೆ ಇರಲ್ಲ ಕಾಲ. ಮುಂದಿನ 8 ಅಥವಾ 9 ತಿಂಗಳಲ್ಲಿ ನಿಮ್ಮ ಸಂಸಾರ ಸರಿ ಹೋಗುವ ಒಂದು ಸೂಚನೆ ಆದರೂ ನಿಮಗೆ ಸಿಗುತ್ತೆ. ಆದರೆ ನೀವು ತಯಾರಾಗಿರಿ, ದುಡ್ಡು ಇಟ್ಕೊಂಡಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಬೆಳಗ್ಗೆದ್ದು ವಾಕಿಂಗ್ ಮಾಡಿ, ಅಂದರೆ ಸ್ವಲ್ಪ ತಿನ್ನೋ ಊಟದಲ್ಲಿ ತರಕಾರಿ ಚೆನ್ನಾಗಿ ತಿನ್ನಿ, ಸೊಪ್ಪು ಚೆನ್ನಾಗಿ ತಿನ್ನಿ, ಮೊಟ್ಟೆ ತಿನ್ನಿ, ವಾಕಿಂಗ್ ಮಾಡಿ, ಹೊರಗಡೆ ಎಲ್ಲೆಲ್ಲೋ ತಿನ್ಲಿಕ್ಕೆ ಹೋಗಬೇಡಿ. ಆಯಿತು, ನಿಮಗೆ ಎಷ್ಟು ಪಿ ಜಿಲೋ ಅಥವಾ ಎಲ್ಲೋ ಚೆನ್ನಾಗಿ ಊಟ ಮಾಡ್ಕೊಂಡು ತುಂಬ ದೇಹನ ಹದಗೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲೂ ಈ ಕುಡಿಯೋ ಚಟ ಬಿಡಿ ಮೊದಲು. ಅದು ಹೆಂಡ್ತಿಗೆ ಅಂತಲ್ಲ, ನೀವೇ ಯೋಚನೆ ಮಾಡಿ ಸರ್. ನನ್ನ ಡ್ರೈವರು, ನನ್ನ ಪೇಂಟರು, ನನ್ನ ನೆಪಗಳು ಕೊಟ್ಕೊಂಡು ಕುಡಿತಾ ಹೋದ್ರೆ ಅದು ಯಾರನ್ನ ಹಾಳು ಮಾಡುತ್ತೆ? ಹೌದು ಸರ್. ಹಾಗಾಗಿ ಬೇಡ, ಖಂಡಿತ ನಿಮ್ಮ ಸಂಸಾರ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಬೇಗ ಸರಿ ಹೋಗುತ್ತೆ. ಈಗಿರುವ ಸ್ಥಿತಿಯೇ ಶಾಶ್ವತ ಅಲ್ಲ. ಅಯ್ಯೋ ನಾಳೆ ನನಗೇನಪ್ಪ ಎತ್ತಪ್ಪ, ಏನಿಲ್ಲ ಸರ್. ಈ ಜಗತ್ತಲ್ಲಿ ನಿಮಗಾದ್ರೆ ದುಡಿಯೋ ಶಕ್ತಿ ಇದೆ, ಕಾರ್ ಇದೆ, ಏನೋ ದುಡಿತಾ ಇದ್ದೀರಾ, ಕ್ಯಾಬ್ ಮಾಡ್ತೀವಿ. ಈ ಅಜ್ಜಿದಿರು 80-70 ಆದ್ರೂ ಅಲ್ಲೆಲ್ಲೋ ಹೂ ಮಾರ್ಕೊಂಡು ಕಣ್ಣೀರು ಅವ್ರ ಬದುಕು ಏನು ಸರ್? ಎಷ್ಟೋ ಜನ ನೋಡ್ತೀನಿ, ಕೈ 2 ಕಾಲು ಇರಲ್ಲ, ಆದ್ರೂ ಅವರು ಬದುಕ್ತಾ ಇರ್ತಾರೆ ಅಲ್ವಾ? ಈ ನಿಮ್ದು ಎಲ್ಲ ಮುಗ್ದೋಗಿಲ್ಲ ನಾಟಕ. ಇನ್ನು ಈ ನಿಮ್ಮೂರ್ ಕಡೆ ನಾಟಕ ಆಡ್ಸಿದ್ರೆ ಈ ರಾತ್ರಿ 9 ಗಂಟೆಗೆ ನಾಟಕ ಶುರು ಆಗುತ್ತೆ. ರಾಜ ಸತ್ಯವ್ರತನೋ, ಮಹಾಭಾರತನೋ, ಸಂಪೂರ್ಣ ರಾಮಾಯಣ ಏನೋ ಒಂದು ಶುರುವಾಗುತ್ತೆ. ಹಳ್ಳಿ ಕಡೆ ಹಾಗೆಲ್ಲ ಆಗ್ತಿದ್ರೆ, ಈಗೆಲ್ಲ ಇರಲ್ವೇನೋ. ಸೀನ್ಸ್ ಹಾಕೋರು. 9 ಗಂಟೆ ಶುರುವಾದ್ರೆ ಬೆಳಗಿನ ಜಾವ 6 ಗಂಟೆಗೆ 6ವರೆಗೂ ಮುಗಿಯೋದು.
ಬದುಕೊಂದೊಂದು ನಾಟಕ, ಅದರಲ್ಲೂ ನಿಮ್ಮ ಬದುಕು ಶುರುವಾಗಿದೆ. ಈ ಮಧ್ಯರಾತ್ರಿಯಲ್ಲೂ ಕಾಪಿಗೋ ಟೀಗೋ ಅರಮಣಿ ಮಾಸ್ಟರ್ ಎದ್ದೋಗ್ಯಾರೆ, ಸ್ವಲ್ಪ ಸ್ಟಾಪ್ ಆಗಿದೆ, ಮುಕ್ತಾಯ ಆಗಿಲ್ಲ. ಹೌದು ಸರ್. ಮತ್ತೆ ಶುರುವಾಗುತ್ತೆ, ಮತ್ತೆ ಬೆಳಕು ಬರುತ್ತೆ, ಮತ್ತೆ ಎಲ್ಲ ಒಳ್ಳೇದಾಗುತ್ತೆ. ಆಕೆಯ ಕುರಿತು ಯಾವ ಅನುಮಾನವೂ ಬೇಡ, ಆಕೆ ಒಳ್ಳೆ ರೀತಿಲೇ ಇದ್ದಾಳೆ. ಹೌದು ಸರ್. ನಾನು ನಿಜವಾದ 100ಕ್ಕೆ 100 ನಾನು ಹಂಗೆ ಅನ್ಕೊಂಡಿದ್ದೀನಿ ಸರ್. ನಾನು ಆದ್ರೆ ಕೆಲವರು ಮಾತಾಡ್ತಾರ, ನೀನ್ ನಂಗೆ ತಿಳ್ಕೊಂಡಿ ಆತರ ಅಲ್ಲ ಅಂತ, ನನ್ಗೆ ಅದು ಬೇಜಾರಾಗ. ಇರ್ಲಿ, ಅದನ್ನ ತಿಳಿಸ್ಲಿಕ್ಕೆ ನಿಮ್ಗೆ ಇವತ್ತು ಕರೆ ಸಿಕ್ಕಿದೆ. ಹೌದು ಸರ್. ಸುಮ್ಮನೆ ಯಾವುದೂ ಆಗಲ್ಲ. ಇಲ್ಲಪ್ಪ, ಭರವಸೆ ಇಟ್ಕೋ ಅಂತ ಹೇಳಲಿಕ್ಕಿದೆ, ವಿಧಿ ನಿಮಗೆ, ಕೃಷ್ಣ ಹೇಳಲಿಕ್ಕಿದ್ದಾನೆ, ಅದಕ್ಕೆ ನಿಮಗೆ ಕರೆ ಸಿಕ್ಕಿದೆ. ಇಲ್ಲಪ್ಪ, ನಿಮ್ಮ ಹೆಂಡತಿ ನಿಮ್ಮ ಮಗು ಖಂಡಿತ ನಿಮ್ಮ ಹತ್ರ ಬರ್ತಾರೆ, ಅಥವಾ ನೀವು ಒಟ್ಟಿಗೆ ಕೂತು ಊಟ ಮಾಡೋ ಕಾಲ ಬರುತ್ತ ಕಣೆಯ ಅಂತ ನಿಮಗೆ ಭರವಸೆ ಮೂಡಿಸ್ಬೇಕಿದೆ, ಅದಕ್ಕೆ ಈ ಕರೆ ಸಿಕ್ಕಿದೆ. ಇವತ್ತು ನಮ್ ಮನೆ ದೇವ್ರ ವಾರ ಸರ್, ಶನಿವಾರ. ನಾವು ರಂಗನಾಥ ಸ್ವಾಮಿ ಮಕ್ಳು, ನಾವು ಗೌಡ್ರು ಸರ್, ನಾವು ಒಕ್ಲಿಗರು. ಗೊತ್ತಾಯ್ತು. ಇವತ್ತು ನಮ್ ಕಾಲ್ ಸಿಕ್ಕಿದೆ. ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನೀವು ಮತ್ತೆ ಕರೆ ಮಾಡಿ ಚೆನ್ನಾಗಿದ್ದೀವಿ ಸಾರೀಗ ಅಂತ ಹೇಳೋ ಕಾಲ ಬಂದೇ ಬರುತ್ತೆ. ಭರವಸೆ ಇಟ್ಕೊಳ್ಳಿ. ಒಳ್ಳೆ ಕಾಲ, ಕನ್ನಡದಲ್ಲಿ ಒಂದು ಹಾಡಿದೆ, ಒಳ್ಳೆ ಕಾಲ ಬಂದೇ ಬರಬೇಕು, ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ಒಳ್ಳೆ ಕಾಲ ಬರುತ್ತೆ, ಅಲ್ಲಿವರೆಗೂ ನಮಗಿರೋ ಆಧಾರ ಏನು ಅಂದ್ರೆ ನಂಬಿಕೆ. ನನ್ನ ಹೆಂಡತಿ ಒಳ್ಳೆ ರೀತಿಲಿದ್ದಾಳೆ, ನನ್ನ ಮಗ ಖಂಡಿತ ಬರ್ತಾನೆ, ನಮ್ಮ ಸಂಸಾರ ಸರಿ. ಈ ನಂಬಿಕೆನೆ ಅಳ್ಳಾಡ್ಬಿಟ್ರೆ ಇನ್ ಕಾರಣ ಇಲ್ಲ ಬದುಕಲಿಕ್ಕೆ. ಹೌದು ಸರ್. ನಂಬಿಕೆ ಇಟ್ಕೊಳ್ಳಿ. ರಂಗನಾಥ ಸ್ವಾಮಿ ನಿನ್ನ ಮನೆಯ ದೀಪವನ್ನು ಆರಿಸೋದಿಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ. ಆಯ್ತಾ? ಯಾರ ಮಾತನ್ನು ಕೇಳಬೇಡಿ. ಈ ಸಮಯದಲ್ಲಿ ಯೋಚನೆಗಳು ಬರ್ತವೆ, ಅವರಿವರು ಒಂದು ಹೇಳ್ತಾರೆ. ದುಡಿತಾ ಇದ್ದೀರಾ, ಆರೋಗ್ಯ ಕಾಪಾಡಿಕೊಳ್ಳಿ, 4 ಕಾಸು ಸಂಪಾದನೆ ಮಾಡಿ, ಆಪತ್ತು ಕಾಲಕ್ಕೆ ಅಂತ ಒಂದಷ್ಟು ಕೂಡಿಡಿ. ಮಗ ಹೆಂಡತಿ ಬಂದಂಥ ಕಾಲಕ್ಕೆ, ಇಲ್ಲಪ್ಪ ನನ್ನ ಗಂಡ ನಿಜವಾಗ್ಲೂ ಕೆಟ್ಟವನಾಗಿದ್ರೆ ಸರಿ, ಕೂಡು ತಿಂದು ಎಲ್ಲ ಹಾಳು ಮಾಡ್ತಿದ್ದ, 4 ಕಾಸು ಸಂಪಾದನೆ ಮಾಡಿ ಬಾರೆ ನನ್ನ ಹತ್ರ ಈಗೆಲ್ಲ ಇದೆ ಅಂತ ಹೇಳುವಷ್ಟಿದ್ದಾನೆ ಅಂದ್ರೆ ಬದಲಾಗಿದ್ದಾನೆ ಅಂತ ಅವ್ರಿಗೂ ಅನ್ಸುತ್ತೆ. ಹೌದು ಸರ್. ಆಯ್ತು. ಈ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಯಾರಿಗೂ ಹೇಳಿಲ್ಲ ಸರ್, ನಿಮ್ಗೆ ನಾನು ಫಸ್ಟ್ ಟೈಮ್ ಪ್ರತಿಯೊಂದು ಎಲ್ಲ ನಾನು ಏನ್ ಮಾಡಿದೀನಿ ಎಲ್ಲ ಹೇಳಿದೀನಿ ಸರ್. ನಂಬಿಕೆ, ಆ ನಂಬಿಕೆಗೆ ನಾನು ಚಿರಋಣಿ. ನಿಮ್ದು ಸರ್ ಆಶ್ರಮ ಶಿವಮೊಗ್ಗ ಹತ್ರನ ಸರ್? ಇಲ್ಲ ಇಲ್ಲ ಇಲ್ಲ, ಬೆಂಗಳೂರಲ್ಲೇ. ನೀವು ಅಡ್ರೆಸ್ ಕೇಳಿ ಕೊಡ್ತಾರೆ, ಯಾವಾಗಾದ್ರೂ ಒಂದು ಭಾನುವಾರ ಹೇಳ್ತಾರೆ, ಅವಾಗ ಬಂದು ನೀವು ಭೇಟಿ ಆಗ್ಬೋದು, ಏನ್ ತೊಂದ್ರೆ ಇಲ್ಲ. ಈ ನಿಮ್ಮೂರ ಹತ್ರನೇ, ಸಾರಿ ನಿಮ್ಮ ಕಡೆ ಅಲ್ವಾ ಈ ರಂಗನಾಥ ಸ್ವಾಮಿ ಬೆಟ್ಟ ಇರೋದು? ಹೌದು ಸರ್, ನಮ್ ಕುಣಿಗಲ್ ರಂಗಸ್ವಾಮಿ ಬೆಟ್ಟ ಇದೆ. ಅಲ್ಲಿಗೆ ನಾವು ಚಿಕ್ಕ ವಯಸ್ಸಿಂದ ಬರ್ತಿದ್ವು. ಅಲ್ಲಿ ನಾವು ಗೌಡ್ರ ಇರೋದ್ರಿಂದ ಅಲ್ಲಿ ದೇವ್ರು ಮಾಡೋರು ಈ ನಾನ್ ವೆಜ್ ಮಾಡುತ್ತ ಅಲ್ಲೇ ಕೆಳಗಡೆ ಒಂದು ಛತ್ರ ಇದೆ. ಛತ್ರ, ಹೌದು ಸರ್, ಹೌದು. ಮೀನ್ಸ್ ಜನಗಳು ಕೂತು ಊಟ ಮಾಡ್ತಾರೆ, ಅಲ್ಲೇ ಅಡಿಗೆ ಮಾಡ್ಕೊಳ್ತಾರೆ. ಒಂದ್ ಸ್ವಲ್ಪ ಕಾಡು 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 ಕಾಡು. ಹೌದಾ? ಅದೇ ದೇವಸ್ಥಾನವಾ ನೀವ್ ಹೇಳ್ತೀರಾ? ಹೌದು, ಅದು ದೇವಸ್ಥಾನ ಇದೆ, ಬಟ್ ನಮ್ಮ ಮನೆ ದೇವಸ್ಥಾನ ಬಂದ್ಬಿಟ್ಟು ನಮ್ಮೂರಲ್ಲೇ ಇದೆ ಒಂದು. ಓಕೆ, ಇದು ಬೆಟ್ಟ? ಅದು ಬೆಟ್ಟ, ಅದು ರಂಗಸ್ವಾಮಿ ಬೆಟ್ಟ. ಅಲ್ಲೊಂದ್ ದೇವ್ರಿದೆ, ಅದೇ ತರ ರಂಗನಾಥ ಸ್ವಾಮಿ ಅಂದ್ರೆ ಇಲ್ಲೊಂದ್ ದೇವ್ರಿದೆ. ಗೈನಾಥಪುರ ಅಂದ್ರೆ ಅದೇನಾ ಸರ್? ಗೈನಾಪುರ ಅಂದ್ರೆ ಅದೇನಾ? ಅದಲ್ಲ ಸರ್, ಇನ್ನೊಂದು ರಂಗಸ್ವಾಮಿ ಬೆಟ್ಟ. ಗೊತ್ತಾಯ್ತು ಗೊತ್ತಾಯ್ತು. ಸೊ ಅಲ್ಲಿಗೆ ನಾವು ಬಾಲ್ಯದಲ್ಲಿ ಊರ್ ಕಡೆ ಎಲ್ಲ ಮಾಡೋರಲ್ಲ, ಅವ್ರು ಅಲ್ಲೇ ತಂದು ಅರ್ಕೆ ಹೊತ್ಕೊಂಡಿದ್ದು ಅಂತ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಅಲ್ಲೇ ಆಮೇಲೆ ಬಿಳಿ ದೇವಾಲಯ ಅಂತಾರಲ್ಲಿ. ಹೌದೌದು, ಬಿಳಿ ಬಿಳಿ ರಂಗನಾಥನು ಏನು ಅವರು. ಹೌದು ಸರ್, ಹೌದು. ಸಂತೋಷ, ಒಳ್ಳೇದಾಗ್ಲಿ. ನಗ್ನಗ್ತಾ ಇರಿ, ಖುಷಿಯಾಗಿರಿ. ಕುಡಿಯೋದು ದಯವಿಟ್ಟು ಬಿಟ್ಟು ಬಿಡಿ. ನನ್ನ ಮಾತಿಗೆ ಗೌರವ ಕೊಡೋದಾದ್ರೆ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಬಿಡ್ತೀನಿ ಸರ್, ಅದನ್ನ ನಿಮ್ ಬಂದು ನಾನು ಮೀಟ್ ಮಾಡ್ತೀನಿ ಸರ್. ಆಯ್ತು, ಒಳ್ಳೇದಾಗ್ಲಿ, ಎಲ್ಲ ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಟೈಮ್ ಊಟ ಮಾಡಿ, ಶುಭವಾಗ್ಲಿ. ಓಕೆ ಸರ್, ಥ್ಯಾಂಕ್ಸ್. ಗೋವಿಂದ. ಪಾಪ ನೋಡಿ, ಈ ಕಥೆಯಲ್ಲಿ ಇಲ್ಲಿ ಯಾರು ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಇಲ್ಲ. ಆ ಹೆಣ್ಣುಮಗಳು ಏನೋ ಒಂದು ಕೆಟ್ಟ ಗಳಿಗೆ, ಅವ್ರ ಸಂಸಾರ ಬೇಗ ಒಳ್ಳೇದಾಗಲಿ. ಆದರೆ ಅರ್ಥ ಮಾಡ್ಕೊಳ್ಳಿ, ಅದರಲ್ಲೂ ಗಂಡಸ ಹುಡುಗರು ಮನೆ ಯಜಮಾನ ಅಥವಾ ಗಂಡಸು ಅಂದ್ಕೊಂಡು ಸ್ವಲ್ಪ ಚಟಕ್ಕೆ ಬಿದ್ದು ಎಲ್ಲ ಕಳ್ಕೊಳ್ತಾ ಬನ್ನಿ, ಯಾರು ಬೆಲೆ ಕೊಡಲ್ಲ. ಅಯ್ಯೋ ಸರ್, ಮನುಷ್ಯರಿಗೆ ಬೆಲೆ, ಮನುಷ್ಯನಿಗೆ ಬೆಲೆ ಕೊಡ್ಬೇಕಲ್ವ ಸರ್, ದುಡ್ಡು ಇರ್ಲಿ ಬಿಡ್ಲಿ. ಮಾನವೀಯ ನೆಲೆಗಟ್ಟಿನಲ್ಲಿ ಬೆಲೆಯನ್ನ ಒಂದ್ ದಿನ ಕೊಡ್ಬೋದು, ಸಂಜೆವರೆಗೂ ಕೊಡ್ಬೋದು, 3 ದಿವಸ ಕೊಡ್ಬೋದು. ದುಡಿತಾ ಇಲ್ಲ, ದುಡ್ದಿನೆಲ್ಲ ಚಟಗಳಲ್ಲಿ ಕಳೀತಾ ಇದೆಯಾ, 1 ರೂಪಾಯಿ ದುಡಿಯೋ ವಯಸ್ಸಲ್ಲಿ, ಚೆನ್ನಾಗಿ ಸಂಪಾದನೆ ಮಾಡೋ ವಯಸ್ಸಲ್ಲಿ ಚಟಗಳಿಗೆ ಬಿದ್ದಿದೆಯಾ ಅಂದ್ರೆ ಗೌರವ ಹಂಗೆ.
ಸಿಗಲ್ಲ, ನಿರೀಕ್ಷೆನೂ ಮಾಡಬಾರ್ದು. ಸೊ ಯಜಮಾನ ಆದವನು, ಗಂಡಸಾದವನು ಹೆಂಡತಿಯನ್ನು ದೇವತೆಯಂತೆ ನೋಡಬೇಕು, ಹೆಂಡತಿಯನ್ನು ಪೂಜಿಸಬೇಕು, ಅವಳಿಗೆ ನಿಯತ್ತಾಗಿರಬೇಕು. ಅವಳ ನಂಬಿಕೆ ಕಳ್ಕೊಳ್ಳೋದಿದೆಯಲ್ಲ, ಅದು ಒಬ್ಬ ಗಂಡಸಿನ ನಿಜವಾದ ಕುಸಿತ, ಸೋಲು, ಅಂಡ್ ಅದು ಸಾವು ಕೂಡ. ಹೆಂಡತಿ ಅಂದರೆ ಅಯ್ಯೋ ನಾನು ತಪ್ಪು ಮಾಡಿದ್ರೆ ನನ್ನ ಗಂಡ ಬಿಡ್ತಾನ ಅನ್ನೋ ಭಯ ನಿಮ್ಮ ಬಗ್ಗೆ ಇರಬೇಕೆ ಹೊರತು ನೀವು ಕಾಲು ಕಸ ಆಗೋ ಥರ ನಿಮ್ಮ ಬದುಕನ್ನು ಇಟ್ಕೊಳ್ಬಾರ್ದು. ಅಂಡ್ ಇವರು ಇಲ್ಲಿ ಹೇಳ್ತಾ ಇದ್ರು, ನಾನು ಬದಲಾಗ್ಲಿಕ್ಕೆ ಅವಕಾಶ ಕೊಡಬೇಕಿತ್ತು ಅವಳು, ಕುಡ್ಕೊಂಡು ಬರೋದಂತೆ. ಇದು ಹಿಂಗೆ ಒಂದು ಚಟ ಹತ್ಕೊಂಡ್ರೆ, ಅಡಿಕ್ಷನ್ ಆಗ್ಬಿಟ್ರೆ, ಆ ಚಟದೇವತೆ ನಿಮ್ಮ ಮನೆಯನ್ನು ತಂದು ಬೀದಿಗೆ ನಿಲ್ಲಿಸೋವರೆಗೂ ಅವಳು ಬಿಡಲ್ಲ. ಅದಕ್ಕೆ ದಯವಿಟ್ಟು ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಸರ್, ನಾನು ಡ್ರೈವರು ಸರ್, ನಾನು ಪೇಂಟರು ಸರ್, ನಾನು ಅದು ಸರ್, ಹಿಂಗಂದುಕೊಂಡು ಇಲ್ಲ ಸರ್ ನಮ್ಮ ಮೈಕೈ ನೋವು ಸರ್ ಅದಕ್ಕೆ ಕುಡಿತೀನಿ ಸರ್, ನಾಳೆ ದಿನ ಸಂಸಾರ ಹಾಳಾಗಿ ಆರೋಗ್ಯ ಹಾಳಾಗಿ ಯಾರು ಬರ್ತಾರೆ? ಪಾಪ ನೀವು ಕಷ್ಟಪಟ್ಟು ದುಡಿತೀರ, ಹೌದು, ಆ ನೆಪ ಇಟ್ಟುಕೊಂಡು ಕುಡಿಯೋದು ಅದು ಯಾವ ಪರಿಹಾರ? ಅದು ಆರೋಗ್ಯ ಹಾಳು, ಹೆಸರು ಹಾಳು, ಮರ್ಯಾದೆ ಹಾಳು, ದುಡ್ಡು ಹಾಳು, ಎಲ್ಲ ಹಾಳು ಮಾಡಿಕೊಂಡು ಯಾವ ನಿದ್ದೆ? ಅದೇ ಕುಡಿದ್ಬಿಟ್ಟು ಏನೋ ಒಂದು ತಿಂಗಳು 5 ವರ್ಷ ನಿದ್ದೆ ಮಾಡ್ಬೋದು, ಆಮೇಲೆ ಜೀವನ ಪೂರ್ತಿ ಹಾಸಿಗೆಯಲ್ಲಿ ಒದ್ದಾಡಬೇಕಾಗುತ್ತೆ ನಿದ್ದೆ ಬರ್ತಿಲ್ಲ ಅಂತ. ಎಂದೋ ಒಂದಿನ ನಿದ್ದೆ ಬರಲಿ ಅಂತ ಎಣ್ಣೆ ಕುಡ್ದಿದ್ರಿ, ಆ ಎಣ್ಣೆ ಕುಡ್ದಿದ್ರಿಂದ ಇವತ್ತು ಜೀವನ ಪೂರ್ತಿ ನಿದ್ದೆ ಮಾಡೋಕ್ಕೆ ಬರ್ತಾ ಇಲ್ಲ, ಬೇಡ. ಹಾಗಾಗಿ ಸ್ವಲ್ಪ ನಾವು ಈ ಕುರಿತು ಸಮಾಜದಲ್ಲಿ ಜಾಗೃತೆಯಿಂದ ಬದುಕಬೇಕು. ಆ ಹೆಣ್ಮಗಳಿಗೂ ನಾನು ಈ ಮೂಲಕ ಹೇಳೋದು, ದಯವಿಟ್ಟು ಇವರನ್ನು ಕ್ಷಮೆ ಮಾಡಿ. ತಿದ್ದುಕೊಂಡಿದ್ದಾರೆ, ತಿದ್ದುಕೊಳ್ತಾರೆ. ಆ್ಯಂಡ್ ನೀವು ಕಷ್ಟಪಟ್ಟು ಗಾರ್ಮೆಂಟ್ಸಲ್ಲಿ ದುಡಿತಾ ಇದ್ದೀರಿ, ಗಂಡ ಏನೋ ಸ್ವಲ್ಪ ಹಿಂಗಾಗಿದೆ, ತಿದ್ದುಕೊಳ್ತಾರಂತೆ, ಅವಕಾಶ ಕೊಡಿ, ನಿಮ್ಮ ಬದುಕು ಚೆನ್ನಾಗಿರಲಿ, ಒಳ್ಳೆಯದಾಗುತ್ತೆ.